ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ ಆಡಳಿತದ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ಸಪ್ತಗಿರಿ ವೇದಿಕೆಯಲ್ಲಿ ಈ ದಿನ ವಿಶೇಷವಾದ ಕಾರ್ಯಕ್ರಮವೊಂದು ಪ್ರಕಟಗೊಳ್ಳುವುದಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರಾಜೇಂದ್ರ ಭಟ್ ಕೆ ಇವರನ್ನು ಸಂಸ್ಥಾಪಕರುಗಳಾದ ಶ್ರೀ ಅಶ್ವಥ್ ಎಸ್.ಎಲ್, ಶ್ರೀ ಅಮೃತ್ ರೈ ಅವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸಾಧನೆ ಎನ್ನುವುದು ವೇದನೆಯಲ್ಲ, ಅದೊಂದು ಶೋಧನೆ. ಆ ಶೋಧನೆಯನ್ನು ಮಾಡಬೇಕು ಅಂತಾದರೆ ಅನುಭವಿಗಳ ಮಾತು, ಅನುಭವಿಗಳ ದಿಗ್ದರ್ಶನ ನಮಗೆ ಅನಿವಾರ್ಯ ಮತ್ತು ಅವಶ್ಯಕ. ಆ ಕಾರಣಕ್ಕಾಗಿಯೇ ಶಿಕ್ಷಣವೆನ್ನುವುದು ಕೇವಲ ಪುಸ್ತಕಕ್ಕೆ ಸೀಮಿತವಲ್ಲ, ಜೀವನ ಕೌಶಲ್ಯಗಳ ಅಭಿವೃದ್ಧಿಯೇ ಶಿಕ್ಷಣ ಅನ್ನುವ ನಿಟ್ಟಿನಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ನಮ್ಮ ಕಾಲೇಜಿನಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. CEF, ಇನ್ಸ್ಪೈರೋ, ಸಾಹಿತ್ಯ ಸಾಂಗತ್ಯ ಈ ಮುಂತಾದ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿ ಮಾನಸದಲ್ಲಿ ಮೌಲ್ಯಗಳನ್ನು ಬಿತ್ತುವ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಈ ದಿನ ವಿಶೇಷವಾದಂತಹ ಕಾರ್ಯಕ್ರಮ ಸ್ಫೂರ್ತಿ ಮಾತು. ಈ ಸ್ಫೂರ್ತಿ ಮಾತು ಕಾರ್ಯಕ್ರಮದ 2ನೆಯ ಕಂತಿನ ಕಾರ್ಯಕ್ರಮ ಇದೀಗ ನೆರವೇರುವುದಕ್ಕಿದೆ. ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಸ್ಥಾಪಕರುಗಳಲ್ಲಿ ಓರ್ವರಾದ ಶ್ರೀ ಅಶ್ವಥ್ ಎಸ್.ಎಲ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಸಂಸ್ಥಾಪಕರಾದ ಶ್ರೀ ಅಮೃತ್ ರೈ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮವನ್ನು ನಿರೂಪಿಸುವವರು ಅತಿಥಿಗಳಾದ ಶ್ರೀ ರಾಜೇಂದ್ರ ಭಟ್ ಕೆ ಇವರನ್ನು ಕೂಡ ಸೇರಿದ ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಬೆಳಗಿನ ಹೊತ್ತಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಸ್ಮಾರ್ಟ್ ಅಧ್ಯಯನ ಎಂಬ ವಿಚಾರವಾಗಿ ಮಹತ್ವದ ಮಾಹಿತಿಗಳನ್ನು ಶ್ರೀಯುತರು ನೀಡಿದ್ದಾರೆ. ಇದೀಗ ಪ್ರಥಮ PUC ವಿದ್ಯಾರ್ಥಿಗಳಾದ ನಿಮಗೆ ಕನಸುಗಳ ಬೆನ್ನೇರಿ ಅನ್ನುವ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡುವುದಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಈ ದಿನದ ಅತಿಥಿಗಳನ್ನು ಸಭೆಗೆ ಪರಿಚಯಿಸುವುದಕ್ಕೆ ಇಷ್ಟಪಡ್ತೇನೆ. ಶ್ರೀ ರಾಜೇಂದ್ರ ಭಟ್ ಕೆ ಖ್ಯಾತ ವಾಗ್ಮಿಗಳು, ಅಂಕಣಕಾರರು, JCC ತರಬೇತುದಾರರು. 1967ರ ಫೆಬ್ರವರಿ 22ರಲ್ಲಿ ಜನಿಸಿದರು. ಕಾರ್ಕಳ ಇವರ ಊರು. BSc B.Ed ಮುಗಿಸಿ ಮುಂದೆ ಇಂಗ್ಲಿಷ್ನಲ್ಲಿ MA ಪದವಿ ಪಡೆದಿರ್ತಾರೆ. ಕಾರ್ಕಳ ಸಮೀಪದ ಇನ್ನ ಗ್ರಾಮದ ಆಯುರ್ವೇದ ಭೂಷಣ MV ಶಾಸ್ತ್ರಿ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಬೋಧಕರಾಗಿ ಇವರದ್ದು ಅಮೋಘ ಸೇವೆ. ಶಿಕ್ಷಣ ಇಲಾಖೆಯಿಂದ ಕೊಡಮಾಡುವ ಅನೇಕ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಅತ್ಯುತ್ತಮ ಮಾನವ ಸಂಪನ್ಮೂಲ ಪ್ರಶಸ್ತಿ ಸೇರಿದಂತೆ ಸಾಹಿತ್ಯ ಕೃಷಿಗೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಮಾನ್ಯರು JCC ತರಬೇತುದಾರರಾಗಿ ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧರು. ಚಂದನ ಸೇರಿದಂತೆ ಹಲವಾರು ವಾಹಿನಿಗಳ ಕಾರ್ಯಕ್ರಮ ನಿರೂಪಕರಾಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ. ಯಶಸ್ಸು ಆಕಸ್ಮಿಕವಲ್ಲ ಎಂಬುದು ಇವರ ಪ್ರಸಿದ್ಧವಾದ ಕೃತಿ. ಜೊತೆಗೆ ಹಲವಾರು ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ, ಮಾಧ್ಯಮ ಮತ್ತು ಕಾರ್ಯಕ್ರಮಗಳಲ್ಲಿ ಪ್ರಬುದ್ಧ ಭಾಷಣಕಾರರಾಗಿ ಇವರು ಪ್ರಸಿದ್ಧರು. ಇದೀಗ ಕನಸುಗಳ ಬೆನ್ನೇರಿ ಸಾಗುವುದಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಅತಿಥಿಗಳಲ್ಲಿ ಭಿನ್ನವಿಸಿಕೊಳ್ತೇನೆ. ಕ್ರಿಯೇಟಿವ್ ಕಾಲೇಜಿನ ಸ್ಥಾಪಕರಲ್ಲಿ ಓರ್ವರಾಗಿರ್ತಕ್ಕಂಥ ಅಶ್ವತ್ಥ ಸರ್ ಅವರೇ, ಅಮೃತ್ ರೈ ಸರ್ ಅವರೇ, ಎದುರು ಕೂತು ನನ್ನ ಮಾತುಗಳನ್ನು ಬಹಳ ತಾಳ್ಮೆಯಿಂದ ಪ್ರೀತಿಯಿಂದ ಕೇಳ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳ ಮಾರ್ಗದರ್ಶಕ ಶಿಕ್ಷಕರೇ, ಬೆಳಿಗ್ಗೆ ನಾನು 2 ಸೆಷನ್ಸಲ್ಲಿ ಮಾತಾಡಿದ್ದೇನೆ. ಮಧ್ಯಾಹ್ನ ಸೆಷನ್ ನನಗೆ ಬಹಳ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಮನಸ್ಸಿನ ಒಳಗೆ ಹೋಗುವಂಥ ಪ್ರಯತ್ನ ಮಾಡಬೇಕು. ನಾನು ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಮಾತಾಡಬೇಕು. ನನಗೆ ಸರ್ ಒಂದು ಅದ್ಭುತ ಅವಕಾಶ ಕೊಟ್ಟಿದ್ದಾರೆ. ನಾನು 1 ಗಂಟೆ ಬಹಳ ಪ್ರೀತಿ ನಿಮ್ಮ ಜೊತೆ ಮಾತಾಡಬೇಕು. ಮೊದಲ ಸಾಲಲ್ಲಿ ಕೂತಿರ್ತಕ್ಕಂಥ ಮೊದಲ ವಿದ್ಯಾರ್ಥಿ ಫಸ್ಟ್ PUC ಹೌದಾ? ನಿಂತ್ಕೋತಿಯ ಮಗ ಒಂದ್ಸಲ? ಸರ್ ಹೌದಾ? ಫಸ್ಟ್ PUC ಹೌದಾ? ಚಪ್ಪಾಳೆ ಬಲ್ಯ ಹುಡುಗನಿಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೊಂಡು
ನಂಗೆ ಯಾಕೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರನ್ನ ಕೂಡ ನಾನು ಪ್ರೀತಿಯಿಂದ ಅಡ್ರೆಸ್ ಮಾಡಬೇಕು. ನನಗೆ ಅಶ್ವತ್ಥ ಸರ್ ಅವರು ಬಹಳ ಒಳ್ಳೆಯ ಟಾಪಿಕನ್ನು ಕೊಟ್ಟಿದ್ದಾರೆ. ಇದು ಫಸ್ಟ್ PUC ವಿದ್ಯಾರ್ಥಿಗಳಿಗೆ ತುಂಬ ಚಂದವಾಗಿ ಸೂಟ್ ಆಗುವಂಥ ಟಾಪಿಕ್. ತುಂಬ ಎಕ್ಸಾಂಪಲ್ಸ್ಗಳಿದೆ, ಜೀವಂತವಾಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನು ಕೊಡ್ತೇನೆ. ಬಹಳ ಪ್ರೀತಿಯಿಂದ ಮಾತಾಡಲಿಕ್ಕೆ ಆಚೆ ಪಡ್ತೇನೆ. ಸುಮಾರು 270 ವರ್ಷಗಳ ಹಿಂದೆ ಅಮೇರಿಕಾದಲ್ಲೊಬ್ಬ ಕುರಿಗಳನ್ನು ಮೇಯಿಸುವಂಥ ಹುಡುಗ ಇದ್ದ. ಅವನ ವಯಸ್ಸು 16 ವರ್ಷ ಆಯಿತು. ಚಿಗುರು ಮೀಸೆ ಮೂಡಲಿಕ್ಕೆ ಸ್ಟಾರ್ಟ್ ಆಯಿತು. ಅವನ ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿದಿನ ಕೂಡ ಕುರಿಗಳನ್ನು ಮೇಯಿಸ್ಕೊಂಡು ಕೌಂಟ್ ಮಾಡಿಕೊಂಡು ಗ್ರೇಸ್ ಲ್ಯಾಂಡಿಗೆ ಹೋಗುವಂಥದ್ದು, ಸಂಜೆ ತನಕ ಕುರಿಗಳನ್ನು ಮೇಯಿಸುವಂಥದ್ದು, ಸಂಜೆ ಪುನಃ ಕೌಂಟ್ ಮಾಡಿ ವಾಪಸ್ ಕರ್ಕೊಂಡ್ಬರುವಂಥದ್ದು. ಅವನ ಕುರಿಗಳಲ್ಲ, ಬಾಸನ ಕುರಿಗಳು. ಪ್ರತಿದಿನ ಅವನು ಕೌಂಟ್ ಮಾಡಿ ಹೋಗ್ತಿದ್ದ, ಸಂಜೆ ಪುನಃ ವಾಪಸ್ ಬರ್ತಿದ್ದ, ಈ ಕೆಲಸವನ್ನು ಮಾಡ್ತಿದ್ದ. ಹಿಸ್ ಏಜ್ ವಾಸ್ 16 ಇಯರ್ಸ್, 16 ವರ್ಷ. ಒಂದು ದಿವಸ ಅವನ ವಯಸ್ಸಿಗೆ ಕರೆಕ್ಟ್ ಆದ ಒಂದು ತಪ್ಪನ್ನು ಮಾಡ್ತಾನೆ. ಯಾವ ತಪ್ಪನ್ನು ಮಾಡ್ತಾನಂತ ಹೇಳಿದ್ರೆ, ತನ್ನ ಬಾಸಿನ ಮಗಳನ್ನು ನೋಡ್ತಾನೆ, ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ತಪ್ಪು ಅಂತ ಹೇಳೋದಿಲ್ಲ, ಆ ವಯಸ್ಸು ಹಾಗಿತ್ತು. ಬಾಸನ ಮಗಳನ್ನು ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡಿದ ಮಾತ್ರ ಅಲ್ಲ, ನೇರವಾಗಿ ಹೋಗಿ ಬಾಸಿಗೆ ಹೇಳ್ತಾನೆ, ನಿಮ್ಮ ಮಗಳನ್ನು ಪ್ರೀತಿ ಮಾಡ್ತಾ ಇದ್ದೇನೆ, ನಂಗೆ ಮದುವೆ ಮಾಡಿ ಕೊಡಿ ಅಂತ ಕೇಳ್ತಾನೆ. ಅಧಿಕ ಪ್ರಸಂಗ ಅಲ್ವಾ ಅದು? ನೇರವಾಗಿ ಹೋಗಿ ಕೇಳ್ತಾನೆ. ಸಿಟ್ಟು ಮಾಡ್ಕೊಳ್ತಾರೆ ಬಾಸು. ಈ ಚಪ್ರಾಸಿ ಹುಡುಗ ನನ್ನ ಮಗಳ ಮೇಲೆ ಕಣ್ಣು ಹಾಕಿ ನನ್ನ ಸಿಟ್ಟು ಮಾಡ್ಕೊಳ್ತಾರೆ. ಅವನನ್ನು ಎಡಗಾಲಿಂದ ಒದ್ದು ಮನೆಯಿಂದ ಓಡಿಸ್ತಾರೆ. ಎಲ್ಲಿ ಬೇಕಾದ್ರೆ ಹಾಳಾಗಿ ಹೋಗು ಅಂತ ಕಳಿಸ್ತಾರೆ. 40 ವರ್ಷ ಆಯಿತು. ಎಲ್ಲ ಘಟನೆಗಳು ಬದಲಾವಣೆ ಆಯಿತು. ಆ ಹುಡುಗ ಎಲ್ಲಿ ಹೋದ, ಮುಂದಕ್ಕೆ ಏನಾದ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಎಕ್ಸಾಕ್ಟ್ಲಿ ಆಫ್ಟರ್ 30 ಇಯರ್ಸ್ ಅಮೇರಿಕಾದಲ್ಲಿ ಚುನಾವಣೆ ಆಯಿತು. ಜಾರ್ಜ್ ವಾಷಿಂಗ್ಟನ್ ಮೊದಲ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಜಾರ್ಜ್ ವಾಷಿಂಗ್ಟನ್ ಮೊದಲ ಬಾರಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದಾಗ ಅವರ ಸಿಗ್ನೇಚರ್ ಮತ್ತು ಫೋಟೋ ಎಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಈ ಕುರಿಗಳ ಬಾಸ್ ಆಗ ಜೀವಂತ ಇದ್ದಾನೆ. ತನ್ನ ಕನ್ನಡಕವನ್ನು ಸರಿ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ಈ ಸಿಗ್ನೇಚರ್ ಎಲ್ಲ ನೋಡಿದ್ದೇನಲ್ಲ, ಈ ಸಿಗ್ನೇಚರ್ ಎಲ್ಲ ನೋಡಿದ್ದೇನಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಡಿಗೆ ಬರ್ತಾನೆ, ಕಲ್ಲು ಬಂಡೆಗಳ ಮೇಲೆ ಹೋಗ್ತಾನೆ, ಗುಹೆಗಳ ಒಳಗೆ ಹೋಗ್ತಾನೆ, ಮರಗಳ ಹತ್ರ ಹೋಗಿ ನೋಡ್ತಾನೆ. ಎಲ್ಲ ಕಡೆ ಕೂಡ ಅದೇ ಕುರಿಗಳನ್ನು ಮೇಯಿಸುವಂಥ ಹುಡುಗ. ಬಂಡೆಗಳ ಮೇಲೆ, ಮರಗಳ ಮೇಲೆ, ತೊಗಟೆಗಳ ಮೇಲೆ, ಗುಹೆಗಳ ಒಳಗೆ ತನ್ನ ಸಿಗ್ನೇಚರ್ ಮಾಡ್ತಿದ್ದ. ಕೆಳಗೆ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಬರೀತಿದ್ದ. ಎಕ್ಸಾಕ್ಟ್ಲಿ ಆಫ್ಟರ್ 34 ಇಯರ್ಸ್ ಅದನ್ನು ಅವನು ಕಂಪ್ಲೀಟ್ ಮಾಡಿಕೊಂಡ. ಅವನು ಅಮೇರಿಕಾದ ಮೊದಲ ಪ್ರೆಸಿಡೆಂಟ್ ಆದ ಅಂತ ಹೇಳುವಂಥದ್ದು. ಚಪ್ಪಾಳೆ ಬರಲಿ ಅಲ್ಲ? 16ನೇ ವರ್ಷ ಪ್ರಾಯದಲ್ಲಿ ಕಂಡಂಥ ಕನಸುಗಳು ನನಸಾಗ್ತವೆ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಪ್ರಾಯದಲ್ಲಿ ಕಂಡ ಕನಸುಗಳು ಸ್ನೇಹಿತರೆ ಖಂಡಿತವಾಗಿ ನಿಜ ಆಗ್ತಾವಂತ ಹೇಳ್ತಾರೆ. ಆ ರೀತಿ ಕನಸುಗಳನ್ನು ಕಟ್ಟಿಕೊಂಡು ಕನಸುಗಳ ಬೆನ್ನ ಮೇಲೆ ಹೋಗಿ ಮೊದಲ ಬಾರಿ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಜಾರ್ಜ್ ವಾಷಿಂಗ್ಟನ್. ಖಂಡಿತವಾಗಿ ಗೊತ್ತಿರಲಿ, 3ನೇ ಕ್ಲಾಸ್ ಕೂಡ ಅವನು ಕಲ್ತಿರ್ಲಿಲ್ಲ. ಅವನಿಗೆ ಚಪ್ಪಾಳೆ ಬರಬೇಕು ಅಂತ ನಂಗೆ ಆಸೆ ಇದೆ. ಅದೇ ಅಮೇರಿಕಕ್ಕೆ ಮುಂದೆ ಇನ್ನೊಬ್ಬ ಪ್ರೆಸಿಡೆಂಟ್ ಆಗ್ತಾನೆ, ಅಬ್ರಹಾಂ ಲಿಂಕನ್ ಅಂತ ಅವನ ಹೆಸರು. ಅವನು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲೊಬ್ಬ ಲಾಯರ್ ಆಗಿದ್ದ. ಅವನು ಲಾ ಓದ್ತಾ ಇದ್ದ, ಕಾನೂನು ವಿದ್ಯಾಭ್ಯಾಸವನ್ನು ಪಡ್ಕೋತಾ ಇದ್ದ. ವಯಸ್ಸು 30ರಿಂದ 32 ವರ್ಷ ಆಗಿತ್ತು. ಒಮ್ಮೆ ಅವನು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಪ್ರವಾಹ ಬಂತು. ಆ ಪ್ರವಾಹ ಜೋರಾಗಿತ್ತು, ದೋಣಿ ಮಗುಚಿ ಬಿತ್ತು, ದೋಣಿ ಅಡ್ಡ ಬಿತ್ತು. ಅಬ್ರಹಾಂ ಲಿಂಕನ್ ನದಿಯಲ್ಲಿ ಬೀಳ್ತಾನೆ, ಈಜಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರೂ ಕೂಡ ಈಜಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಆಚೆ ದಡಕ್ಕೆ ಹೋಗೋ ಪ್ರಯತ್ನವನ್ನ ಮಾಡ್ತಾರೆ. ಅಬ್ರಹಾಂ ಲಿಂಕನ್ ಒಂದು ಪುಸ್ತಕವನ್ನ ಎದೆಗೆ ಗಟ್ಟಿ ಹಿಡ್ಕೊಂಡು ಕೈಕಾಲು ಬಡಿತಾ ಆ ಕಡೆ ಹೋಗ್ತಾನೆ. ಆ ಪುಸ್ತಕವನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ. ಈಜಿ ಆ ಕಡೆ ಹೋದಾಗ ಜನ ಕೇಳ್ತಾರೆ, ಆ ಪುಸ್ತಕ ಗಟ್ಟಿ ಹಿಡ್ಕೊಂಡಿದ್ಯಾ ಅಬ್ರಹಾಂ ಲಿಂಕನ್, ಯಾಕೆ ಹಿಡ್ಕೊಂಡಿದ್ಯಾ ಆ ಪುಸ್ತಕವನ್ನ? ಕಾನೂನು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರತಕ್ಕಂಥ ಅಬ್ರಹಾಂ ಲಿಂಕನ್ ಹೇಳ್ತಾನೆ ಕೇಳುವನ್ನ ಮಾತುಗಳನ್ನ, ಇದು ಅಮೇರಿಕಾದ ಸಂವಿಧಾನ. ದಿಸ್ ಬುಕ್ ಇಸ್ ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ. ನಾನು ಮುಂದೆ ಅಮೇರಿಕಾದ ಪ್ರೆಸಿಡೆಂಟ್ ಆಗಬೇಕು ಅಂತ ಆಸೆ ಪಡ್ತೇನೆ. ಈ ಪುಸ್ತಕ ನಂದು ಓದಿ ಆಗಿಲ್ಲ, ಅದಕ್ಕೋಸ್ಕರ ಪುಸ್ತಕ ಗಟ್ಟಿ ಇಟ್ಕೊಂಡಿದ್ದೇನೆ. ನಾನು ಈ ಪುಸ್ತಕವನ್ನು ಬಿಟ್ಟರೆ ಅಮೇರಿಕಾದ ಪ್ರೆಸಿಡೆಂಟ್ ಆಗೋದಿಲ್ಲ. ಅಮೇರಿಕಾದ ಪ್ರೆಸಿಡೆಂಟ್ ಆಗಬೇಕು ಅಂದ್ರೆ ಪುಸ್ತಕವನ್ನು ಓದಬೇಕು ಅಂತ ಪುಸ್ತಕವನ್ನು ಎದೆಗೆ ಗಟ್ಟಿ ಇಟ್ಕೊಂಡು ಕೈಕಾಲುಗಳನ್ನು ಬಡಿತಾ ಆಚೆ ಕಡೆ ಸೇರ್ಕೋತಾನೆ. ಆ ಪುಸ್ತಕವನ್ನು ಓದಿಕೊಂಡು ಮುಂದೆ ಅಮೇರಿಕಾದ ಗ್ರೇಟ್ ಆದ ಗ್ರೇಟ್ ಪ್ರೆಸಿಡೆಂಟ್ ಆಗ್ತಾನೆ. ಅಬ್ರಹಾಂ ಲಿಂಕನಿಗೊಂದು ಚಪ್ಪಾಳೆ ಬರಲಿ.
ಗುಜರಾತಲ್ಲಿ ಇನ್ನೊಬ್ಬ ಹುಡುಗ ಇದ್ದ, 9ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದ. ಒಬ್ಬ ಹೆಡ್ ಮಾಸ್ಟರ್ ಮಗ 9th ಫೇಲ್ ಆದ. ಇವತ್ತು ಫೇಲ್ ಆದವರ ಕತೆ ಜಾಸ್ತಿ ಹೇಳ್ತೇನೆ, ನಾನು ಬೇಸರ ಮಾಡ್ಕೋಬೇಡಿ, ನೀವೆಲ್ಲ ಬುದ್ಧಿವಂತರು. SSLC ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಈ ಕಾಲೇಜಿಗೆ ಬಂದಿರತಕ್ಕಂಥವ್ರು. ನನಗೆ ಯಾವುದೂ ಹೊಟ್ಟೆ ಕಿಚ್ಚಿಲ್ಲ, ನೀವು ನನಗಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದೀರಿ, ನನಗೆ ಯಾವುದೇ ಹೊಟ್ಟೆ ಕಿಚ್ಚಿಲ್ಲ. ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಕ್ರಿಯೇಟಿವ್ ಕಾಲೇಜ್ ಬೇಕು ಅಂತ ಹಠ ಹಿಡಿದು ಈ ಕಾಲೇಜಿಗೆ ಬಂದಿದ್ದೀರಿ. ನಿಮ್ಮನ್ನು ಕಾಂಪ್ಲಿಮೆಂಟ್ ಮಾಡ್ತೇನೆ. 9th ಫೇಲ್ ಆಗಿರ್ತಕ್ಕಂಥ ಹುಡುಗ ಗುಜರಾತಲ್ಲಿದ್ದ. ಅವನಪ್ಪ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದ. ಅವರು ತುಂಬ ಕ್ಷೇಮ ಆಯಿತು, ಹುಡುಗರನ್ನ ಮನೆಯಿಂದ ಹೊರಗೆ ಓಡಿಸ್ತಾನೆ. ಆ ಹುಡುಗ ಬೇರೆ ಕೆಲಸವನ್ನು ಮಾಡಲಿಕ್ಕೆ ಗೊತ್ತಿಲ್ಲ, 9th ಫೇಲ್ ಆಗಿದ್ದಾನೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೈಯೆಲ್ಲ ಗಲೀಜು ಮಾಡ್ಕೋತಾನೆ, ಮಸಿಯಲ್ಲಿ ಮುಳುಗಿ ಬಿಡ್ತಾನೆ, ಪೆಟ್ರೋಲ್ ಹಾಕುವಂಥ ಕೆಲಸಗಳನ್ನು ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಸಾಮಾನ್ಯವಾಗಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡುವಂಥ ಹುಡುಗರು ಯಾವ ರೀತಿ ಕನಸುಗಳನ್ನು ಕಾಣ್ತಾರೆ ಗೊತ್ತಾ ನಿಮ್ಗೇನಾದರೂ? ನೋಡಿದ್ದೀರಾ ಅಂಥವ್ರನ್ನ? ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕುವಂಥ ಹುಡುಗರು ಯಾವ ರೀತಿ ಕನಸುಗಳನ್ನು ಕಾಣ್ತಾರೆ? ಅವರ ಕನಸುಗಳು ಹೇಗಿರ್ತಾವ ಅಂತ ಹೇಳಿದ್ರೆ, ಹೊಸ ಬೈಕ್ ಬಂದು ಕೊಳ್ಳೆ, ಹೊಸ ಕಾರ್ ಬಂದು ಕೊಳ್ಳೆ, ಮುಟ್ಟಿ ನೋಡೋದು, ಕಾರ ಮೇಲೆ ಸ್ಟಾರ್ಟ್ ಮಾಡೋದು, ತಲೆ ಕೂದಲು ಮುಟ್ಟಿ ನೋಡೋದು, ಹಾರ್ನ್ ಹಾಕೋದು, ತಲೆ ಕೂದಲು ಬಾಚಿಕೊಳ್ಳೋದು, ಇದನ್ನೆಲ್ಲ ಮಾಡ್ತಾರೆ. ಈ ಕಾರ್ ನನ್ನದಾಗಬೇಕು. ಅವರ ಸಾಮಾನ್ಯವಾದ ಕನಸು ಹೇಗಂದ್ರೆ, ಈ ಕಾರ್ ನನ್ನದಾಗಬೇಕು, ಈ ಬೈಕ್ ನನ್ನದಾಗಬೇಕು. ಇದಕ್ಕಿಂತ ದೊಡ್ಡ ಕನಸು ಅವರು ಕಾಣೋದಿಲ್ಲ. ಇದು ಸಾಮಾನ್ಯವಾದ ಕನಸು. ಸ್ವಲ್ಪ ದೊಡ್ಡ ಕನಸುಗಳನ್ನು ಕಾಣುವಂಥವ್ರು ಹೇಗಿರ್ತಾರೆ? ಸ್ವಲ್ಪ ಹೈಯರ್ ಡ್ರೀಮ್ಸ್ ಅನ್ನ ಕಾಣುವಂಥ ಹುಡುಗರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಈ ಪೆಟ್ರೋಲ್ ಬಂಕ್ ನನ್ನದಾಗಬೇಕು, ಸ್ವಲ್ಪ ದೊಡ್ಡ ಡ್ರೀಮ್. ಈ ಬಂಕ್ ನನ್ನದಾಗಬೇಕು ಅಂತ ಏನು ಮಾಡಬೇಕು? ಶಾರ್ಟ್ಕಟ್ ಏನಪ್ಪಾ ಅಂತ ಹೇಳಿದ್ರೆ, ಪೆಟ್ರೋಲ್ ಬಂಕ್ನ ಓನರ್ನ ಮಗಳನ್ನ ಬುಟ್ಟಿಗೆ ಹಾಕೊಳ್ಬೇಕು. ಶಾರ್ಟ್ಕಟ್ ಅದು, ನಾನು ಈ ಬಂಕನ್ನು ಓನ್ ಮಾಡಬೇಕು ಅಂತ ಸೆಕೆಂಡ್ ಡ್ರೀಮನ್ನು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹೈಯರ್ ಡ್ರೀಮ್ ಅದು. ಆದರೆ 9th ಫೇಲ್ ಆಗಿರ್ತಕ್ಕಂಥ ಈ ಹುಡುಗ ಆ ಡ್ರೀಮನ್ನು ಕಾಣೋದಿಲ್ಲ. ಈ ಬೈಕ್ ನನ್ನದಾಗಬೇಕು, ಈ ಕಾರ್ ನನ್ನದಾಗಬೇಕು ಅಂತ ಡ್ರೀಮನ್ನು ಕಾಣೋದಿಲ್ಲ. ಪೆಟ್ರೋಲ್ ಬಂಕನ್ನು ಓನರ್ ಮಾಡೋ ಕನಸನ್ನು ಕಾಣೋದಿಲ್ಲ. ಅವನು ಯಾವ ರೀತಿ ಕನಸುಗಳನ್ನ ಕಾಣ್ತಾನೆ ಅಂತ ಹೇಳಿದ್ರೆ, ನಾನಿವತ್ತು ಬೈಕಿಗೆ ಪೆಟ್ರೋಲ್ ಹಾಕ್ತಾ ಇದ್ದೇನೆ, ನಾನಿವತ್ತು ಕಾರಿಗೆ ಪೆಟ್ರೋಲ್ ಹಾಕ್ತಾ ಇದ್ದೇನೆ, ನಾಳೆ ಇಡೀ ಭಾರತಕ್ಕೆ ಪೆಟ್ರೋಲ್ ಹಾಕಬೇಕು ಅಂತ ಕನಸನ್ನ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನ ಅದನ್ನು ಡೈರಿಯಲ್ಲಿ ಬರಿತಾ ಹೋಗ್ತಾರೆ. ಮುಂದೆ ಇಡೀ ಭಾರತಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಫ್ಯೂಯಲ್ ಸ್ಟೇಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಅತಿ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ಥಾಪನೆ ಮಾಡ್ತಾರೆ. ಇಡೀ ಭಾರತಕ್ಕೆ 60,000 ಕೋಟಿ ರೂಪಾಯಿಯಷ್ಟು ಬಂಡವಾಳವನ್ನು ಕೊಟ್ಟು ಈ ಜಗತ್ತನ್ನು ಬಿಟ್ಟು ಹೋಗ್ತಾರೆ. ಅವರನ್ನ ಧೀರುಭಾಯ್ ಅಂಬಾನಿ ಅಂತ ಕರೆಯುತ್ತಾರೆ. ದೊಡ್ಡ ಕನಸುಗಳನ್ನು ಯಾರು ಕಾಣ್ತಾರೆ ಅವರು ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಅದರಲ್ಲಿ ಕೂಡ 16ನೇ ವರ್ಷ ಪ್ರಾಯದಲ್ಲಿ, 15ನೇ ವರ್ಷ ಪ್ರಾಯದಲ್ಲಿ ಯಾರು ದೊಡ್ಡ ಕನಸುಗಳನ್ನು ಕಾಣ್ತಾರೆ ಅವರು ಮಾತ್ರ ಸಕ್ಸಸ್ಫುಲ್ ಆಗುವಂಥದ್ದು. ಒಂದು ಪುಸ್ತಕ ನೀವು ಓದಬೇಕು ಅಂತ ನಂಗೆ ಆಸೆ ಇದೆ. ಥಿಂಕ್ ಬಿಗ್ ಡ್ರೀಮ್ ಬಿಗ್ ಅಂತ ಒಂದು ಪುಸ್ತಕ ಇದೆ, ನೀವು ಪುಸ್ತಕ ಓದಬೇಕು ಅಂತ ಹೇಳುವಂಥದ್ದು. ದೊಡ್ಡ ಕನಸುಗಳನ್ನು ಕಾಣಿ, ಸಣ್ಣ ಕನಸುಗಳ ಬಗ್ಗೆ ಯೋಚನೆಗಳನ್ನು ಮಾಡಬೇಡಿ. ಬಹಳ ದೊಡ್ಡ ಕನಸುಗಳನ್ನು ಕಾಣಲಿಕ್ಕಾಗತ್ತಾ ನಿಮಗೆ? ಯಾರು ದೊಡ್ಡ ಕನಸುಗಳನ್ನು ಕಾಣ್ತಾರೆ, ಬರೀ ಕನಸುಗಳನ್ನ ಕಾಣೋದು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿ ಪ್ಲಾನ್ಗಳನ್ನ ಮಾಡ್ಕೋತಾರೆ, ಅದಕ್ಕೆ ಬೇಕಾಗಿ ಯೋಜನೆ ರೂಪಿಸ್ಕೊಳ್ತಾರೆ, ಅದಕ್ಕೆ ಕಷ್ಟಪಡ್ಲಿಕ್ಕೆ ರೆಡಿ ಇದ್ದಾರೆ, ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಸರ್. ಅವರು ಮಿರಾಕಲ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅಂಥವರ ಪಟ್ಟಿ ತುಂಬಾ ದೊಡ್ಡದಿದೆ. ಮುಂಬೈನಲ್ಲಿ ಒಬ್ಬ ಹುಡುಗ ಇದ್ದ, BSc ಎಕ್ಸಾಮಲ್ಲಿ ಫೇಲ್ ಆಗಿದ್ದ. ಅವನು ಕೂಡ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಗ. ಅಪ್ಪನಿಗೆ ಬೇಸರ ಆಯಿತು, ಅಪ್ಪ ಮಗನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಎಲ್ಲಿ ಬೇಕಾದ್ರೆ ಹಾಳಾಗಿ ಹೋಗು ಅಂತ ಕಳಿಸ್ತಾರೆ. ಆ ಹುಡುಗ ಸ್ಟಾರ್ ಆಗಬೇಕು ಅಂತ ಆಸೆ ಪಡ್ತಾನೆ, ಸಿನಿಮಾ ಸ್ಟಾರ್ ಆಗಬೇಕು ಅಂತ ಆಸೆ ಪಡ್ತಾನೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಾಂಬೆಲಿ ದೊಡ್ಡದಾಗಿರ್ತಕ್ಕಂಥ ಚೌಪಾಟಿ ಬೀಚ್ ಅಂತಿದೆ, ಆ ಬೀಚಲ್ಲಿ ಬಂದು ಹೊಯ್ಗೆ ಮೇಲೆ ಮಲಗ್ತಾನೆ. ಸ್ಟಾರ್ಗಳನ್ನು ಕೌಂಟ್ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಆಕಾಶದ ನಕ್ಷತ್ರವನ್ನು ಕೌಂಟ್ ಮಾಡ್ತಾನೆ. ಅವನಿಗೆ ಕೂಡ ಸ್ಟಾರ್ ಆಗಬೇಕು ಅಂತ ಕನಸುಗಳನ್ನು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದ್ಭುತವಾದ ಕನಸು, ಸ್ಟಾರ್ ಆಗಬೇಕು. ಏನು ಮಾಡಬೇಕಂತ ಗೊತ್ತಿಲ್ಲ. ಅವನ ಕ್ಲಾಸ್ಮೇಟು ರಾಜೀವ್ ಗಾಂಧಿ ಇದ್ರು, ಫ್ರೆಂಡ್ ರಾಜೀವ್ ಗಾಂಧಿ ಇದ್ರು. ಅವರ ಶಿಫಾರಸು ಪತ್ರವನ್ನು ಹಿಡ್ಕೊಂಡು ತುಂಬ ಜನ ಪ್ರೊಡ್ಯೂಸರ್ ಮನೆಗೆ ಹೋಗ್ತಾನೆ. ಚಾನ್ಸ್ ಮಾಡಿಕೊಡಿ, ನನಗೆ ಸ್ಟಾರ್ ಆಗಬೇಕು ಅಂತ ಆಸೆ ಇದೆ. ಎಲ್ಲರೂ ಹೇಳ್ತಾರೆ, ಪುಣ್ಯಾತ್ಮ ಇಷ್ಟು ಹೈಟ್ ಇದೆ, ಪುಣ್ಯಾತ್ಮ ಏನು ಸ್ಟಾರ್ ಆಗ್ತೀಯೋ ಗೊತ್ತಿಲ್ಲ, ನಿನ್ನ ಮುಖ ಹಿಂಡಿದ್ರೆ ಒಂದಿಷ್ಟು ಭಾವನೆಗಳು ಬರೋದಿಲ್ಲ, ನಿನಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ರಾಜೇಶ್ ಖನ್ನಾ ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾನೆ, ನಿನಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರುತ್ತಾ ಅಂತ ತಮಾಷೆ ಮಾಡಿ ವಾಪಸ್ ಕಳಿಸ್ತಾರೆ. ಆಮೇಲೆ ಆಕಾಶವಾಣಿಯಲ್ಲಿ ವಾರ್ತೆ ಓದಲಿಕ್ಕೆ ಅಂತ ಹೋಗ್ತಾನೆ, ರಿಜೆಕ್ಟ್ ಆಗ್ತಾನೆ. ಯಾಕಂದ್ರೆ ನಿನ್ನ ವಾಯ್ಸ್ ಕರೆಕ್ಟ್ ಇಲ್ಲ, ವಾಯ್ಸ್ ಕರೆಕ್ಟ್ ಆಗಿ ಮೌಲ್ಡ್ ಆಗ್ತಾ ಇಲ್ಲ, ವಾಯ್ಸ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಅವನ ವಾಯ್ಸನ್ನು ಕಸದ ಬುಟ್ಟಿ ಬಿಸಾಡ್ತಾರೆ.
ಮುಂದೆ ಅದೇ ಹುಡುಗ ಟಿವಿಯಲ್ಲಿ ವಾರ್ತೆ ಓದಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ನಿನ್ನ ಮುಖ ಫೋಟೋಜೆನಿಕ್ ಇಲ್ಲ, ನಿನ್ನ ಮುಖದಲ್ಲಿ ಭಾವನೆಗಳು ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡಿ, ಅಪಮಾನ ಮಾಡಿ ಕಳಿಸ್ತಾರೆ. ರಿಜೆಕ್ಷನ್ಸ್ ಸ್ನೇಹಿತರೆ. ಮತ್ತೆ ಅವನು ತುಳಿತಕ್ಕೆ ಒಳಗಾಗ್ತಾನೆ. ಅವನ ವಾಯ್ಸ್ ರಿಜೆಕ್ಟ್ ಆಗ್ತದೆ, ಅವನ ಮುಖ ರಿಜೆಕ್ಟ್ ಆಗುತ್ತೆ, ಅವನ ಭಾವನೆ ರಿಜೆಕ್ಟ್ ಆಗ್ತದೆ, ಅವನ ಟ್ಯಾಲೆಂಟನ್ನು ಯಾರು ಗುರುತಿಸೋದಿಲ್ಲ. ಕೊನೆಗೆ 1964 ಆಗುವಾಗ ಮೊದಲ ಫಿಲ್ಮ್ ರಿಲೀಸ್ ಆಯಿತು, ಸಾಥ್ ಹಿಂದೂಸ್ತಾನಿ. ಫಿಲ್ಮ್ ಫ್ಲಾಪ್ ಆಯಿತು. ಎರಡನೇ ಫಿಲ್ಮ್ ಅಂತು, ಮೂರನೇ ಫಿಲ್ಮ್ ಆಯಿತು, ನಾಲ್ಕನೇ ಫಿಲ್ಮ್ ಆಯಿತು, ಐದನೇ ಫಿಲ್ಮ್ ಸ್ನೇಹಿತರೆ. ಎಲ್ಲ ಫಿಲ್ಮ್ಗಳು ಸ್ನೇಹಿತರೆ ಮುಳುಗ್ತಾ ಹೋಯಿತು. ಯಾರು ಅವನ ಟ್ಯಾಲೆಂಟನ್ನು ಸಪೋರ್ಟ್ ಮಾಡೋದಿಲ್ಲ. 10 ವರ್ಷ ಅವನು ಕಷ್ಟಪಡಬೇಕಾಯ್ತು. 1974 ಅವನ ಮೊದಲ ಹಿಟ್ ಫಿಲ್ಮ್ ಬಂತು. ಆ ಸಿನಿಮಾ ಜಂಜೀರ್. ಪ್ರಕಾಶ್ ಮೆಹ್ರಾ ನಿರ್ದೇಶನ ಮಾಡ್ತಾರೆ. ಅವನ ಎಲ್ಲ ಟ್ಯಾಲೆಂಟು, ಎಲ್ಲ ಸಿಟ್ಟು ಹೊರಗೆ ಬರ್ತದೆ. ಅವನ ಫೈಟಿಂಗ್ ಸ್ಪಿರಿಟ್ ಎದ್ದು ಕಾಣ ಸ್ನೇಹಿತರೆ. ಆ ಮನುಷ್ಯ ಒಂದು ಫಿಲ್ಮ್ನ ಮೂಲಕ ಸೂಪರ್ ಸ್ಟಾರ್ ಆಗ್ತಾನೆ. ಜಂಜೀರ್ ಫಿಲ್ಮನ್ನು ಅವನ ಡೈಲಾಗ್ ಅನ್ನು ಹೇಳುವಾಗ ಜನ ಎದುರು ಕೂತು ಚಿಲ್ಲರೆ ಹಣವನ್ನು ಸ್ಟೇಜ್ ಮೇಲೆ ಬಿಸಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮನುಷ್ಯ ಸೂಪರ್ ಸ್ಟಾರ್ ಆಗಿ ಎಮರ್ಜ್ ಆಗ್ತಾನೆ ಸ್ನೇಹಿತರೆ. ಇವತ್ತಿಗೂ ಕೂಡ ಆ ಮನುಷ್ಯ ಸೂಪರ್ ಸ್ಟಾರ್ ಆಗಿದ್ದಾನೆ. ಭಾರತದ ಮೊದಲ ಸೂಪರ್ ಸ್ಟಾರ್ ಯಾರು ಅಂತ ಸ್ನೇಹಿತರೆ ಯಾರನ್ನ ಬೇಕಾದ್ರೆ ಕೇಳಿ ಸ್ನೇಹಿತರೆ, ಎಲ್ಲರೂ ಹೇಳ್ತಾರೆ ಅಮಿತಾಬ್ ಬಚ್ಚನ್. ಇದು ಅಮಿತಾಬ್ ಬಚ್ಚನ್ನ ಕತೆ. ಅಮಿತಾಬ್ ಬಚ್ಚನ್ನ ಕತೆ ಅಲ್ಲೇ ಸ್ಟಾಪ್ ಆಗೋದಿಲ್ಲ, ಮುಂದಕ್ಕೆ ಹೋಗುತ್ತೆ ಅದು. 74 88ನ ತನಕ ಸೂಪರ್ ಸ್ಟಾರ್ ಯಾರು, ಇಂಡಿಯಾದ ಟಾಪ್ 1 ನಟ ಯಾರು ಅಂತ ಕೇಳಿದ್ರೆ ಅಮಿತಾಬ್ ಬಚ್ಚನ್. ಒಂದು ಫಿಲ್ಮಿಗೆ 10 ಕೋಟಿ ಸಂಭಾವನೆ ತಗೊಳ್ತಾ ಇದ್ದವ ಅಮಿತಾಬ್ ಬಚ್ಚನ್. ಏನಾಯ್ತು, 88ನೇ ಇಸ್ವಿಯಲ್ಲಿ ಅಭಿನಯವನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಂತ ಹೊರಡ್ತಾನೆ. ಅದು ABCL ಕಂಪನಿ, ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾನೆ. ಆಕ್ಟಿಂಗ್ ಅನ್ನ ಮರೀತಾನೆ, ಕಂಪನಿ ರನ್ ಮಾಡಬೇಕು ಅಂತ ಆಸೆ ಪಡ್ತಾನೆ. ಆ ಕಂಪನಿಯನ್ನು ಯೂಸ್ ಮಾಡಿಕೊಂಡು ಮಿಸ್ ವರ್ಲ್ಡ್ ಸ್ಪರ್ಧೆ ಮಾಡ್ತಾನೆ ಬೆಂಗಳೂರಲ್ಲಿ. ಅದು ಪೂರ್ತಿ ಫ್ಲಾಪ್ ಆಯಿತು. ಮಳೆ ಸುರಿಯಿತು, ಸಟ್ಟುಗಳು ಕೊಚ್ಕೊಂಡು ಹೋದವು. ಅಮಿತಾಬ್ ಬಚ್ಚನ್ ಎಲ್ಲ ಸಂಪತ್ತನ್ನು ಕಳ್ಕೊತಾನೆ, ಬೀದಿಗೆ ಬರ್ತಾನೆ. ಎಲ್ಲ ಸಂಪತ್ತನ್ನು ಕಳ್ಕೊಂಡು ಬಾಡಿಗೆ ಮನೆ ಬರಬೇಕಾಯಿತು. ತನ್ನ ಸಂಸಾರವನ್ನು ಕರ್ಕೊಂಡು ಅವನು ಬಾಡಿಗೆ ಮನೆಗೆ ಬರ್ತಾನೆ. ಎಲ್ಲ ಸಂಪತ್ತನ್ನು ಕಳ್ಕೊತಾನೆ ಸ್ನೇಹಿತರೆ. ಅದೇ ಹೊತ್ತಿಗೆ ಮತ್ತೆ ಹೇಗೆ ಮೇಲೆ ಬರಬೇಕಂತ ಗೊತ್ತಾಗೋದಿಲ್ಲ. ಆಗ ತಂದೆ ಫ್ರೆಂಡ್ ಆಗಿರ್ತಕ್ಕಂತಹ, ತನ್ನ ತಂದೆಯ ಬೆಸ್ಟ್ ಫ್ರೆಂಡ್ ಆಗಿರ್ತಕ್ಕಂಥ ಧೀರುಭಾಯ್ ಅಂಬಾನಿ ಹುಡ್ಕೊಂಡು ಗುಜರಾತಿಗೆ ಹೋಗ್ತಾನೆ. ಅಂಬಾನಿಯವರ ಮನೆಯ ಬಾಗಿಲನ್ನು ಟಕ್ 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 ಅಂತ ಬಡೀತಾನೆ. ಅಂಬಾನಿ ಒಳಗೆ ಕರ್ಕೊಂಡು ಹೋಗ್ತಾರೆ ಅಮಿತಾಬ್ ಬಚ್ಚನನ್ನ. ಅವನ ಸ್ಟೋರಿ ಎಲ್ಲ ಕೇಳ್ತಾರೆ. ಕೊನೆಯದಾಗಿ 2 ಮಾತು ಹೇಳ್ತಾರೆ, ಕೇಳಿಬಿಡ ಅದ್ಭುತವಾದ ಮಾತು. ಧೀರುಭಾಯ್ ಅಂಬಾನಿ 9ನೇ ಕ್ಲಾಸ್ ಕಲ್ತವ್ರು 2 ಮಾತು ಹೇಳ್ತಾರೆ. ಪುಣ್ಯಾತ್ಮ, ನೀ ಜೀವನದಲ್ಲಿ ಯಾವುದನ್ನ ಚೆನ್ನಾಗಿ ಮಾಡ್ತೀಯೋ ಅದನ್ನೇ ಮಾಡು, ಬೇರೆ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ಯಾವುದನ್ನ ಚೆನ್ನಾಗಿ ಮಾಡ್ತೀಯ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದೆಯಾ, ಆಕ್ಟಿಂಗ್ ಮಾತ್ರ ಮಾಡು, ಕಂಪನಿ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಅಮಿತಾಬ್ ಬಚ್ಚನ್ ಮತ್ತೆ ಆಕ್ಟಿಂಗ್ ಫೀಲ್ಡಿಗೆ ಬರ್ತಾನೆ, ಮತ್ತೆ ಸೂಪರ್ ಸ್ಟಾರ್ ಆಗ್ತಾನೆ, ಮತ್ತೆ ನಂಬರ್ 1 ಆಗ್ತಾನೆ. ನೀನು ಯಾವುದನ್ನ ಚೆನ್ನಾಗಿ ಮಾಡ್ತೀಯೋ ಅದನ್ನ ಮಾತ್ರ ಮಾಡು. ಗ್ರೇಟ್ ಅಲ್ಲ? ಚಪ್ಪಾಳೆ ತುಂಬಾ ಬರ್ಬೇಕು ಇವತ್ತು, ನನಗೋಸ್ಕರ ಅಲ್ಲ. ನೀನು ಯಾವುದನ್ನ ಚೆನ್ನಾಗಿ ಮಾಡ್ತೀಯೋ ಅದನ್ನ ಮಾತ್ರ ಮಾಡು. ನಿಮ್ಮ ಜೀವನಕ್ಕೊಂದು ಅದ್ಭುತ ಪಾಠ ಇದು. ಅಂಬಾನಿ ಹೇಳ್ತಾರೆ, ಅಮಿತಾಬ್ ನೀನು ಯಾವುದನ್ನ ಚೆನ್ನಾಗಿ ಮಾಡ್ತೀಯೋ ಅದನ್ನ ಮಾತ್ರ ಮಾಡು, ಬೇರೆ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಗ್ರೇಟ್ ಮಾತಲ್ಲ ಇದು? 88 ಸ್ನೇಹಿತರೆ ಇನ್ನೊಂದು ದುರಂತ ಸ್ಟಾರ್ಟ್ ಆಯಿತು. ಬೆಂಗಳೂರಲ್ಲಿ ಕೂಲಿ ಫಿಲ್ಮ್ನ ಶೂಟಿಂಗ್ ಆಗ್ತಿತ್ತು. ಅಮಿತಾಬ್ ಬಚ್ಚನ್ ಫೈಟಿಂಗ್ ಮಾಡ್ತಾನೆ. ಪುನೀತ್ ಸರ್ ಅಥವಾ ವಿಲ್ಲನ್ ಇದ್ದಾನೆ, ಪಂಚಿಂಗ್ ಕೊಡ್ತಾನೆ. ಆ ಪಂಚ್ ಹೊಟ್ಟೆಗೆ ತಾಗಿತು. ಅಮಿತಾಬ್ ಬಚ್ಚನ್ ಒಂದು ಕಬ್ಬಿಣದ ಬೆಂಚಿನ ಮೇಲೆ ಬೀಳ್ತಾರೆ. ಹೊಟ್ಟೆ ಒಳಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಅಮಿತಾಬ್ ಬಚ್ಚನ್ ಆಸ್ಪತ್ರೆ ಅಡ್ಮಿಟ್ ಆಗ್ತಾರೆ. ಡಾಕ್ಟರ್ ಹೇಳ್ತಾರೆ, ನೀನು ಅಸ್ತಮಾ ಪೇಷಂಟ್ ಕಣೋ, ಬದುಕೋದು ಬಹಳ ಕಷ್ಟ ಇದೆ. ಹೊಟ್ಟೆ ಒಳಗೆ ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ, ಹೊಟ್ಟೆ ಒಳಗೆ ಬ್ಲೀಡಿಂಗ್ ಆಗ್ತಾ ಇದೆ. ಇಡೀ ಭಾರತ ಅಮಿತಾಬ್ ಬಚ್ಚನ್ಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇಡೀ ಭಾರತ ಯಜ್ಞಗಳನ್ನ, ಯಾಗವನ್ನ ಮಾಡಿ ಅಮಿತಾಬ್ ಮತ್ತೆ ಬದುಕು ಬರಲಿ ಅಂತ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತು. ಅಮಿತಾಬ್ ಬಚ್ಚನ್ ತನ್ನ ವಿಲ್ ಪವರ್ನ ಮೂಲಕ ಮತ್ತೆ ಎದ್ದು ಬರ್ತಾರೆ, ಮತ್ತೆ ಸೂಪರ್ ಸ್ಟಾರ್ ಆಗ್ತಾರೆ. 2000 ಇಸ್ವಿನಲ್ಲಿ ಇಡೀ ಭಾರತ ಇಷ್ಟಪಟ್ಟಂತ ಒಂದು ಶ್ರೇಷ್ಠವಾದ ರಿಯಾಲಿಟಿ ಶೋ ಸ್ಟಾರ್ಟ್ ಆಯಿತು, ಕೌನ್ ಬನೇಗಾ ಕರೋಡ್ಪತಿ. ಯಾವ ವಾಯ್ಸ್ ಅನ್ನ ರೇಡಿಯೋದವರು ಸರಿ ಇಲ್ಲ, ಕ್ಲಾರಿಟಿ ಇಲ್ಲ ತೆಗೆದು ಬಿಸಾಡಿದ್ರು, ಅದೇ ವಾಯ್ಸ್ ಇವತ್ತು ಡ್ರಾಯಿಂಗ್ ರೂಮಲ್ಲಿ ಸ್ನೇಹಿತರೆ ಮಿಂಚಲಿಕ್ಕೆ ಸ್ಟಾರ್ಟ್ ಆಯಿತು. ಅಮಿತಾಬ್ ಬಚ್ಚನ್ ವಾಯ್ಸ್ ಇವತ್ತು ಆ ಇಡೀ ಎಪಿಸೋಡ್ ಸ್ನೇಹಿತರೆ ಎತ್ತಿ ಹಿಡಿತು. ಈ ಒಂದು ಎಪಿಸೋಡಿಗೆ ಅಮಿತಾಬ್ ಬಚ್ಚನ್ 1 ಕೋಟಿ ಸಂಭಾವನೆ ತಗೋತಾನೆ. ಕೌನ್ ಬನೆ ಕರೋಡ್ಪತಿ ಮೂಲಕ ಅಮಿತಾಬ್ ಬಚ್ಚನ್ ಇವತ್ತು ಪ್ರತಿಯೊಬ್ಬರ ಮನೆ ಬರಲಿ ಸ್ಟಾರ್ಟ್ ಮಾಡ್ದ. ಅಮಿತಾಬ್ ಬಚ್ಚನ್ ಲೈಫ್ನ ಮೂಲಕ ಸ್ನೇಹಿತರೆ ನಾನು ತಿಳ್ಕೊಂಡ ಸತ್ಯ ಏನು ಅಂತ ಹೇಳಿದ್ರೆ, ನೀನು ಯಾವುದನ್ನ ಮಾಡ್ತೀಯೋ ಅದನ್ನ ಮಾತ್ರ ಮಾಡು.
ನೀನು ಯಾವುದನ್ನು ಚೆನ್ನಾಗಿ ಮಾಡ್ತೀಯೋ ಅದನ್ನು ಮಾತ್ರ ಮಾಡು. ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಫಸ್ಟ್ ಬರುವಂಥದ್ದು ಅಪಮಾನ. ಫಸ್ಟ್ ಬರೋದು ಅಪಮಾನ, ಆಮೇಲೆ ಬರುವಂಥದ್ದು ಅನುಮಾನ. ಯಾವಾಗ ಅಪಮಾನ ಅನುಮಾನವನ್ನು ನಾವು ಪ್ರೆಸ್ ಮಾಡಿ ಎದ್ದು ನಿಂತ್ಕೋತೇವ, ಆಮೇಲೆ ಸನ್ಮಾನಗಳು ಸ್ಟಾರ್ಟ್ ಆಗ್ತವೆ. ಸನ್ಮಾನ ತನಕ ನಾವು ಹೋಗ್ಬೇಕು ಅಂತಾದ್ರೆ ಅಪಮಾನಗಳನ್ನ ಅನುಮಾನಗಳನ್ನ ಮೆಟ್ಟಿ ನಿಲ್ಬೇಕಲ್ಲ. ಪ್ರತಿಯೊಬ್ಬರ ಲೈಫಲ್ಲಿ ಸ್ನೇಹಿತರೆ ಸೆಟ್ ಬ್ಯಾಕ್ಗಳು ಬಂದಾಗ, ಸೋಲುಗಳು ಬಂದಾಗ ಎದ್ದು ನಿಲ್ಲಿ ಕಲಿಬೇಕಲ್ಲ, ಬೌನ್ಸ್ ಬ್ಯಾಕ್ ಮಾಡ್ಲಿಕ್ಕೆ ಕಲಿಬೇಕಲ್ಲ. ಸ್ಪ್ರಿಂಗ್ನ ಮೇಲೆ ಕೈ ಇಟ್ಕೊಂಡು ನಿಂತಾಗ ಸ್ನೇಹಿತರೆ ಸ್ಪ್ರಿಂಗ್ ಅನ್ನ ಒತ್ತಿಟ್ಟಾಗ ಕೈ ತೆಗೆದಾಗ ಸ್ಪ್ರಿಂಗ್ ಬೌನ್ಸ್ ಬ್ಯಾಕ್ ಮಾಡುತ್ತಲ್ಲ. ಈ ಥರ ಬೌನ್ಸ್ ಬ್ಯಾಕ್ ಮಾಡೋದನ್ನ ಕಲಿಬೇಕಲ್ಲ ನಾವು. ಅಮಿತಾಬ್ ಬಚ್ಚನ್ ಬದುಕನ್ನು ಸ್ಟಡಿ ಮಾಡ್ಕೊಳ್ಳಿ, ಬೌನ್ಸ್ ಬ್ಯಾಕ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಅಮಿತಾಬ್ ಬಚ್ಚನ್ ಹೇಳ್ತಾನೆ ಬಹಳ ಅದ್ಭುತ ಮಾತು, ಲೈಫಲ್ಲಿ ಸ್ನೇಹಿತರೆ ಮೊದಲು ಅಪಮಾನ, ಆಮೇಲೆ ಅನುಮಾನ, ಕೊನೆಗೆ ಸನ್ಮಾನ. ಗಟ್ಟಿಯಾಗಿ ನಿಂತರೆ ಸನ್ಮಾನ ಮಾತ್ರ ಅಂತ ಅಮಿತಾಬ್ ಬಚ್ಚನ್ ಹೇಳ್ತಾನೆ. 83 ವರ್ಷ ಪ್ರಾಯ ಅಮಿತಾಬ್ ಬಚ್ಚನಿಗಾಗಿದೆ. ಕಲ್ಕಿ ಅಂತ ಫಿಲ್ಮ್ ಬಂದಿದೆ, ಅದರಲ್ಲಿ ಅಮಿತಾಬ್ ಬಚ್ಚನ್ ಒಂದು ಪಾತ್ರವನ್ನ ಮಾಡಿದ್ದಾನೆ. ಆ ಪಾತ್ರ ನೋಡಿ 10 ನಿಮಿಷ ಬರುವಂತದ್ದು. ಅಮಿತಾಬ್ನ ಪವರ್ ನಿಮ್ಗೆ ಗೊತ್ತಾಗತ್ತೆ, ಅಮಿತಾಬ್ ಬಚ್ಚನ್ನ ಪವರ್ ನಿಮ್ಗೆ ಗೊತ್ತಾಗತ್ತೆ. ನನ್ನ ಪ್ರೀತಿ ಬಂಧುಗಳೇ, ವಿದ್ಯಾರ್ಥಿಗಳು ಕೇಳಿ, 72 ವರ್ಷ ಪ್ರಾಯ ಆದಾಗ ಅಮಿತಾಬ್ ಬಚ್ಚನ್ ಒಂದು ಪಾತ್ರವನ್ನ ಮಾಡ್ತಾನೆ. ಸಿನಿಮಾದ ಹೆಸರು ಪಾ. ನೀವೆಲ್ಲ ಫಿಲ್ಮ್ ನೋಡಬೇಕು ಅಂತ ನಂಗೆ ಆಸೆ ಇದೆ. ಪಾ ಅಂತ ಸಿನಿಮಾ ಹೆಸರು. ಅದರಲ್ಲೊಬ್ಬ 14 ವರ್ಷ ಪ್ರಾಯದ ಹುಡುಗನ ಪಾತ್ರ ಅಮಿತಾಬ್ ಬಚ್ಚನ್ ಮಾಡ್ತಾನೆ. ಪ್ರೊಜೇರಿಯಾ ಅಂತ ಹೇಳುವಂತ ಕಾಯಿಲೆ ಬಂದಿರತಕ್ಕಂಥ ಹುಡುಗನ ಪಾತ್ರ ಅದು. ನೇತ್ರೆ ಆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಪ್ರಾಯ ಆಗಿರ್ತಕ್ಕಂಥ, ವಿರೂಪ ಆಗಿರ್ತಕ್ಕಂಥ, ಕುರೂಪವಾಗಿರ್ತಕ್ಕಂಥ, ವಿಕೃತವಾಗಿರ್ತಕ್ಕಂಥ ಪಾತ್ರವನ್ನ ಪಾ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಮಾಡ್ತಾನೆ. ಬೆಳಿಗ್ಗೆ 4 ಗಂಟೆ ಮೇಕಪ್ ಇತ್ತು, ಸಂಜೆ 4 ಗಂಟೆ ಮೇಕಪ್ ಇತ್ತು ಸ್ನೇಹಿತರೆ. 8 ಗಂಟೆ ಅಮಿತಾಬ್ ಬಚ್ಚನ್ ಬೆನ್ನು ಬಗ್ಗಿಸ್ ಕೂತ್ಕೊಂಡು ತಾಳ್ಮೆಯಿಂದ ಪಾತ್ರವನ್ನು ಆವಾಹನೆ ಮಾಡ್ಕೋತಾರೆ ಸ್ನೇಹಿತರೆ. ಆ ಪಾತ್ರಕ್ಕೆ ಅಮಿತಾಬ್ ಬಚ್ಚನ್ ನ್ಯಾಷನಲ್ ಅವಾರ್ಡ್ ತಗೋತಾನೆ. ಗ್ರೇಟ್ ಅಲ್ಲ? ಬಹಳ ಗಮ್ಮತ್ ಏನು ಅಂತ ಸಿನಿಮಾದಲ್ಲಿ ಸ್ನೇಹಿತರೆ, ಅಮಿತಾಬ್ ಬಚ್ಚನ್ ಅಪ್ಪನ ಪಾತ್ರ ಮಾಡಿದ್ದು ಅಕ್ಷಯ್ ಕುಮಾರ್. ಆ ಪಾತ್ರ ಅಕ್ಷಯ್ ಕುಮಾರ್ ಅಲ್ಲ, ಆ ಪಾತ್ರವನ್ನ ಮಾಡಿರ್ತಕ್ಕಂಥದ್ದು ಅಮಿತಾಬ್ ಬಚ್ಚನ್ ಮಗ. ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಅಪ್ಪನ ಪಾತ್ರವನ್ನ ಮಾಡ್ತಾನೆ, ಅಮಿತಾಬ್ ಬಚ್ಚನ್ ಮಗಳ ಪಾತ್ರವನ್ನ ಮಾಡ್ತಾನೆ. ಜಗತ್ತಲ್ಲಿ ಇಂಥ ಪ್ರಯೋಗ ಯಾವತ್ತೂ ಆಗಿರಲಿಲ್ಲ ಸರ್. ಇಂಥ ಪ್ರಯೋಗವನ್ನ ಕೂಡ ಅಮಿತಾಬ್ ಬಚ್ಚನ್ ಮಾಡ್ತಾನೆ. ಕಲ್ಕಿ ಸಿನಿಮಾದ ಅದ್ಭುತವಾದ ಪಾತ್ರಕ್ಕೆ ಸ್ನೇಹಿತರೆ ಅಮಿತಾಬ್ ಬಚ್ಚನ್ ದಿವಸಕ್ಕೆ 4 ಗಂಟೆ ಮೇಕಪ್ ಅನ್ನ ಮಾಡ್ಕೋತಾನೆ. ಗ್ರೇಟ್ ಅಲ್ಲ? ಆ ಕಮಿಟ್ಮೆಂಟ್ ನಮ್ಮಲ್ಲಿ ಇದೆ ಅಂತ ಆದ್ರೆ ಸಕ್ಸಸ್ ಆಗೋದು ಖಂಡಿತ ಅಂತ ನಂಗೆ ಅನಿಸ್ತಾ ಇದೆ. ಅಮಿತಾಬ್ ಬಚ್ಚನ್ನ ಕಮಿಟ್ಮೆಂಟ್ ಅನ್ನ, ಬದ್ಧತೆಯನ್ನ ಚಪ್ಪಾಳೆ ಮೂಲಕ ಸ್ನೇಹಿತರೆ ಗೌರವಿಸೋದನ್ನ ಕಲಿಯೋಣ. ನನ್ನ ಪ್ರೀತಿ ಬಂಧುಗಳು, ನಾನು ನಿಮ್ಗೆ ಇನ್ನೊಬ್ಬ ಹುಡುಗನ ಕತೆ ಹೇಳ್ತೇನೆ. ಹಿಸ್ ಏಜ್ ವಾಸ್ 9 years, 9 ವರ್ಷ. 9 ವರ್ಷದ ಹುಡುಗನ ಬರ್ಡೇ ಕಾರ್ಯಕ್ರಮಕ್ಕೆ ಅವನ ಅಜ್ಜ ಅವನಿಗೊಂದು ಕ್ರಿಕೆಟ್ ಬ್ಯಾಟ್ ಅನ್ನ ಗಿಫ್ಟ್ ಹಾಕೊಡ್ತಾರೆ. ಆ ಬ್ಯಾಟ್ ಹಿಡ್ಕೊಂಡು ಆ ಹುಡುಗ ಫೋಟೋ ತೆಗೆಸ್ಕೊಳ್ತಾನೆ. ಆ ದಿನ ಡಿಸೈಡ್ ಮಾಡ್ಕೊಳ್ತಾನೆ, ಕ್ರಿಕೆಟರ್ ಆಗಬೇಕು, ಬೇರೆ ಎಂಥದೂ ಆಗೋದಿಲ್ಲ, ಕ್ರಿಕೆಟರ್ ಮಾತ್ರ ಆಗಬೇಕು. ಡಿಸೈಡ್ ಮಾಡ್ಕೊಳ್ತಾನೆ, ಕ್ರಿಕೆಟರ್ ಆಗಬೇಕು. 14 ವರ್ಷ ಪ್ರಾಯದಲ್ಲಿ ಶಾಲೆಗೆ ಹೋಗ್ತಾ ಇದ್ದಾನೆ, 9ನೇ ಕ್ಲಾಸು. ಶಾಲೆಗೆ ಹೋಗುವಾಗ ರಸ್ತೆ ಬದಿ ದೊಡ್ಡ ಫ್ಲೆಕ್ಸ್ ಹಾಕಿದ್ದನ್ನು ನೋಡ್ತಾನೆ. ಏನಿದೆ ಫ್ಲೆಕ್ಸ್ ಅಲ್ಲಿ ಅಂತ ಹೇಳಿದ್ರೆ, ರಮಾಕಾಂತ್ ಆಚ್ರೇಕರ್ ಅವರ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ, 3 ತಿಂಗಳ ಕ್ಯಾಂಪ್ ಅದು, ಎನಿಬಡಿ ಕ್ಯಾನ್ ಜಾಯಿನ್ ಅಂತ ಫ್ಲೆಕ್ಸ್ ಅಲ್ಲಿ ಹಾಕಿದ್ರು. ಆಚ್ರೇಕರ್ ಸರ್ ಫೋಟೋ ಇತ್ತು. ಹುಡುಗ ಡಿಸೈಡ್ ಮಾಡ್ಕೊಳ್ತಾನೆ, ನಾನು ಇನ್ನು ಓದಿ ಏನು ಆಗಬೇಕು ಅಂತಿಲ್ಲ, ನಾನು ಕ್ರಿಕೆಟ್ ಆಗಿ ಡಿಸೈಡ್ ಮಾಡ್ಕೊಳ್ತಾನೆ. ಮನೆಗೆ ಬಂದು ಹೇಳ್ತಾನೆ, ಅಪ್ಪ ನಾನು ನಾಳೆ ಶಾಲೆಗೆ ಹೋಗೋದಿಲ್ಲ, ನಾನು ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇದೆ, ನಾನು ಕ್ಲಾಸಲ್ಲಿ ಫಸ್ಟ್ ಇದ್ದೇನೆ, ಇಂಗ್ಲೀಷಲ್ಲಿ ಟಾಪರ್ ಆಗಿದ್ದೇನೆ, ಮ್ಯಾಥ್ಸಲ್ಲಿ 100 ಮಾರ್ಕ್ಸ್ ತಗೋತಾ ಇದ್ದೇನೆ, ಬಟ್ ನಂಗೆ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇದೆಯಪ್ಪ, ನಾನು ಕ್ರಿಕೆಟರ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳುವಾಗ ಅಪ್ಪ ರಮೇಶ್ ತಂಡ್ಗೊಂದು ಪ್ರಶ್ನೆ ಕೇಳ್ತಾರೆ. ಅಪ್ಪ ಕೇಳಿದ ಕ್ವಶನ್ ನೆನಪು ಮಾಡ್ಕೊಳ್ಳಿ. ಅಪ್ಪ ಕೇಳ್ತಾನೆ, ನನ್ನ ಪ್ರೀತಿ ಹುಡುಗ ನಿನಗೆ ನಂಬಿಕೆ ಇದೆಯಾ? ಯಾವ ಪ್ರಶ್ನೆ ಇದು? ನನ್ನ ಪ್ರೀತಿ ಹುಡುಗ ನಿನಗೆ ನಂಬಿಕೆ ಇದೆಯಾ? ಆ ಹುಡುಗ ಹೇಳ್ತಾನೆ, ಎಸ್ ಅಪ್ಪ ನಂಗೆ ನಂಬಿಕೆ ಇದೆ, ಹೋಗಿ ಸೇರು ಅಂತ ಕಳಿಸ್ತಾನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಮತ್ತೆ ಅವನು ಶಾಲೆಗೆ ಹೋಗಲಿಲ್ಲ. ಆಚ್ರೇಕರ್ ಅವರ ಕೋಚಿಂಗ್ ಕ್ಯಾಂಪ್ ಅನ್ನು ಸೇರ್ತಾನೆ. 3 ತಿಂಗಳು ಟಫ್ ಆಗಿರ್ತಕ್ಕಂಥ ಕೋಚಿಂಗ್ ಅನ್ನು ಪಡ್ಕೊಳ್ತಾನೆ. ವಿಕೆಟ್ನ ಮೇಲೆ ₹1 ಕಾಯಿನ್ ಇಟ್ಕೊಂಡು ಬೌಲಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾನೆ. ಬ್ಯಾಟ್ ಹಿಡ್ಕೊಂಡು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಸ್ಟಾರ್ಟ್ ಮಾಡ್ತಾನೆ. 16 ವರ್ಷ ಪ್ರಾಯದಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ. 16ನೇ ವರ್ಷ ಪ್ರಾಯಕ್ಕೆ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ. ಮೊದಲ ಮ್ಯಾಚ್ ಇದ್ದದ್ದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಪ್ರವಾಸದು. ಬಲಾಢ್ಯವಾಗಿರ್ತಕ್ಕಂಥ ಬೌಲರ್ಸ್ಗಳು, ವೇಗದ ಬೌಲರ್ಸ್ಗಳು ಸಚಿನ ನೋಡಿ ತಮಾಷೆ ಮಾಡಿ ನಗಾಡ್ತಾರೆ.
ಸಚಿನ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದಾಗ ಸರ್ಫರಾಜ್ ನವಾಜ್ ಹೇಳ್ತಾನೆ, ಬ್ಯಾಟ್ನಷ್ಟು ಉದ್ದ ಇಲ್ಲ ಪುಣ್ಯಾತ್ಮ, ಏನ್ ಆಟ ಆಡ್ತೀನಿ ನೀನು ಬ್ಯಾಟ್ನಷ್ಟು ಉದ್ದ ಇಲ್ಲ ಪುಣ್ಯಾತ್ಮ, ಏನ್ ಆಟ ಆಡ್ತಿ, ತಮಾಷೆ ಮಾಡಿ ಕಳಿಸ್ತಾರೆ. ಬಟ್ ಹುಡುಗ ಬ್ಯಾಟ್ ಮಾಡ್ಲಿಕ್ಕೆ ಬರ್ತಾನೆ, ಫಸ್ಟ್ ಬಾಲ್ ಬಂದು ಮೂಗಿನ ತುದಿಗೆ ಬಡಿತದೆ, ಎಲುಬು ಬ್ರೇಕ್ ಆಗ್ತದೆ, ರಕ್ತ ಸುರುಳಿಗೆ ಸ್ಟಾರ್ಟ್ ಆಗ್ತದೆ. ಹುಡುಗ ಕೇರ್ ಮಾಡೋದಿಲ್ಲ, ರಕ್ತವನ್ನು ಒರೆಸ್ಕೊಳ್ತಾನೆ. ಎರಡನೇ ಬಾಲ್ ಸರ್ಫರಾಜ್ ನವಾಜಿಗೆ ಬೌಂಡ್ರಿ ಬಾರಿಸ್ತಾನೆ. ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತಕ್ಕೋಸ್ಕರ ಆಡ್ತಾರೆ. ಕ್ರಿಕೆಟ್ನ ಎಲ್ಲ ರೆಕಾರ್ಡ್ಸ್ಗಳನ್ನು ಧೂಳಿಪಟ ಮಾಡ್ತಾನೆ. 102 ಸೆಂಚುರಿಗಳನ್ನು ಪೂರ್ತಿ ಮಾಡ್ತಾನೆ. ಒನ್ಡೇನಲ್ಲಿ 49 ಸೆಂಚುರಿಗಳನ್ನು ಪೂರ್ತಿ ಮಾಡ್ತಾನೆ. ಒನ್ಡೇಯಲ್ಲಿ ಜಗತ್ತಿನ ಮೊದಲ ಡಬಲ್ ಸೆಂಚುರಿ ಬಾರಿಸ್ತಾನೆ. ಕ್ರಿಕೆಟ್ನ ಎಲ್ಲ ರೆಕಾರ್ಡ್ಸ್ ಧೂಳಿಪಟ ಮಾಡ್ತಾನೆ. ಭಾರತಕ್ಕೆ ವಿಶ್ವಕಪ್ಪನ್ನು ಗೆಲ್ಲಿಸ್ಕೊಡ್ತಾನೆ. ಮುಂಬೈಗೆ ಐಫಿಲ್ ಟ್ರೋಫಿಯನ್ನು ಗೆಲ್ಲಿಸ್ಕೊಡ್ತಾನೆ. 2011ರಲ್ಲಿ ಭಾರತಕ್ಕೆ ವಿಶ್ವಕಪ್ಪನ್ನು ಗೆಲ್ಲಿಸ್ಕೊಟ್ಟು ವಿರಾಟ್ ಕೊಹ್ಲಿಯ ಹೆಗಲ್ ಮೇಲೆ ಕುತ್ಕೊಂಡು ಇಡೀ ಭಾರತದ ಕ್ರಿಕೆಟ್ಗೆ ವಿದಾಯವನ್ನ ಕೋರ್ತಾನೆ. ಸ್ನೇಹಿತರೆ, ಆ ಹುಡುಗನನ್ನ ಸಚಿನ್ ತೆಂಡೂಲ್ಕರ್ ಅಂತ ಕರೀತಾರೆ. ನನ್ಗೀಗ ಕ್ರಿಯೇಟಿವ್ ಕಾಲೇಜನ್ನ ಬುದ್ಧಿವಂತ ವಿದ್ಯಾರ್ಥಿಗಳು ಹೇಳಬೇಕು, ಅಪ್ಪ ಕೇಳಿದ ಪ್ರಶ್ನೆ ಏನು? ಅಪ್ಪ ಕೇಳಿದ ಪ್ರಶ್ನೆ ಏನು? ಅಪ್ಪ ಕೇಳಿದ ಪ್ರಶ್ನೆ, ನಿನಗೆ ನಿನ್ನ ಮೇಲೆ ನಂಬಿಕೆ ಇದೆಯಾ? ಕರೆಕ್ಟಾ ಪ್ರಶ್ನೆ? ನನಗೆ ನಂಬಿಕೆ ಇದೆ, ಅಪ್ಪ ಹೇಳಲಿಲ್ಲ. ನನಗೆ ನಂಬಿಕೆ ಇದೆ ಅಂತ ಅಪ್ಪ ಹೇಳಲಿಲ್ಲ. ನಿನಗೆ ನಿಮ್ಮ ಮೇಲೆ ನಂಬಿಕೆ ಇದೆಯಾ? ಇಂಪಾರ್ಟೆಂಟ್ ಕ್ವಶನ್. ಯಾವಾಗ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಮನ್ನು ಯಾರು ಬೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಿಮ್ಮೊಟ್ಟಿಗೆ ಯಾರು ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ನಂಬರ್ 1 ಆಗ್ತೀರಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆಯಾ? ಕ್ರಿಯೇಟಿವ್ ಕಾಲೇಜಿನ ಅದ್ಭುತ ಜ್ಞಾನ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಮಟ್ಟಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆಯಾ? ಡೂ ಯು ಹ್ಯಾವ್ ದ ಫೇತ್? ನಂಬಿಕೆ ಇದೆಯಾ? ಭರೋಸಾ ಹೈ ಕ್ಯಾ? ಭರೋಸಾ ಹೈ ಕ್ಯಾ? ನಂಬಿಕೆ ಇದೆಯಾ ನಿಮ್ಮ ಮೇಲೆ? ನಿಮಗೆ ನಿಮ್ಮನ್ನು ಯಾರು ಬೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಚಿನ್ ತೋರಿಸ್ಕೊಡ್ತಾರೆ. ಸ್ನೇಹಿತರೆ, ಸಚಿನ್ನ ಜೀವನದ ಅದ್ಭುತ ಸಂದೇಶ. ನನಗೆ 2 ಘಟನೆಗಳನ್ನು ಹೇಳಬೇಕು. 2 ಹೇಳಬೇಕಾಗಿರ್ತಕ್ಕಂಥ ಘಟನೆ ಇದೆ. ಸ್ನೇಹಿತರೆ, 2000ನೇ ಇಸ್ವಿ ಆಗುವಾಗ ಸಚಿನ್ ಅವರಿಗೆ ಎಡಗೈಯ ನೋವು ಸ್ಟಾರ್ಟ್ ಆಯಿತು. ಬ್ಯಾಟ್ ಎತ್ತಲಿಕ್ಕೆ ಆಗೋದಿಲ್ಲ, ಬಾಲ್ ಕೂಡ ಎತ್ತಲಿಕ್ಕೆ ಆಗೋದಿಲ್ಲ. ಟೆನ್ನಿಸ್ ಎಲ್ಬೋ ಸಮಸ್ಯೆ ಅಂತ ಹೇಳ್ತಾರೆ ಸ್ನೇಹಿತರೆ. ಬ್ಯಾಟ್ ಎತ್ತಲಿಕ್ಕೆ ಆಗೋದಿಲ್ಲ, ಬ್ಯಾಟಿಂಗ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ ಹೇಳ್ತಾರೆ, ಲೈಫ್ ಇಡೀ ಬ್ಯಾಟಿಂಗ್ ಮಾಡ್ಲಿಕ್ಕೆ ಆಗೋಲ್ಲ ಪುಣ್ಯಾತ್ಮ, ಸಾಕು, ರಿಸೈನ್ ಕೊಡು, ರಾಜೀನಾಮೆ ಕೊಟ್ಟು ಬಿಡು. ಇಡೀ ಭಾರತದಲ್ಲಿ ತಲ್ಲಣ ಆರಂಭ ಆಗ್ತದೆ. 2-3 ಜನ ಹುಡುಗರು ಸುಸೈಡ್ ಮಾಡ್ಕೊಳ್ತಾರೆ. ಸಚಿನ್ ಮತ್ತೆ ಗೆದ್ದು ಬರಬೇಕು ಅಂತ ಪ್ರಾರ್ಥನೆಗಳು, ಯಜ್ಞಗಳು ಸ್ಟಾರ್ಟ್ ಆಗ್ತವೆ. ಸ್ನೇಹಿತರೆ, ಸಚಿನ್ ತನ್ನ ವಿಲ್ ಪವರ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾನೆ. ಭಾರವಾದ ಬ್ಯಾಟ್ ತಗೊಳ್ತಾನೆ. ಅದುವರೆಗೆ ಹಗುರವಾದ ಬ್ಯಾಟ್ ಎಲ್ಲ ಆಡ್ತಾ ಇದ್ದ. ಯಾವಾಗ ಟೆನ್ನಿಸ್ ಎಲ್ಬೋ ಸ್ಟಾರ್ಟ್ ಆಯಿತು, 3 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಮಲಗ್ತಾನೆ. 4ನೇ ತಿಂಗಳು ಭಾರವಾದ ಬ್ಯಾಟ್ ಇಟ್ಕೊಂಡು ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾನೆ. ದಿವಸಕ್ಕೆ 16 ಗಂಟೆ ಬ್ಯಾಟಿಂಗ್ ಮಾಡ್ತಾನೆ, ಬೆವರು ಹರಿಸ್ತಾನೆ. ಸ್ನೇಹಿತರೆ, ಅದೇ ಟೆನ್ನಿಸ್ ಎಲ್ಬೋ ಕೈಯನ್ನ ಗೆದ್ದು ಬರ್ತಾನೆ. ಸ್ನೇಹಿತರೆ, ಮತ್ತೆ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ಹೋಗ್ತಾನೆ. ಒನ್ ಡೇ ಮ್ಯಾಚಲ್ಲಿ ಡಬಲ್ ಸೆಂಚುರಿ ಹೊಡೆದದ್ದು ಯಾವಾಗ? ಟೆನ್ನಿಸ್ ಎಲ್ಬೋ ಸಮಸ್ಯೆ ಪರಿಹಾರ ಆದ ನಂತರ. ಸ್ನೇಹಿತರೆ, ಸೆಂಚುರಿಗಳನ್ನು ಸ್ನೇಹಿತರೆ ಹೊಡೆದದ್ದು ಯಾವಾಗ? ಟೆನ್ನಿಸ್ ಎಲ್ಬೋ ಸಮಸ್ಯೆ ಪರಿಹಾರ ಆದ ನಂತರ. ಸ್ನೇಹಿತರೆ, ವಿಲ್ ಪವರ್ ಅಂದ್ರೆ ಏನು, ಇಚ್ಛಾಶಕ್ತಿ ಅಂದ್ರೆ ಅಂತೇಳಿ ನಮಗೆ ಸಚಿನ್ ತೋರಿಸ್ಕೊಟ್ಟಿದ್ದಾನೆ. ಆ ಸಚಿನಿಗೊಮ್ಮೆ ಗ್ರೇಟ್ ಆದ ಚಪ್ಪಾಳೆಗಳು ಬೇಕು ಅಂತ ಅನಿಸ್ತಾ ಇದೆ. 1999ನೇ ಇಸ್ವಿನಲ್ಲಿ ಭಾರತ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಯಿತು. ಆಸ್ಟ್ರೇಲಿಯಾ ಪ್ರವಾಸ. ಆಗ ಇಡೀ ಜಗತ್ತಿನ ಬೆಸ್ಟ್ ಸ್ಪಿನ್ನರ್ ಯಾರು ಅಂದರೆ ಶೇನ್ ವಾರ್ನ್. ಅವನಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ಪಿನ್ನರ್ ಯಾರಿಲ್ಲ ಅಂತ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಸಚಿನಿಗೆ ಕೂಡ ಗೊತ್ತಿತ್ತು. ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಬಂದಿತ್ತು, ಸಚಿನ್ ಆಟ ನಡೆಯೋದಿಲ್ಲ, ಯಾಕಂದ್ರೆ ಶೇನ್ ವಾರ್ನ ಬೌಲಿಂಗ್ ಅದ್ಭುತ ಇದೆ, ಸಚಿನಿಗೆ ಆಡ್ಲಿಕ್ಕಾಗೋದಿಲ್ಲ ಅಂತ ಎಲ್ಲ ಪತ್ರಿಕೆ ಹೆಡ್ಲೈನ್ಸ್ ಬಂದಿತ್ತು. ಸಚಿನಿ ಕೂಡ ಗೊತ್ತಿತ್ತು. ಸಚಿನ್ ಏನು ಮಾಡ್ತಾನೆ ಗೊತ್ತಾ? ಇಡೀ ಭಾರತವನ್ನು ಸರ್ವೆ ಮಾಡ್ತಾನೆ. ಇಡೀ ಭಾರತದಲ್ಲಿ ಎಲ್ ಶಿವರಾಮಕೃಷ್ಣ ಒಬ್ಬ ಬೌಲರ್ ಸಿಗ್ತಾನೆ. ಶೇನ್ ವಾರ್ನ್ ತರನೇ ಬೌಲಿಂಗ್ ಮಾಡೋ ಬೌಲರ್ ಸಿಗ್ತಾನೆ. ಅವನ ಹೆಸರು ಎಲ್ ಶಿವರಾಮಕೃಷ್ಣನ್. ಅವನನ್ನ ಬಾಂಬೆ ಕರ್ಕೊಂಡ್ ಬರ್ತಾನೆ. ಬ್ರಬೌನ್ ಸ್ಟೇಡಿಯಂ ಅಲ್ಲಿ ಬೌಲಿಂಗ್ ಮಾಡ್ಲಿಕ್ಕೆ ಹೇಳ್ತಾನೆ. 3 ದಿವಸಗಳ ಕಾಲ ಸಚಿನ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ. ಒಬ್ಬ ಹೈಸ್ಕೂಲ್ ಹುಡುಗನ ಹಾಗೆ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ನೆಕ್ಸ್ಟ್ ಹಿ ವೆಂಟ್ ಟು ಆಸ್ಟ್ರೇಲಿಯಾ. ಏನಾಯ್ತು ಅಂದ್ರೆ, ಯಾವಾಗ ಶೇನ್ ವಾರ್ನ್ ಬೌಲಿಂಗ್ ಮಾಡ್ಲಿಕ್ಕೆ ಬರ್ತಾನೆ, ಆವಾಗೆಲ್ಲ ಸಿಕ್ಸರ್ಗಳನ್ನ, ಬೌಂಡ್ರಿಗಳನ್ನ ಚಚ್ಚುತ್ತಾ ಹೋಗ್ತಾನೆ. ಶೇನ್ ವಾರ್ನ್ ಹೇಳ್ತಾನೆ, ನಂಗೆ ನಿದ್ರೆಯಲ್ಲಿ ಕೂಡ ಸಚಿನ್ ಬಂದು ಹೊಡೆದಾಗ ಅನಿಸ್ತಾ ಇದೆ, ಸಚಿನ್ ಔಟ್ ಆಗೋದಿಲ್ಲ.
ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಒಬ್ಬ ಹೈಸ್ಕೂಲ್ ಹುಡುಗನಾಗೆ ಪ್ರಾಕ್ಟೀಸ್ ಅನ್ನ ಮಾಡಿಕೊಂಡು ಹೇಗೆ ತನ್ನ ವಿಲ್ ಪವರ್ ಅನ್ನ ಗೆದ್ದುಕೊಂಡ, ಹೇಗೆ ತನ್ನ ಇಚ್ಛಾಶಕ್ತಿಯನ್ನು ಸ್ಟ್ರಾಂಗ್ ಮಾಡ್ಕೊಂಡ ಸರ್. ಸಚಿನ್ ಅದ್ಭುತವಾದ ಎಕ್ಸಾಂಪಲ್ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಒಬ್ಬ ಹೈಸ್ಕೂಲ್ ಹುಡುಗನ ಮೈಂಡ್ ಸೆಟ್ಟಿ ಕೂಡ ಸಚಿನ್ ಬರ್ತಾನೆ. ಬಹಳ ಗ್ರೇಟ್ ಅಲ್ಲ ಸ್ನೇಹಿತರೆ, ಬಹಳ ಗ್ರೇಟ್ ಅಲ್ಲ. 2004ರಲ್ಲಿ ವರ್ಲ್ಡ್ ಕಪ್ ಮ್ಯಾಚ್ ಆಗ್ತಿತ್ತು. ವರ್ಲ್ಡ್ ಕಪ್ ಮ್ಯಾಚ್ ಆಗ್ತಾ ಇರುವಾಗ, ಎರಡನೇ ಮ್ಯಾಚ್ ನಡೀತಾ ಇರುವಾಗ ಸಚಿನ್ ಅಪ್ಪ ತೀರ್ಕೋತಾರೆ. ಆ ಮ್ಯಾಚ್ ಅನ್ನ ಮುಗಿಸಿ ಸಚಿನ್ ಊರಿಗೆ ಬರ್ತಾನೆ, ಬಾಂಬೆಗೆ ಬರ್ತಾನೆ. ಅಪ್ಪನ ಅಂತಿಮ ಕ್ರಿಯೆನ ಪೂರ್ತಿ ಮಾಡ್ತಾನೆ. ನೆಕ್ಸ್ಟ್ ಪುನಃ ಹೋಗಿ ಭಾರತವನ್ನು ಗೆಲ್ಲಿಸೋ ಪ್ರಯತ್ನ ಮಾಡ್ತಾನೆ. ಪ್ರತಿ ಸಲ ಸಚಿನ್ ಸಿಕ್ಸರ್ಗಳನ್ನ, ಬೌಂಡ್ರಿಗಳನ್ನ ಬಾರಿಸ್ತಾನೆ. ಯಾವಾಗ ಅವನು ಸೆಂಚುರಿ ಬಾರಿಸ್ತಾನೆ ಆವಾಗ ಆಕಾಶ ನೋಡಿಕೊಂಡು ಅಪ್ಪನಿಗೆ ಶ್ರದ್ಧಾಂಜಲಿ ಕೊಡ್ತಾನೆ. ಇವತ್ತು ಕೂಡ ಸಚಿನ್ ಸೆಂಚುರಿ ಹೊಡೆದಾಗ ಆಕಾಶ ನೋಡಿ ಅಪ್ಪನಿಗೆ ಶ್ರದ್ಧಾಂಜಲಿ ಕೊಡ್ತಾನೆ. ಗ್ರೇಟ್ ಅಲ್ಲ? ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಸಚಿನದು ಒಂದು ವಿಡಿಯೋ ನೀವು ನೋಡಬೇಕು ಅಂತ ಆಸೆ ಇದೆ. ಯೂಟ್ಯೂಬ್ ಅಲ್ಲಿ ಬಹಳ ವೈರಲ್ ಆಗಿದೆ. ನೀವು ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಸಚಿನ್ನ ಕೊನೆಯ ಮ್ಯಾಚ್, ಲಾಸ್ಟ್ ಟೆಸ್ಟ್ ಮ್ಯಾಚ್ ನಡೀತು ಬ್ರೆಬೋರ್ನ್ ಸ್ಟೇಡಿಯಂ ಅಲ್ಲಿ. ಅವನು ಆಡಿರ್ತಕ್ಕಂಥ ಬ್ರೆಬೋರ್ನ್ ಸ್ಟೇಡಿಯಂ ಅಲ್ಲಿ ಕೊನೆಯ ಮ್ಯಾಚ್ ನಡೀತು. ಲಾಸ್ಟ್ ಅವನು 76 ರನ್ ಮಾಡಿ ಔಟ್ ಆಗ್ತಾನೆ. ಲಾಸ್ಟ್ ಅವನನ್ನ ಕಳಿಸ್ಕೊಡ್ತಾರೆ. ವಿದಾಯದ ಭಾಷಣ ಮಾಡಲಿಕ್ಕೆ ಸಚಿನ್ ಮೈಕ್ ತಗೋತಾನೆ. ಆ ದಿವಸ ಅವನು 23 ನಿಮಿಷ ಮಾತಾಡಿದ. ಆ ವಿಡಿಯೋ ನೀವು ನೋಡಬೇಕು ಅಂತ ಆಸೆ ಇದೆ. ಸಚಿನ್ ಮೊದಲು ಥ್ಯಾಂಕ್ಸ್ ಹೇಳ್ತಾನೆ ತನ್ನ ಅಪ್ಪನಿಗೆ. ಅಪ್ಪ ಇಲ್ಲ ಜಗತ್ತಲ್ಲಿ ಅಂತ ಗೊತ್ತಿದೆ. ಆಮೇಲೆ ಅಮ್ಮನಿಗೆ ತನ್ನ ಧನ್ಯವಾದ ಹೇಳ್ತಾನೆ. ಅಮ್ಮನನ್ನ ಗ್ರೌಂಡಿಗೆ ಕರೆಸ್ಕೊಳ್ತಾನೆ. ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಹೇಳ್ತಾನೆ. ಅಮ್ಮ ಯಾವತ್ತೂ ನನ್ನ ಮ್ಯಾಚ್ ಅನ್ನು ನೋಡಿಲ್ಲ ಅಮ್ಮ, ಇವತ್ತು ಮ್ಯಾಚ್ ನೋಡ್ಲಿಕ್ಕೆ ಬಂದಿರಂತ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ತನ್ನ ಅಣ್ಣ ನನಗೆ ಕ್ರಿಕೆಟ್ ಆಡೋದನ್ನ ಕಲಿಸ್ಕೊಟ್ಟ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ತನ್ನ ಗುರುಗಳಾಗಿರ್ತಕ್ಕಂಥ ರಮಾಕಾಂತ್ ಆಚಾರ್ಯ ನೆನಪಿಸ್ಕೊಳ್ಳುವ ಗಂಟಲು ಕಟ್ಟಿ ಬರ್ತದೆ. ಅವನಿಗೆ ಇವತ್ತು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ತನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳ್ತಾನೆ. ತನ್ನ ಪ್ರೇಕ್ಷಕ ಥ್ಯಾಂಕ್ಸ್ ಅಂತಾರೆ. ಯಾವ ರೀತಿ ಗ್ರಾಟಿಟ್ಯೂಡ್ ಅಂತ ಹೇಳೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟ. ಆ ಗ್ರಾಟಿಟ್ಯೂಡ್ಗೋಸ್ಕರ ನಾನು ಸಚಿನ್ಗೆ ಥ್ಯಾಂಕ್ಸ್ ಹೇಳ್ತಾನೆ ಮತ್ತು ನಿಮ್ಮ ಚಪ್ಪಾಳೆಗಳು ಬೇಕು ಅಂತ ಆಸೆ ಪಡ್ತಾನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಹಿಂದಿ ಸಿನಿಮಾದ ಗಾಯಕರಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಗಾಯಕ ಅಂದ್ರೆ ಮೊಹಮ್ಮದ್ ರಫಿ. 53,000 ಹಾಡುಗಳನ್ನು ಮೊಹಮ್ಮದ್ ರಫಿ ಹಾಡಿದ್ದಾರೆ. 23 ಭಾಷೆಗಳಲ್ಲಿ ಹಾಡಿದ್ದಾರೆ. ನಂತರ ಎಲ್ಲ ರೀತಿಯ ಹಾಡುಗಳನ್ನು ಮೊಹಮ್ಮದ್ ರಫಿ ಹಾಡಿದ್ದಾರೆ. ಅವರ ಬಾಲ್ಯದ ಒಂದು ಘಟನೆ ನಾನು ನಿಮ್ಗೆ ಹೇಳಬೇಕು, ಎಲ್ಲ ವಿದ್ಯಾರ್ಥಿ ಕೇಳಬೇಕು ಅಂತ ನಂಗೆ ಆಸೆ ಇದೆ. ರೋಮಾಂಚನ ಕೊಡುವಂಥ ಘಟನೆ ಇದು. 13ನೇ ವರ್ಷ ಪ್ರಾಯದಲ್ಲಿ ಮೊಹಮ್ಮದ್ ರಫಿ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂಬೈಗೆ ಬಂದಿದ್ದಾರೆ. ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ದಿವಸಕ್ಕೆ ₹1 ಸಂಪಾದನೆ ಮಾಡ್ತಾರೆ. ಒಂದು ಹಾಡು ಹಾಡಿದ್ರೆ ₹1 ಸಿಗುತ್ತೆ ಅವರಿಗೆ. ಬೆಳಿಗ್ಗೆ ನಡಿಬೇಕು, 4 ಕಿಲೋಮೀಟರ್ ನಡಿಬೇಕು, ಸ್ಟುಡಿಯೋಗೆ ಬಂದು ಹಾಡಬೇಕು. ಒಂದು ಹಾಡು ಪೂರ್ತಿ ಸಂಜೆ ಆಗ್ತದೆ. ಸಂಜೆ ₹1 ಸಂಭಾವನೆ ಪಡ್ಕೊಂಡು ವಾಪಸ್ ಹೋಗುವಂಥದ್ದು. ಆ ₹1 ಸಿಕ್ಕಿಲ್ಲ ಅಂದ್ರೆ ಊಟ ತಿಂಡಿ ಇಲ್ಲ ಅವರಿಗೆ ಅವತ್ತು. ಯಾಕಂದ್ರೆ ₹1 ಅವರ ಬದುಕು ಹೋಗ್ಬೇಕು. ಇದು ಮೊಹಮ್ಮದ್ ರಫಿ ಅವರ ಬದುಕಾಗಿತ್ತು. ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಹಾಡ್ಲಿಕ್ಕಂತ ಸ್ಟುಡಿಯೋಗೆ ಬಂದಿದ್ದಾರೆ. ಸ್ಟುಡಿಯೋಗೆ ಬಂದಾಗ ಆ ದಿವಸ ಕರೆಂಟ್ ಇಲ್ಲ, ಜನರೇಟರ್ ಚಾಲು ಆಗೋದಿಲ್ಲ. ಎಲ್ಲರೂ ಬಂದಿದ್ದಾರೆ ಮ್ಯೂಸಿಷಿಯನ್ಸು. ಯಾರಿಗೂ ಅವತ್ತು ಪ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಅವತ್ತು ಹಾಡ್ಲಿಕ್ಕೆ ಆಗೋದಿಲ್ಲ. ಮೊಹಮ್ಮದ್ ರಫಿ ಅವತ್ತು ಹಾಡನ್ನು ಹಾಡ್ಲಿಕ್ಕೆ ಆಗೋದಿಲ್ಲ. ₹1 ಇಲ್ಲ ಅವತ್ತು, ₹1 ಸಿಗ್ತಾ ಇಲ್ಲ. ಮಾಳಿಗೆ ಮೆಟ್ಟಿಲ ಮೇಲೆ ಕುತ್ಕೊಂಡು ಮೊಹಮ್ಮದ್ ರಫಿ ಅವತ್ತು ಗೊಳೋ ಅಂತ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಸಿವಿನಿಂದ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರ ಗುರುಗಳಾಗಿರ್ತಕ್ಕಂಥ ಸೈಗಲ್ ಬರ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮ್ಯೂಸಿಷಿಯನ್ ಸೈಕಲ್ ಬಂದು ₹1 ಕೊಟ್ಟು ಊಟ ಮಾಡ್ಕೊಂಬ ಪುಣ್ಯಾತ್ಮ, ಪದ್ಯ ಹಾಡಿಲ್ಲ ಪರವಾಗಿಲ್ಲ, ₹1 ಕೊಡ್ತಾ ಇದ್ದಾನೆ, ಹಾಡಿಕೊಂಡು ಊಟ ಮಾಡ್ಕೊಂಬ ಅಂತ ಕಳಿಸ್ತಾರೆ. ಆ ₹1 ಕಾಯಿನ್ ತಗೊಂಡು ಮೊಹಮ್ಮದ್ ರಫಿ ಹೋಟೆಲಿಗೆ ಬರ್ತಾರೆ. ಊಟ ಮಾಡ್ಲಿಕ್ಕಂತ ಕುತ್ಕೋತಾರೆ. ಅವ್ರಿಗೆ ಅನಿಸ್ತು ಇದು ಗುರುಗಳ ಕೊಟ್ಟ ದುಡ್ಡು, ನಾನು ಇದನ್ನು ಖರ್ಚು ಮಾಡಬಾರ್ದು. ನಾನಿವತ್ತು ಹಾಡಿಲ್ಲ, ಈ ದುಡ್ಡು ಖರ್ಚು ಮಾಡಿ ಎನಿಸ್ಕೊಳ್ತಾರೆ. ಆ ₹1 ತಗೊಂಡವರು ಮನೆಗೆ ಬರ್ತಾರೆ. ಆ ₹1 ಕೊನೆಯವರೆಗೆ ಉಳಿಸ್ಕೊಳ್ತಾರೆ. ತನ್ನ ಮನೆಯಲ್ಲಿ ಶೋಕೇಸಲ್ಲಿ ಎತ್ತರವಾಗಿರ್ತಕ್ಕ ಒಂದು ಗೋಲ್ಡನ್ ಫ್ರೇಮ್ ಅನ್ನ ಮಾಡ್ಕೊಳ್ತಾರೆ. ಆ ಗೋಲ್ಡನ್ ಫ್ರೇಮ್ ಅಲ್ಲಿ ₹1 ಕಾಯಿನ್ ಅನ್ನ ₹1 ಕಾಯಿನ್ ಇಟ್ಕೊಂಡು, ಆ ₹1 ಕಾಯಿನಿಗೆ ಅವರು ಗೋಲ್ಡನ್ ಫ್ರೇಮ್ ಹಾಕೊಂಡು ಮನೆ ಒಳಗೆ ಇಟ್ಕೋತಾರೆ ಶೋಕೇಸಲ್ಲಿ. ಯಾರು ಬಂದ್ರು ತೋರಿಸ್ತಾರೆ, ಇದು ನನ್ನ ಗುರುಗಳು ಕೊಟ್ಟ ದುಡ್ಡು, ₹1 ಖರ್ಚು ಮಾಡೋದಿಲ್ಲ ಸರ್. ಇದನ್ನ ಗ್ರಾಟಿಟ್ಯೂಡ್ ಅಂತ ಕರೀತಾರೆ ಸ್ನೇಹಿತರೆ. ಕೃತಜ್ಞತೆ ಎಲ್ಲಿದೆ ಜಗತ್ತನ್ನು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಂತ ಮೊಹಮ್ಮದ್ ರಫಿ ತೋರಿಸ್ಕೊಳ್ತಾರೆ. ಭೀಮಸೇನ್ ಜೋಶಿ ಅವರ ಬಗ್ಗೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾವ ರೀತಿ ಕನಸುಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ರೆ ಭೀಮಸೇನ್ ಜೋಶಿ ಅವರು 7ನೇ ಕ್ಲಾಸ್ ಕಲಿತಾ ಇದ್ರು. ಮುಂದೆ ಕಲಿಯುವಂಥ ಅವಕಾಶ ಇತ್ತು. ಭೀಮಸೇನ್ ಜೋಶಿ ಅವರು 9ನೇ ಕ್ಲಾಸ್ ಕಲ್ತಿರ್ತಕ್ಕಂಥವ್ರು.
ಮುಂದೆ ಕಲಿಯುವಂಥ ಅವಕಾಶ ಇತ್ತು. ಹೆಡ್ ಮಾಸ್ಟರ್ ಮಗ ಆಗಿದ್ರು, ಎಷ್ಟು ಬೇಕಾದ್ರೆ ಕಲಿಬೋದಾಗಿತ್ತು. ಅವರಿಗೆ ಮ್ಯೂಸಿಕ್ನ ಗುಂಗು ಸ್ಟಾರ್ಟ್ ಆಯಿತು. ಅವರಿಗೆ ಮ್ಯೂಸಿಕ್ನ ತಪಸ್ಸು ಮಾಡಬೇಕು ಅಂತ ಅನ್ನಿಸ್ತು. ತಮ್ಮ ಗುರುಗಳನ್ನು ಹುಡ್ಕೊಂಡು ಹೋಗ್ತಾರೆ, ಪೂನಾಕ್ಕೆ ಹೋಗ್ತಾರೆ. ಪೂನಾದಲ್ಲಿ ದೊಡ್ಡ ಗುರುಗಳನ್ನ ಸಂಪಾದನೆ ಮಾಡ್ಕೊಳ್ತಾರೆ. ಹಿಂದೂಸ್ತಾನಿ ಸಂಗೀತವನ್ನು ಬಹಳ ಅದ್ಭುತವಾಗಿ ಕಲಿತಾರೆ. ಬಹಳ ಅದ್ಭುತವಾದ ಸಿಂಗರ್ ಅಂತ ಕರೆಸ್ಕೊಳ್ತಾರೆ. ಅಭಂಗನ್ನ ಲೋಕಪ್ರಿಯವಾಗಿರ್ತಕ್ಕಂಥ ಮಾಡತಕ್ಕಂಥ ಕಿರೀತಿ ಭೀಮಸೇನ್ ಜೋಶಿ ಸಲ್ಲುವಂಥದ್ದು. ಅವರ ಜೀವನದ ಒಂದು ಘಟನೆ ಹೇಳಬೇಕು, ನಾನು ಒಂದಲ್ಲ 2 ಘಟನೆಗಳನ್ನು ಹೇಳಬೇಕು ಅಂತ ನಂಗೆ ಆಸೆ ಇದೆ. ನೀವೆಲ್ಲ ವಿದ್ಯಾರ್ಥಿಗಳ ಈ ಮಾತನ್ನು ಕೇಳಬೇಕು ಅಂತ ನಂಗೆ ಆಸೆ ಇದೆ. ಸರ್, ಭೀಮಸೇನ್ ಜೋಶಿ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡ್ತಾನೆ. ನಾನು ಅವರನ್ನ ಭೇಟಿ ಮಾಡ್ಲಿಕ್ಕಂತ ಹೋಗಿದ್ದೆ ಗದಗಲ್ಲಿ. 83 ವರ್ಷ ಪ್ರಾಯ ಆಗಿತ್ತು ಅವರಿಗೆ. 2 ಮೊಣಗಂಟುಗಳು ಆಪರೇಷನ್ ಆಗಿತ್ತು. ಅವರು ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಕೂತ್ಕೊಂಡಿದ್ರು. ತಮ್ಮ 2 ಕಾಲುಗಳನ್ನ ಮೇಲೆ ಎತ್ಕೊಂಡು ಪದ್ಮಾಸನ ಹಾಕೊಂಡು ಕೂತಿದ್ರು. ತುಂಬ ಅವರಿಗೆ ಪೇಯ್ನ್ ಬರ್ತಿತ್ತು. ಆ ಪೇಯ್ನನ್ನು ಮರಳಿಗೋಸ್ಕರ ಅವರು ಹಾಡ್ತಿದ್ರು. ಆ ನೋವನ್ನು ಸ್ನೇಹಿತರ ಮರಳಿಗೋಸ್ಕರ ಹಾಡ್ತಾ ಇದ್ರು. ಪದ್ಮಾಸನ ಹಾಕೊಂಡು ಲಕ್ಷಾಂತರ ಬಾಡಿ ಹಾಡಿರ್ತಕ್ಕಂತಹ ಭಾಗ್ಯದಲಕ್ಷ್ಮಿ ಬಾರಂ ಪದ್ಯವನ್ನು ಅವರು ಮತ್ತೆ ಮತ್ತೆ ಹಾಡ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು. ನಾನು ನೋಡಿದ ದೃಶ್ಯ ನಿಮ್ಗೆ ಹೇಳ್ತಾ ಇದ್ದೇನೆ. 83 ವರ್ಷ ಪ್ರಾಯ ಆಗಿರ್ತಕ್ಕಂಥ ಭೀಮಸೇನ್ ಜೋಶಿ ಅವರು ತನ್ನ ನೋವುಗಳನ್ನು ಮರಳಿಗೋಸ್ಕರ ಪದ್ಮಾಸನವನ್ನು ಹಾಕ್ಕೊಂಡು ತುಂಬ ಅದ್ಭುತವಾಗಿ ಲಕ್ಷಾಂತರ ಬಾಡಿ ಹಾಡ್ತಕ್ಕಂಥ ಹಾಡನ್ನು ಮತ್ತೆ ಮತ್ತೆ ಹಾಡ್ತಾ ಜಗತ್ತನ್ನು ಮರೀತಾ ಸ್ನೇಹಿತರೆ. ಭೀಮಸೇನ್ ಜೋಶಿ ಅವರು ಅದ್ಭುತ ಅಂತ ನನಗೆ ಅನಿಸ್ತಾ ಇದೆ. ಚಪ್ಪಾಳೆಗಳು ಬರಲಿ ಅಂತ ಅನಿಸುವಂತ. ಇನ್ನೊಂದು ಘಟನೆ ಹೇಳ್ತೇನೆ ನಾನು ನಿಮಗೆ, ಮಕ್ಕಳು ಕೇಳಬೇಕು ಅಂತ ನಂಗೆ ಆಸೆ ಇದೆ. ಅವರೊಮ್ಮೆ ಕಾರ್ ಡ್ರೈವ್ ಮಾಡ್ತಾ ಡೆಲ್ಲಿ ತನಕ ಹೋಗಬೇಕು ಅಂತ ಆಸೆ ಪಡ್ತಾರೆ. ಅವರ ಹಿಮ್ಮೇಳ ತಕೊಂಡು ಡೆಲ್ಲಿಗೆ ಹೋಗ್ತಾರೆ. ಹೋಗುವಾಗ ಮಧ್ಯಪ್ರದೇಶ ಬಂತು. ಚಂಬಲ್ ಕಣಿವೆನ ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು. ಆ ಚಂಬಲ್ ಕಣಿವೆನಲ್ಲಿ ಡಕಾಯಿತರಿಗೆ ಸಿಕ್ಕಾಕೊಳ್ತಾರೆ. ಅವರನ್ನು ಡಕಾಯಿತರು ಎಳ್ಕೊಂಡು ಹೋಗ್ತಾರೆ. ಡಕಾಯಿತರಿಗೆ ಇವರು ಯಾರಂತ ಗೊತ್ತಿಲ್ಲ. ಇವರನ್ನು ಎಳ್ಕೊಂಡು ಹೋಗಿ ಎಲ್ಲವನ್ನ ಕಿತ್ಕೊಳ್ಳಿಕ್ಕೆ ನೋಡ್ತಾರೆ. ಆಗ ಡಕಾಯಿತರ ನಾಯಕ ಒಬ್ಬ ಇದ್ದಾನೆ. ಅವನ್ ನೋಡ್ತಾನೆ, ಈ ಗಾಯಕರ ವಾಯ್ಸ್ ಎಲ್ಲೋ ಕೇಳಿದ್ದೇನೆ. ಆತ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ ಭೀಮಸೇನ್ ಜೋಶಿ ಅವರನ್ನ. ಅವರ ಕ್ಯಾಸೆಟ್ ತೋರಿಸ್ತಾನೆ, ಅವರ ಸುಪ್ರಭಾತವನ್ನು ಕೇಳಿಸ್ತಾನೆ, ಅವರ ಹಾಡುಗಳನ್ನು ಕೇಳಿಸ್ತಾನೆ. ಅವನು ಹೇಳ್ತಾನೆ, ಸರ್, ನನ್ನ ಲೈಫ್ ಇವತ್ತು ಚೇಂಜ್ ಆಗಿದೆ ಅಂತ ಹೇಳಿ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರನ್ನ ಮುಂದಿನ ಊರಿಗೆ ಕಳಿಸ್ಕೊಡ್ತಾನೆ. ಒಬ್ಬ ಕ್ರಿಮಿನಲಿ ಕೂಡ ಮನಸ್ಸು ಕರಗಿಸುವಂಥ ಶಕ್ತಿ ಇರ್ತಕ್ಕಂಥದ್ದು ಸಂಗೀತಕ್ಕಂಥ ಭೀಮಸೇನ್ ಜೋಶಿ ತೋರಿಸ್ಕೊಡ್ತಾರೆ. ಸರ್, ಗ್ರೇಟ್ ಅಂತ ನಂಗೆ ಅನಿಸ್ತಾ ಇದೆ. MS ಸುಬ್ಬಲಕ್ಷ್ಮಿ ಬಗ್ಗೆ ಎಷ್ಟು ಹೇಳಿದ್ರು ಮುಗ್ದು ಹೋಗುವಂಥದ್ದಲ್ಲ. ಸುಪ್ರಭಾತದ ಮೂಲಕ ಇಡೀ ಭಾರತದ ಎಲ್ಲರ ಮನೆ ತಲುಪಿದ ಕೀರ್ತಿ ಖಂಡಿತವಾಗಿ ಕೂಡ MS ಸುಬ್ಬಲಕ್ಷ್ಮಿ ಸಲ್ಲುವಂಥದ್ದು. ನಾನು ಒಂದು ಘಟನೆ ಮಾತ್ರ ಹೇಳ್ತೇನೆ, ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಘಟನೆ ಮಾತ್ರ ಹೇಳ್ತೇನೆ. MS ಸುಬ್ಬಲಕ್ಷ್ಮಿ ಅವರಿಗೆ 73 ವರ್ಷ ಪ್ರಾಯ ಆಗಿತ್ತು. 73 ಆಗಿತ್ತು. ಅವರು 2 ಗಂಟೆ ಕಚೇರಿಗಳನ್ನು ಮಾಡ್ತಾ ಇದ್ರು. ಒಮ್ಮೆ ಕೊಯಮತ್ತೂರು ಒಂದು ಕಚೇರಿ ಆಯಿತು. ಆ ಕಚೇರಿಯಾಗಿ ಅವರು ತುಂಬ ಆಯಾಸ ಆಗಿದೆ. ರೂಮಿಗೆ ಬಂದು ಊಟ ಮಾಡಿ ಮಲಗಿದ್ದಾರೆ. ಅಜ್ಜಿ ಮಲಗಿದ್ದಾರೆ, 73 ವರ್ಷ ಪ್ರಾಯ ಅವರಿಗೆ. ಮಧ್ಯರಾತ್ರಿ ಹೊತ್ತು ನೋಡ್ತಾರೆ, ಯಾರೋ ಬಂದು ಬಾಗಿಲು ಬಡೀತಾರೆ. ಯಾರಂತ ಗೊತ್ತಿಲ್ಲ. ಹೋಗಿ ಬಾಗಿಲು ತೆಗೀತಾರೆ. ಬಾಗಿಲು ತೆಗೆದಾಗ ತುಂಬ ಪ್ರಾಯ ಆಗಿರ್ತಕ್ಕಂಥ ಗಂಡ ಹೆಂಡತಿ ಬಂದಿದ್ದಾರೆ. ಸುಸ್ತಾಗಿದ್ದಾರೆ, ನಡೆದು ಸುಸ್ತಾಗಿದ್ದಾರೆ. ಕೇಳ್ತಾರೆ, ಯಾಕೆ ಬಂದ್ರಿ ಅಂತ ಕೇಳ್ತಾರೆ MS ಸುಬ್ಬಲಕ್ಷ್ಮಿ ಅವರು. ಅವ್ರು ಹೇಳ್ತಾರೆ, ಅಜ್ಜಿ ನಿಮ್ಮ ಕಚೇರಿ ನೋಡ್ಲಿಕ್ಕಂತ ಬಂದೆವು. ನಾವು ಬೆಳಿಗ್ಗೆ ಹೊರಟಿದ್ದೇವೆ, ನಡ್ಕೊಂಡು ನಿಮ್ಮ ಕಚೇರಿ ಕೇಳಲಿಕ್ಕಂತ ಬಂದೆವು. ಬರುವಾಗ ಲೇಟ್ ಆಯಿತು, ನಿಮ್ಮ ಕಚೇರಿ ಮಿಸ್ ಆಯಿತು, ನಿಮ್ಮ ಪಾದಸ್ಪರ್ಶ ಮಾಡ್ತೇವೆ ಅಂತ ಬಗ್ಗುತ್ತಾರೆ. ಆಗ ಅಜ್ಜಿ ಅವರನ್ನ ರೂಮ್ ಒಳಗೆ ಕರೀತಾರೆ, ಚಾಪೆ ಹಾಕಿ ಕೂರಿಸ್ತಾರೆ, ಊಟ ತಿಂಡಿ ಕೊಡ್ತಾರೆ, ನೀರು ಕುಡಿಸ್ತಾರೆ, ಬಾಯಾರಿಕೆ ಕೊಡಿಸ್ತಾರೆ, ತಂಬೂರಿಯನ್ನು ಶ್ರುತಿ ಮಾಡ್ಕೊಳ್ತಾರೆ. ಶ್ರುತಿ ಮಾಡಿಕೊಂಡು ಆ ದಿನ 2 ಗಂಟೆ ಕಚೇರಿಲಿ ಯಾವುದೆಲ್ಲ ಪದ್ಯಗಳನ್ನು ಹಾಡಿದ್ರು ಅಷ್ಟೂ ಪದ್ಯಗಳನ್ನು ಆ 2 ಪ್ರೇಕ್ಷಕರಿಗೋಸ್ಕರ ಮತ್ತೆ ಹಾಡ್ತಾರೆ. MS ಸುಬ್ಬಲಕ್ಷ್ಮಿ ಸುಮ್ಮನೆ ಭಾರತ ರತ್ನ ಆದಲ್ಲ ಸರ್. ಅವರು ತಮ್ಮ ಜೀವನದಲ್ಲಿ ಮ್ಯೂಸಿಕ್ನ ಮೂಲಕ ಸಂಪಾದನೆ ಮಾಡಿದ ಎಲ್ಲ ದುಡ್ಡನ್ನ ಭಾರತ ಕೊಟ್ಟಿದ್ದಾರೆ. 1 ರೂಪಾಯಿ ಉಳಿಸ್ಕೊಂಡು ಹೋಗಲಿಲ್ಲ. ಎಲ್ಲ ದುಡ್ಡನ್ನ ಭಾರತ ಕೊಟ್ಟಿರ್ತಕ್ಕಂಥ ಅದ್ಭುತ ಸಂಗೀತಜ್ಞ ಅಂತ ಹೇಳಿದ್ರೆ MS ಸುಬ್ಬಲಕ್ಷ್ಮಿ. ಭಾರತ ರತ್ನ MS ಸುಬ್ಬಲಕ್ಷ್ಮಿ ಅವರಿಗೆ ನಮ್ಮ ಚಪ್ಪಾಳೆಗಳನ್ನು ಮೀಸಲಾಗಿರಿಸಿ ಅಂತ ವಿನಂತಿ ಮಾಡ್ಕೋತೇನೆ. ನನ್ನ ಪ್ರೀತಿ ಬಂಧುಗಳೇ, ಪೂನಾದಲ್ಲಿ ಒಬ್ಬ ಮಹಿಳೆಯನ್ನ ಭೇಟಿ ಮಾಡ್ಲಿಕ್ಕಂತ ಹೋಗಿದ್ದೆ ನಾನು. ಇವತ್ತು ಅವ್ರ ಜಗತ್ತಲ್ಲಿಲ್ಲ, ಬಟ್ ಅವ್ರು ಮಾಡಿದ ಕೆಲಸ ಇವತ್ತು ಕಣ್ಣು ಮುಂದೆ ಇದೆ. ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಖಂಡಿತವಾಗಿ ನೀವು ಮಹಿಳೆಯ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಪಡ್ತೇನೆ. ಅವರ ಹೆಸರು ಸಿಂಧು ತಾಯಿ ಸಪ್ಕಾಲ್. ಮಹಾರಾಷ್ಟ್ರದವರು, ಮರಾಠಿ ಭಾಷೆ ಮಾತಾಡ್ತಾರೆ. ಸಿಂಧು ತಾಯಿ ಸಪ್ಕಾಲ್ ಯಾಕೆ ಗ್ರೇಟ್ ಅಂತ ನಿಮ್ಗೆ ಹೇಳ್ತೇನೆ. ಬಾಲ್ಯದಲ್ಲಿ ಅವರ ಅಪ್ಪನಿಗೆ ಅವರ 3ನೇ ಹೆಣ್ಣು ಮಗಳನ್ನು ಕಂಡ್ರೆ ಆಗೋದಿಲ್ಲ ಆ ಊರಲ್ಲಿ. ಅವಳ ಅಪ್ಪ ಮನೆಯಿಂದ ಹೊರಗೆ ಹಾಕ್ತಾರೆ. ಹೆಣ್ಣು ಮಗಳು ಎಂಬ ಕಾರಣಕ್ಕೋಸ್ಕರ ವಿದ್ಯಾಭ್ಯಾಸವನ್ನು ಕೊಡೋದಿಲ್ಲ, ಮನೆಯಿಂದ ಹೊರಗೆ ಹಾಕ್ತಾರೆ. ಅನಾಥರಾಗಿ ಅವರು ಬದುಕಬೇಕಾಯ್ತು.
13ನೇ ವರ್ಷ ಪ್ರಾಯದಲ್ಲಿ ಮದುವೆ ಆಯಿತು. ಮದುವೆ ಆಗುವಾಗ ಅವರಿಗೆ ಕೂಡ 2 ಹೆಣ್ಣು ಮಕ್ಕಳು ಹುಟ್ಟಿದ್ರು. ಗಂಡ ಅವರನ್ನು ಮನೆಯಿಂದ ಹೊರಗಾಗ್ತಾನೆ. ಆ 2 ಹೆಣ್ಣು ಮಕ್ಕಳನ್ನ ಎದೆಗೆ ಅವಚ್ಚಿಕೊಂಡು ಬದುಕಬೇಕಲ್ಲ, ನೋಡ್ಲಿಕ್ಕೆ ಸ್ಮಾರ್ಟ್ ಇದಾರಲ್ಲ, ದೃಷ್ಟಿ ಬೀಳುತ್ತಲ್ಲ, ಜನ ಕೀಟ್ಲೆ ಕೊಡ್ತಾರಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸಿಂಧು ತಾಯಿ ಸಬ್ಕಾಲ್ ತನ್ನ 2 ಹೆಣ್ಣು ಮಕ್ಕಳನ್ನ ಎದೆಗೆ ಅವಚಿಕೊಂಡು ಸ್ಮಶಾನದಲ್ಲಿ ಮಲಗ್ತಾರೆ ಸರ್. ಎಂತ ದುರಂತ ನೋಡು. ಮಲಗಿದ್ದು ಸ್ಮಶಾನದಲ್ಲಿ. ಆಮೇಲೆ ಡಿಸೈಡ್ ಮಾಡ್ಕೊಳ್ತಾರೆ ಬದುಕಬಾರದು, ಡಿಸೈಡ್ ಮಾಡ್ಕೊಳ್ತಾರೆ ಸಾಯ್ಲಿಕ್ಕಂತ ರೈಲ್ವೆ ಸ್ಟೇಷನಿಗೆ ಬರ್ತಾರೆ. ರೈಲಿನ ಅಡಿಗೆ ತಲೆ ಕೊಟ್ಟು ಸಾಯ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಶಿ ಕೇಮ್ ಟು ದ ರೈಲ್ವೆ ಸ್ಟೇಷನ್. ಏನಾಯ್ತು, ರೈಲ್ ಬರ್ಲಿಕ್ಕೆ ತಡ ಇದೆ, ಕೂತು ರೈಲ್ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದಾರೆ. 2 ಮಕ್ಕಳು ಅಳ್ತಾ ಇದ್ದಾರೆ. 3ನೇ ಮಗು ಒಂದು ಅಳುವ ಸೌಂಡ್ ಕೇಳ್ತು. ನೋಡ್ತಾರೆ, ದೂರದಲ್ಲಿ ಒಂದು ಹಸಿದ ಮಗು ಅಳ್ತಾ ಇದೆ. ದೂರದಲ್ಲಿ ಯಾರೋ ಮಗುವನ್ನು ಬಿಟ್ಟು ಹೋಗಿದ್ದಾರೆ, ಹಸಿದ ಮಗು ಅಳ್ತಾ ಇದೆ. ಅವರ ಸೊಂಟದಲ್ಲಿ ಒಂದು ಸಣ್ಣ ತಿಂಡಿಯ ಗಂಟಿತ್ತು, ಚಪಾತಿ ಇತ್ತು. ಆ ಚಪಾತಿಯನ್ನು ನೀರಲ್ಲಿ ಮುಳುಗಿಸ್ಕೊಂಡು ಆ ಹಸಿದ ಮಗುವಿನ ಬಾಯಿ ಕೊಡ್ತಾರೆ. ಮಗು ಚಂದ ಮಾಡಿ ಚಪಾತಿಲಿ ಸ್ಟಾರ್ಟ್ ಮಾಡ್ತು, ಅಳೋದನ್ನು ಸ್ಟಾಪ್ ಮಾಡ್ತು. ಆ ದಿನ ಸಬ್ಕಾಲ್ ಅವರಿಗೆ ಗೊತ್ತಾಯ್ತು, ಜಗತ್ತಲ್ಲಿ ತುಂಬಾ ಹಸಿದ ಮಕ್ಕಳಿದ್ದಾರೆ, ನಾನು ಸಾಯಬಾರದು. ನನ್ನ ಮಕ್ಕಳು ಮಾತ್ರ ಅಲ್ಲ, ಜಗತ್ತಲ್ಲಿ ತುಂಬಾ ಜನ ಹಸಿದ ಮಕ್ಕಳಿದ್ದಾರೆ, ಅವರಿಗೋಸ್ಕರ ಬದುಕಬೇಕು ಡಿಸೈಡ್ ಮಾಡ್ಕೊಳ್ತಾರೆ. ಊರಿಗೆ ಬರ್ತಾರೆ, ಭಿಕ್ಷೆ ಬೇಡ್ತಾರೆ, ಹಾಡ್ತಾರೆ, NGO ಸ್ಥಾಪನೆ ಮಾಡ್ತಾರೆ. ಚಿಲ್ಲರೆ ಹಣವನ್ನ ಮಾಡ್ತಾ ಒಂದು ಅನಾಥಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಪೂನಾದಲ್ಲಿ ಅವರು ಸ್ಥಾಪನೆ ಮಾಡತಕ್ಕಂತಹ 4 ಅನಾಥಾಶ್ರಮ ಇದೆ. 1300 ಅನಾಥ ಮಕ್ಕಳಿಗೆ ಅವರು ಅಮ್ಮ ಆಗಿದ್ದಾರೆ. ಅವರ ಅನಾಥಾಶ್ರಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ಡಾಕ್ಟರ್ಸ್ಗಳಾಗಿದ್ದಾರೆ, ಇಂಜಿನಿಯರ್ಸ್ಗಳಾಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ ಸರ್. 1300 ಜನ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ, ಊಟ ತಿಂಡಿ ಕೊಟ್ಟಿದ್ದಾರೆ. ಗ್ರೇಟ್ ಅಲ್ಲ? ನಾನು ವಿದ್ಯಾರ್ಥಿಗಳಿಗೆ ಹೇಳುವಂತಹದ್ದು, ನೀವೆಲ್ಲ ಸೈನ್ಸನ್ನ ಕಲಿತಾ ಇದ್ದೀರಿ, ಕಾಮರ್ಸ್ ಕಲಿತೀರಿ, ಬಹಳ ಅದ್ಭುತ. ತುಂಬಾ ಥ್ಯಾಂಕ್ಸ್ ನಿಮಗೆ. ಸಾಧ್ಯವಾದಾಗ, ಬಿಡುವಾದಾಗ ಟೆಡ್ ಟಾಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ದಯವಿಟ್ಟು ಕೇಳಿ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ನಲ್ಲಿ ಸ್ನೇಹಿತರೆ ಟೆಡ್ ಟಾಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಸಿಂಧು ತಾಯಿ ಸಬ್ಕಾಲ್ ಅಂತ ಬಂದು ಅವರ ಲೈಫಿನ ಸ್ಟೋರಿ ಹೇಳ್ತಾರೆ, ಅವರ ಬದುಕಿನ ಕಥೆಗಳನ್ನು ಹೇಳ್ತಾರೆ, ಅವರದೇ ಭಾಷೆಯಲ್ಲಿ ಹೇಳ್ತಾರೆ. ಜನ ಕೂತು ಚಪ್ಪಾಳೆ ಸುರಿತಾರೆ. ಸಬ್ಕಾಲ್ ಅಂತ ಶ್ರೇಷ್ಠವಾದ ಮಹಿಳೆಯರು ಬಂದು ಟೆಡ್ ಟಾಕ್ ನ ವೇದಿಕೆಯಲ್ಲಿ ಕುತ್ಕೊಂಡು ಅವರದೇ ಸ್ಟೋರಿಗಳನ್ನು ಹೇಳ್ತಾರೆ. ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಸರ್ಚ್ ಮಾಡಿ, ಟೆಡ್ ಟಾಕ್ ಅನ್ನು ಕೇಳಿ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ನಿಮ್ಮ ಲೈಫ್ ಸ್ನೇಹಿತರೆ ನಿಮ್ಮ ಲೈಫ್ ಚೇಂಜ್ ಆಗೋದು ಖಂಡಿತ. ಟೆಡ್ ಟಾಕ್ ಇವತ್ತು ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ದಯವಿಟ್ಟು ಕೇಳಿ ಸ್ಟಾರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ಒಬ್ಬರು ಮಹಿಳೆ ಇವತ್ತು ಕಟಕಲ್ಲಿದ್ದಾರೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ನಗರ ಕಟಕಲ್ಲಿದ್ದಾರೆ, ಈಗಲೂ ಜೀವಂತವಾಗಿದ್ದಾರೆ. ಅವರ ಈಗಿನ ವಯಸ್ಸು 86 ವರ್ಷ. ಹೆಸರು ಪುಸ್ತಕ ಇದ್ರೆ ಬರ್ಕೊಳ್ಳಿ, ಮತ್ತೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಕೆ ಹೆಸರು ಲತಾ ಭಗವಾನ್ ಖರೆ. ನಮ್ಮ ಸರ್ ಅವರ ಕತೆ ಕೇಳಬೇಕು ಅಂತ ನಂಗೆ ಆಸೆ ಇದೆ. ಲತಾ ಭಗವಾನ್ ಖರೆ ಅಂತ ಅವ್ರ ಹೆಸರು. ಈಗ 87 ವರ್ಷ ಅವರಿಗೆ. ನಾನು ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಹರ್ ಏಜ್ ವಾಸ್ 76, 76 ವರ್ಷ. ಯಾಕೆ ಅವರು ಗ್ರೇಟು ಅಂದರೆ, ಶಾಲೆಗೆ ಹೋಗಲಿಲ್ಲ, ಹೆಬ್ಬೆಟ್ಟು, ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಿಲ್ಲ, ದುಡ್ಡು ಲೆಕ್ಕ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇವತ್ತು ಹೆಬ್ಬೆಟ್ಟು. ಒಬ್ಬ ಕೂಲಿ ಕಾರ್ಮಿಕನ ಹೆಂಡತಿ. ಅವರ ಅರ್ಹತೆ ಏನು? ಒಬ್ಬ ಕೂಲಿ ಕಾರ್ಮಿಕನ ಹೆಂಡತಿ, ರಾಗಿ ಹೊಲದಲ್ಲಿ ಕೆಲಸ ಮಾಡುವಂಥವ್ರು. ಅವರ ಗಂಡ ಕೂಡ ಕೂಲಿ ಕಾರ್ಮಿಕ ಆಗಿದ್ದಾರೆ. ಅವರಿಗೆ 3 ಜನ ಹೆಣ್ಣು ಮಕ್ಕಳು. ಲತಾ ಭಗವಾನ್ ಖರೆ ಅವರಿಗೆ 3 ಜನ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕೊಡೋ ಬಹಳ ಕಷ್ಟ ಆಯ್ತು ಅವರಿಗೆ. ಎಲ್ಲ ಸಂಪತ್ತನ್ನ ಕಳ್ಕೊಳ್ತಾರೆ. ಮನೆ ಮಠವನ್ನ ಮಾರ್ಕೊಳ್ತಾರೆ, ಕೃಷಿ ಭೂಮಿಯನ್ನು ಮಾರ್ಕೊಳ್ತಾರೆ. ಸ್ನೇಹಿತರೆ, ಎಲ್ಲ ಮುಗಿಸ್ಕೊಂಡು ಝೀರೋಗೆ ಬರ್ತಾರೆ. ಆಮೇಲೆ ಸಂಜೆ ಏನಾಯ್ತು ಅಂತ ಹೇಳಿದ್ರೆ, ರಾಗಿ ಹೊಲದಲ್ಲಿ ಕೆಲಸಗಳನ್ನ ಮಾಡ್ತಾ ಇರುವಾಗ ಅವರ ಗಂಡ ಭಗವಾನ್ ಖರೆ ತಲೆ ತಿರುಗಿ ಬೀಳ್ತಾರೆ. ಯಾಕಂತ ಗೊತ್ತಿಲ್ಲ. ಗಂಡನನ್ನ ಆಟೋದಲ್ಲಿ ಹಾಕೊಂಡು ಹೆಂಡತಿ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ, ಸರ್ಕಾರಿ ಆಸ್ಪತ್ರೆ ಕಟಕಲ್ಲಿ. ಯಾಕಂತ ಗೊತ್ತಿಲ್ಲ. ಡಾಕ್ಟರ್ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ಅಮ್ಮ ಗಂಡನನ್ನ ಬದುಕಿಸೋದು ಬಹಳ ಕಷ್ಟ ಇದೆ, ಅವ್ರಿಗೆ ಕ್ಯಾನ್ಸರ್ ಆಗಿದೆ, 3ನೇ ಸ್ಟೇಜಲ್ಲಿ ಇದ್ದಾರೆ, ಬದುಕೋದು ಬಹಳ ಕಷ್ಟ ಇದೆ, ನಮ್ಮಲ್ಲಿ ಆಗೋದಿಲ್ಲ, ಬೇರೆ ಕಡೆ ಹೋಗಿ. ಮರುದಿವಸ ಹೆಂಡತಿ ಬಹಳ ಕಷ್ಟ ಪಡ್ಕೊಂಡು ಆಂಬುಲೆನ್ಸ್ ಅನ್ನು ಹುಡ್ಕೊಂಡು ಲತಾ ಭಗವಾನ್ ಖರೆ ತನ್ನ ಗಂಡನನ್ನ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾರೆ. ಡಾಕ್ಟ್ರು ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ಕ್ಯಾನ್ಸರ್ ಆಗಿದೆಯಮ್ಮ, ನಾಳೆಯಿಂದ ಕೆಮೊಥೆರಪಿ ಸ್ಟಾರ್ಟ್ ಮಾಡಬೇಕು, ಬದುಕ್ತಾರ ಸಾಯ್ತಾರ ಗೊತ್ತಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೇವೆ, 6 ಲಕ್ಷ ಒಟ್ಟು ಮಾಡಿ 6 lakhs ಬೇಕು.
ಈ ಮಹಿಳೆ ತನ್ನ ಪರ್ಸನ್ನು ಓಪನ್ ಮಾಡಿ ನೋಡ್ತಾರೆ, 10 ರೂಪಾಯಿ ಒಂದು ನೋಟ್ ಮಾತ್ರ ಇದೆ, ನಯಾ ಪೈಸೆ ಬೇರೆ ಎಕ್ಸ್ಟ್ರಾ ಇಲ್ಲ, 10 ರೂಪಾಯಿ ನೋಟ್ ಮಾತ್ರ ಇದೆ. ಮಾಳಿಗೆ ಮೆಟ್ಟಲ ಮೇಲೆ ಕುತ್ಕೊಂಡು ಜೋರಾಗಿ ಅಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಒಳಗೆ ಗಂಡ ನೋವಲ್ಲಿ ಅಳ್ತಾ ಇದ್ದಾರೆ, ಮಾಳಿಗೆ ಮೆಟ್ಟಲ ಮೇಲೆ ಕೂತ ಲತಾ ಭಗವಾನ್ಕರೆ ಜೋರಾಗಿ ಅಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಗಂಡನ ಪ್ರಾಣ ಉಳಿಸ್ಕೊಳ್ಳೋ ಬಹಳ ಕಷ್ಟ ಅಂತ ಅವ್ರಿಗೆ ಗೊತ್ತಾಗಿದೆ, ಅಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ಆಯಿತು, ಹಸಿವು ಜಾಸ್ತಿ ಆಯಿತು. ಹೊರಗಡೆ ಬಂದು ಸಮೋಸ ಅಂಗಡಿಗೆ ಬರ್ತಾರೆ. 2 ಸಮೋಸ ಕೊಡ ಪುಣ್ಯಾತ್ಮ ಅಂತ 10 ರೂಪಾಯಿ ನೋಟ್ ಕೊಡ್ತಾರೆ. ಆ ಹುಡುಗ ಒಂದು ಪೇಪರ್ ಚೂರ್ನ ಮೇಲೆ 2 ಸಮೋಸ ಇಟ್ಟು ತಿನ್ನಿ ಅಜ್ಜಿ ಅಂತ ಕೊಡ್ತಾನೆ. ಆ 2 ಸಮೋಸವನ್ನ ಗಬ್ಬ 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 ಅಜ್ಜಿ ನುಂಗ್ತಾರೆ. ಒಂದು ಗ್ಲಾಸ್ ನೀರು ಕುಡಿತಾರೆ. ಆ ಪೇಪರನ್ನ ಮುದ್ದೆ ಮಾಡಿ ಬಿಸಾಡ್ಬೇಕಂತ ನೋಡಿದಾಗ ಯಾವುದು ಅಡ್ವರ್ಟೈಸ್ಮೆಂಟ್ಸ್ ಕಾಣುತ್ತೆ ಅವ್ರಿಗೆ ಓದಲಿಕ್ಕೆ ಬರೋದಿಲ್ಲ. ಅಂಗಡಿ ಹುಡುಗನಿಗೆ ಕೊಟ್ಟು ಓದಿ ಹೇಳಪ್ಪ ಸಮೋಸ ಹುಡುಗ ಅಂತ ಹೇಳ್ತಾರೆ. ಆ ಸಮೋಸ ಹುಡುಗ ಆ ಪತ್ರಿಕೆ ಜಾಹೀರಾತನ್ನು ಓದಿ ಹೇಳ್ತಾನೆ, ಅಜ್ಜಿ ನಿಮ್ಗೆ ಗೊತ್ತಿಲ್ಲ, ನಾಡ್ದು ಕಟಕಲ್ಲಿ ಬಾರಾಮತಿ ಸ್ಟೇಡಿಯಂ ಅಂತ ಸ್ಟೇಡಿಯಂ ಇದೆ, ಅದ್ರಲ್ಲಿ ಮ್ಯಾರಥಾನ್ ರೇಸ್ ಆರಂಭಗೊಳ್ತಾ ಇದೆ, 16 ಕಿಲೋಮೀಟರ್ ಓಡ್ಲಿಕ್ಕಿದೆ. ಕಾಲೇಜಿನ ಮಕ್ಕಳು ಬರ್ತಾರೆ, PU ಕಾಲೇಜಿನ ಮಕ್ಕಳು ಬರ್ತಾರೆ, ಕ್ರಿಯೇಟಿವ್ ಕಾಲೇಜಿನ ಮಕ್ಕಳು ಬರ್ತಾರೆ, ತುಂಬಾ ಜನ ಬರ್ತಾರೆ. ಓಪನ್ ಟು ಆಲ್, ಯಾರು ಬೇಕಾದ್ರೂ ಓದ್ಬೋದು. ಗೆದ್ದವರಿಗೆ 6 ಲಕ್ಷ ಪ್ರೈಸ್ ಇದೆ. ಮೊದಲ ವಾಕ್ಯ, 2ನೇ ವಾಕ್ಯ, 3ನೇ ವಾಕ್ಯ ಅಜ್ಜಿ ಕೇಳಲೇ ಇಲ್ಲ. ಕೊನೆಯ ವಾಕ್ಯ ಕೇಳ್ತು, 6 ಲಕ್ಷ ಪ್ರೈಸ್ ಇದೆ, 6 ಲಕ್ಷ ಪ್ರೈಸ್ ಇದೆ. ಸಂಡೆ ಬಂದು ಹೆಸರು ಬರೆಸ್ಕೊಳ್ತಾರೆ. ಸೀರೆ ಸರಗನ್ನ ತಲೆಗೆ ಹ್ಯಾಟ್ ಮಾಡ್ಕೊಳ್ತಾರೆ. ನೆರಿಗೆಯನ್ನು ಎತ್ತುಕೊಂಡು ಸೊಂಟಕ್ಕೆ ಸಿಕ್ಕಿಸ್ಕೊಳ್ತಾರೆ. ತಲೆಗೊಂದು ಹ್ಯಾಟನ್ನ ಮಾಡ್ಕೊಳ್ತಾರೆ. ಬರೀ ಗಾಲಲ್ಲಿ ಒಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಬಿಸಿಯಾಗಿರ್ತಕ್ಕಂಥ ಡಾಮರ್ ರೋಡಲ್ಲಿ 16 ಕಿಲೋಮೀಟರ್ ಓಡಬೇಕು. ವಿಡಿಯೋ ಸಿಗುತ್ತೆ ನಿಮ್ಗೆ, ದಯವಿಟ್ಟು ನೋಡಿ, ಯೂಟ್ಯೂಬಲ್ಲಿ ಇದೆ. ಲತಾ ಭಗವಾನ್ಕರೆ ಆ ರೇಸನ್ನು ಓಡ್ತಾ 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 ಆ ಬಿಸಿಲಲ್ಲಿ ಓಡ್ತಾರೆ. ಕಾಲಿಗೆ ಕಲ್ಲು ತಾಗ್ತದೆ, ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೇಸನ್ನು ಲತಾ ಭಗವಾನ್ಕರೆ ಗೆದ್ರ, ಸೋತ್ರ. ಓಪನ್ ಟು ಆಲ್ ಹೈಸ್ಕೂಲ್ನ PUC ಮಕ್ಕಳಿದ್ರು. ಆ ರೇಸ್ ಲತಾ ಭಗವಾನ್ಕರೆ ಗೆದ್ರ, ಸೋತ್ರ. ನಾ ಕ್ರಿಯೇಟಿವ್ ಕಾಲೇಜಿನ ಬುದ್ಧಿವಂತ ಮಕ್ಕಳು ಹೇಳಬೇಕು, ಗೆದ್ದಿದಾರ ಸೋತಿದಾರ? ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಆ ರೇಸನ್ನ ಲತಾ ಭಗವಾನ್ಕರೆ ಗೆಲ್ತಾರೆ. 6 ಲಕ್ಷ ಪ್ರೈಸ್ ತಗೋತಾರೆ. ಮನೆಗೆ ಬಂದು ಗಂಡನ ಪ್ರಾಣ ಉಳಿಸ್ತಾರೆ. ಇವತ್ತು ಅವರ ಊರಲ್ಲಿ ನಾನು ತುಂಬಾ ಕಡೆ ನೋಡಿದ್ದೇನೆ ಸರ್, ಸಾಕಷ್ಟು ಮನೆಯ ಮಂದಿಯ ದೇವರ ಕೋಣೆಯಲ್ಲಿ ಲತಾ ಭಗವಾನ್ಕರೆ ಫೋಟೋ ಇದೆ. ಜನ ಆಕೆಯನ್ನು ಆಧುನಿಕ ಸಾವಿತ್ರಿ ಅಂತ ಕರೆಯುತ್ತಾರೆ. ನಾನು ಕೇಳಿದ, ಅಜ್ಜಿ ಯಾಕೆ ಓಡಿದ್ರಿ ನೀವು? ಓಡುವಂತ ಅವಶ್ಯಕತೆ ಏನಿತ್ತು? ಯಾಕೆ ಓಡಿದ್ರಿ? ಲತಾ ಭಗವಾನ್ಕರೆ ಹೇಳ್ತಾರೆ, ನಾನು ಪ್ರೈಸ್ ತಗೊಳ್ಳಿಕ್ಕೆ ಓಡಿದಲ್ಲ ಮಗ, ಪ್ರಚಾರಕ್ಕೋಸ್ಕರ ಓಡಿದಲ್ಲ ಮಗ, ಟ್ರೋಫಿಗೋಸ್ಕರ ಓಡಿದಲ್ಲ ಮಗ. ನಾನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಂಗೆ ಸೋತ್ ಹೋಗಿರ್ತಕ್ಕಂಥ ಗಂಡನ ಮುಖ ಕಣ್ಣು ಮುಂದೆ ಬರ್ತಿತ್ತು, ಅದಕ್ಕೋಸ್ಕರ ಓಡಿದೆ. ಕ್ಲಿಯರ್? ಚಪ್ಪಾಳೆ ಬಹಳ ಕಮ್ಮಿ ಬಂತು. ನನಗೆ ಸೋತ್ ಹೋಗಿರ್ತಕ್ಕಂಥ ಗಂಡನ ಮುಖ ಕಣ್ಣು ಮುಂದೆ ಬರ್ತಿತ್ತು ಮಗ, ಅದಕ್ಕೋಸ್ಕರ ಓಡ್ತಿದ್ದೆ. ಗಂಡನ ಪ್ರಾಣ ಉಳಿಸೋದು ನನ್ನ ವಿಷನ್ ಆಗಿತ್ತು, ಬೇರೆ ಎಂಥದ್ದು ಇಲ್ಲ ಅಂತ ಹೇಳ್ತಾರೆ. ಗ್ರೇಟಾ ಸರ್? ಫಸ್ಟ್ PUC ವಿದ್ಯಾರ್ಥಿಗಳು ನಾನು ಹೇಳುವಂತದ್ದು, ಓದಲಿ ಸ್ಟಾರ್ಟ್ ಮಾಡುವಾಗ ಪುಸ್ತಕದ ಪುಟಗಳ ಮಧ್ಯೆ ನಿಮಗೆ ಅಮ್ಮನ ಮುಖ ಬರುತ್ತೇನ್ರಿ, ಅಪ್ಪನ ಮುಖ ಕಾಣತ್ತೇನ್ರಿ? ಸ್ವಲ್ಪ ನಂಗೆ ಹೇಳಿ. ಫಸ್ಟ್ PUC ವಿದ್ಯಾರ್ಥಿಗಳು ಓದಲಿ ಸ್ಟಾರ್ಟ್ ಮಾಡುವಾಗ ನಿಮ್ಮ ಪುಸ್ತಕದ ಪುಟಗಳ ಮಧ್ಯೆ ಅಮ್ಮನ ಮುಖ ಅಪ್ಪನ ಮುಖ ಬಂತು ಅಂತಾದ್ರೆ ಇಮೋಷನ್ಸ್ ಬರ್ತದೆ, ಚಂದ ಓದ್ಲಿಕ್ಕಾಗತ್ತೆ ಸರ್. ಮಾಡ್ಲಿಕ್ಕಾಗ್ಬೋದಾ? ನಮಗೆ ಮಾಡ್ಲಿಕ್ಕಾಗ್ಬೋದಾ ಸರ್? ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಮಹಿಳೆ ಬಗ್ಗೆ ಹೇಳಬೇಕು. ಸಾಧ್ಯವಾದರೆ ಅವರನ್ನ ಕ್ರಿಯೇಟಿವ್ ಕಾಲೇಜಿಗೆ ಕರೆಸಬೇಕು ಅಂತ ಆಸೆ ಇದೆ. ಹರ್ ಏಜ್ ಇಸ್ 32 ಇಯರ್ಸ್, 32 ವರ್ಷ. ಅಶ್ವತ್ಥ ಸರ್ ಮನಸ್ಸು ಮಾಡಿದ್ರೆ ಖಂಡಿತ ಕರೀತಾರೆ ಅವರನ್ನು. ಅಶ್ವಥ್ ಸರ್ ಮನಸ್ಸು ಮಾಡಿದರೆ ಅವರನ್ನು ಖಂಡಿತ ಕರೆಸ್ತಾರೆ. ಬಟ್ ಅವರು ಬಹಳ ದೂರ ಇದ್ದಾರೆ, ಅಹಮದಾಬಾದಲ್ಲಿದ್ದಾರೆ. ಅವ್ರ ಹೆಸರು ಖಂಡಿತ ಬರ್ಕೊಳ್ಳಿ, ಸಾಯಂಕಾಲ ಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿ. ಲೈಫಲ್ಲಿ ಒಮ್ಮೆ ಆದರೂ ಆಕೆನ ಭೇಟಿ ಮಾಡಿ ಪ್ರಯತ್ನ ಮಾಡಿ ಸರ್. ನಾನು ಭೇಟಿ ಮಾಡಿದ್ದೇನೆ, ಅವರ ಇಂಟರ್ವ್ಯೂ ಮಾಡಿ ಬಂದಿದ್ದೇನೆ. ಖಂಡಿತ ಭೇಟಿ ಮಾಡಿ ಸ್ಟಾರ್ಟ್ ಮಾಡಿ ಸರ್, ಖಂಡಿತ ಭೇಟಿ ಮಾಡಿ ಸರ್. ಅದ್ಭುತವಾಗಿರ್ತಕ್ಕಂಥ ಮಹಿಳೆ. ಅವರ ಹೆಸರು ಕೊನೆಗೆ ಹೇಳ್ತೇನೆ, ಅವರ ಸ್ಟೋರಿ ಮೊದಲು ಹೇಳ್ತೇನೆ. ಆಗ್ಬೋದಲ್ಲ?
ಸಣ್ಣ ಪ್ರಾಯದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿರ್ತಕ್ಕಂಥ ಹುಡುಗಿ. ತುಂಬ ಚೆನ್ನಾಗಿ ಹಾಡ್ತಾ ಇದ್ರು, ಅಮ್ಮನ ಸಪೋರ್ಟು, ಹುಡುಗಿ ಬಹಳ ಚೆನ್ನಾಗಿ ಕಲಿತಾ ಇದ್ರು. 9ನೇ ಕ್ಲಾಸಿಗೆ ಬಂದಾಗ ಒಂದು ಮಿರಾಕಲ್ ನಡೆಯಿತು. ಯಾವ ಮಿರಾಕಲ್ ನಡೀತು ಅಂತ ಹೇಳಿದ್ರೆ, ಹುಡುಗಿ ಕ್ಲಾಸಲ್ಲಿ ಕೂತಿದ್ದಾಳೆ, ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹುಡುಗ ಜೋರಾಗಿ ಅಳ್ತಾ ಇದ್ದಾನೆ. ಯಾಕಂತ ಗೊತ್ತಿಲ್ಲ. ಒಬ್ಬ ರಿಕ್ಷಾ ಡ್ರೈವರ್ನ ಮಗ ಜೋರಾಗಿ ಅಳ್ತಾ ಇದ್ದಾನೆ. ಯಾಕೆ ಅಳ್ತಾ ಇದ್ದಿ ಅಂತ ನನ್ನ ಫ್ರೆಂಡನ್ನು ಹುಡುಗಿ ಕೇಳ್ತಾಳೆ. ಆ ಹುಡುಗ ಹೇಳ್ತಾನೆ, ನಿನ್ನ ರಾತ್ರಿ ನಂಗೆ ಎದೆನೋ ಸ್ಟಾರ್ಟ್ ಆಗಿತ್ತು, ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ರು ನನ್ನ ಅಪ್ಪ. ಡಾಕ್ಟರ್ ಹೇಳ್ತಾರೆ ಹಾರ್ಟಲ್ಲಿ ಒಂದು ಹೋಲ್ ಇದೆ, ಬೈಪಾಸ್ ಸರ್ಜರಿ ಆಗಬೇಕು, 10 ಲಕ್ಷ ದುಡ್ಡು ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಆ ಪರೀಕ್ಷಾ ಡ್ರೈವರು ದುಡ್ಡಿಲ್ಲ ಅಂತ ಅಳ್ತಾ ಇದ್ರು, ನಾನೀಗ ನೋವಲ್ಲಿ ಅಳ್ತಾ ಇದ್ದೇನೆ ಅಂತ ಹುಡುಗ ಹೇಳ್ತಾನೆ. ಈ ಹುಡುಗಿಯ ಮನಸ್ಸು ಕರಗಿ ಹೋಯ್ತು. ಮನೆಗೆ ಬಂದು ಅಮ್ಮನಿಗೆ ಹೇಳ್ತಾಳೆ, ನಂಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇದೆಯಮ್ಮ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹುಡುಗನಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಭಾಳ ಬುದ್ಧಿವಂತ ಅಮ್ಮ ಏನು ಹೇಳ್ತಾರೆ ಗೊತ್ತಾ? ಶಾಸ್ತ್ರೀಯ ಸಂಗೀತ ಕಲ್ತಿದ್ಯಲ್ಲ ಮಗ, ಯಾವುದಕ್ಕೋಸ್ಕರ ಕಲ್ತಿದ್ದು? ನಿನ್ನ ಪ್ರತಿಭೆಯನ್ನು ಬಂಡವಾಳವಾಗಿ ಮಾಡ್ಕೋ, ಹಣ ಮಾಡ್ಲಿಕ್ಕೆ ಸಾಧ್ಯ ಇದೆ, ಚಾರಿಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅಮ್ಮ ಹೇಳ್ತಾರೆ. ಹುಡುಗಿ ತಟ್ಟ ಫ್ಲ್ಯಾಶ್ ಆಯಿತು. ತನ್ನ ಕ್ಲಾಸಿಗೆ ಬರ್ತಾಳೆ, ಫ್ರೆಂಡ್ಸ್ಗಳ ಮೀಟಿಂಗನ್ನು ಮಾಡ್ತಾಳೆ. ಫ್ರೆಂಡ್ಸಿಗೆ ಹೇಳ್ತಾಳೆ, ನಾನು ವೇದಿಕೆಯಲ್ಲಿ ಕೂತ್ಕೊಂಡು 2 ಗಂಟೆ ಹಾಡ್ಲಿಕ್ಕೆ ರೆಡಿ ಇದ್ದೇನೆ, ನೀವು ಟಿಕೆಟ್ ಮಾರ್ಲಿಕ್ಕೆ ರೆಡಿ ಇದ್ದೀರಾ? 9ನೇ ಕ್ಲಾಸಿನ ಪುಟ್ಟ ಹುಡುಗರು ಅಹಮದಾಬಾದಿನ ಮನೆ ಹೋಗಿ ಟಿಕೆಟ್ ಮಾರ್ತಾರೆ. ಸಭಾಂಗಣ ಭರ್ತಿ ಆಗ್ತದೆ. ವೇದಿಕೆ ಮೇಲೆ 9ನೇ ಕ್ಲಾಸಿನ ಹುಡುಗಿ ಪದ್ಮಾಸನ ಹಾಕೊಂಡು 2 ಗಂಟೆ ಅದ್ಭುತವಾದ ಕಚೇರಿ ಮಾಡ್ತಾಳೆ. ಸಭಾಂಗಣ ಭರ್ತಿಯಾಗಿದೆ. ಚುನಾವಣೆಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾರೆ. ಜನ ಅವಳಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾರೆ. ಕೊನೆಯ ಹಾಡು ಬಾಕಿ ಇದೆ. ಎದ್ದು ನಿಂತವಳು ಪ್ರಾರ್ಥನೆ ಮಾಡ್ಕೊಳ್ತಾಳೆ, ನನಗೋಸ್ಕರ ಹಾಡಿದಲ್ಲ, ನನ್ನ ಫ್ರೆಂಡಿಗೋಸ್ಕರ ಹಾಡಿರ್ತಕ್ಕಂಥದ್ದು. ಅವನಿಗೆ ಬೈಪಾಸ್ ಸರ್ಜರಿ ಆಗಬೇಕು, ಹಾರ್ಟಲ್ಲಿ ಹೋಲ್ ಇದೆ, ಬೈಪಾಸ್ ಸರ್ಜರಿ ಆಗಬೇಕಾಗಿದೆ. ನಮ್ಮ ಹುಡುಗರು ಬಕೆಟ್ ತಗೊಂಡು ನಿಮ್ಮ ಮಧ್ಯಕ್ಕೆ ಬರ್ತಾರೆ, ಎಷ್ಟು ಬೇಕಾದ್ರೂ ದುಡ್ಡು ಕೊಡಿ ತಗೊಳ್ತೇವೆ, 100 ಕೊಡಿ 200 ಕೊಡಿ ತಗೊಳ್ತೇವೆ ಅಂತ ಹೇಳ್ತಾರೆ. ಸಣ್ಣ ಹುಡುಗರು ಬಕೆಟ್ ತಕೊಂಡು ಬಾಲ್ದಿ ತಕೊಂಡು ಜನರ ಮಧ್ಯಕ್ಕೆ ಬರ್ತಾರೆ. ಸರ್, ಅರ್ಧ ಗಂಟೆ ಆಗುವಾಗ 6 ಲಕ್ಷ ಒಟ್ಟಾಯಿತು. ಟಿಕೆಟ್ನ ಮೂಲಕ ಬಂದಿರತಕ್ಕಂಥ 4 ಲಕ್ಷ ಇತ್ತು. 10 ಲಕ್ಷವನ್ನ ಹುಡುಗಿ ಒಂದು ಬಾಲ್ಡಿಯಲ್ಲಿ ಹಾಕೊಂಡು ಹುಡುಗನಿಗೆ ಸ್ಟೇಜಲ್ಲಿ ಪ್ರೆಸೆಂಟೇಷನ್ ಮಾಡ್ತಾಳೆ. ಜನ ಎದ್ದು ನಿಂತವಳಿಗೆ ಚಪ್ಪಾಳೆ ಹೊಡಿತಾರೆ. ಈ ವಿಡಿಯೋ ವೈರಲ್ ಆಯ್ತು. ಮರುದಿವಸ ಇದೇ ಹುಡುಗಿಯ ಫೋಟೋ ಎಲ್ಲ ಪತ್ರಿಕೆ ಫ್ರಂಟ್ ಪೇಜ್ ಅಲ್ಲಿ, ಎಲ್ಲ ಟಿವಿಯಲ್ಲಿ ಕೂಡ ಇವಳದೇ ಶೋ, ಎಲ್ಲ ಕಡೆ ಚಿತ್ರ. ಆ ವಿಡಿಯೋ ವೈರಲ್ ಆಗಿ ಸ್ಟಾರ್ಟ್ ಆಯಿತು. ತನ್ನ ಫ್ರೆಂಡಿಗೋಸ್ಕರ 10 ಲಕ್ಷ ಒಟ್ಟು ಮಾಡಿ ಕೊಟ್ಲಲ್ಲ, ಆ ವಿಡಿಯೋ ವೈರಲ್ ಆಗಲಿ ಸ್ಟಾರ್ಟ್ ಆಯಿತು. ಬೆಂಗಳೂರಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ, ಬಹಳ ಫೇಮಸ್ ಡಾಕ್ಟರ್ ಅವರು, ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅಂತ ಅವ್ರ ಹೆಸರು. ಅವ್ರದ್ದು ಹೃದಯಾಲಯ, ನಾರಾಯಣ ಹೃದಯಾಲಯ, ಬಹಳ ಫೇಮಸ್ ಆಗಿರ್ತಕ್ಕಂತಹ ಹೃದಯ ತಜ್ಞರವರು. ಈ ನ್ಯೂಸನ್ನು ನೋಡ್ಕೋತಾರೆ, ವಿಡಿಯೋ ನೋಡ್ಕೋತಾರೆ. ಅಹಮದಾಬಾದಿಗೆ ತನ್ನ ಆಂಬ್ಯುಲೆನ್ಸ್ ಕಳಿಸ್ಕೊಡ್ತಾರೆ. ಆ ಹುಡುಗನನ್ನ ಕರ್ಕೊಂಡ್ಬರ್ತಾರೆ, ಫ್ರೀ ಆಪರೇಷನ್ ಮಾಡ್ತಾರೆ, ಹುಡುಗನನ್ನ ಬದುಕಿಸಿ ವಾಪಸ್ ಕಳಿಸ್ಕೊಡ್ತಾರೆ. $10 ಲಕ್ಷ ಉಳಿತಲ್ಲ ಈಗ, 10 ಲಕ್ಷ ಖರ್ಚಾಗಿಲ್ಲಲ್ಲ. ಎಂತ ಮಾಡ್ಬೇಕಂತ ಗೊತ್ತಿಲ್ಲ ಹುಡುಗಿ. ಹೋಗಿ ಅಮ್ಮನ ಹತ್ರ ಕೇಳ್ತಾಳೆ, ಅಮ್ಮ 10 ಲಕ್ಷ ಉಳೀತು, ಏನು ಮಾಡ್ಬೇಕಂತ. ಹುಡುಗ ತಕೊಳ್ಳಿಕ್ಕೆ ಕೇಳ್ತಾ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ ನನಗೆ. ಆಗ ಅಮ್ಮ ಹೇಳ್ತಾರೆ, ನಿನ್ನ ಹೆಸರನ್ನೊಂದು ಫೌಂಡೇಶನ್ ಮಾಡ್ಕೋ, NGO ಸ್ಥಾಪನೆ ಮಾಡ್ಕೋ. ಇಡೀ ಭಾರತದಲ್ಲಿ ಯಾವ ಮಕ್ಕಳಿಗೆ ಹೃದಯ ಚಿಕಿತ್ಸೆ ಆಗಬೇಕು, ಆ ಚಿಕಿತ್ಸೆಗೋಸ್ಕರ ಹಾಳಿ ಸ್ಟಾರ್ಟ್ ಮಾಡು, ಹಣವನ್ನು ಒಟ್ಟು ಮಾಡು, NGO ಸ್ಥಾಪನೆ ಮಾಡು, ದುಡ್ಡು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಳೆ. ಸ್ನೇಹಿತರೆ, 10 ಲಕ್ಷದ ಮೂಲಕ ಮೊದಲ ಫೌಂಡೇಶನ್ ಸ್ಟಾರ್ಟ್ ಆಯಿತು. ಅದರ ಹೆಸರು ಫಲಕ್ ಮುಚ್ಚಲ್ ಫೌಂಡೇಶನ್. ಆ ಹುಡುಗಿ ಹೆಸರು ಫಲಕ್ ಮುಚ್ಚಲ್. ಇವತ್ತು ಫಲಕ್ ಮುಚ್ಚಲ್ ತನ್ನ ಹಾಡುಗಳ ಮೂಲಕ 1300 ಹೃದಯ ಸಮಸ್ಯೆ ಇರತಕ್ಕಂಥ ಮಕ್ಕಳ ಆಪರೇಷನ್ಗಳನ್ನ ಮಾಡಿಸಿದ್ದಾಳೆ. 1300 ಜನರಿಗೆ ಪ್ರಾಣವನ್ನ ಕೊಟ್ಟಿದ್ದಾಳೆ. ಗ್ರೇಟ್ ಅಲ್ಲ? ಎಲ್ಲಿ ಹಾರ್ಟ್ನ ಪ್ರಾಬ್ಲಮ್ ಇದೆ ಅಲ್ಲಿ ಬಂದು ಕಚೇರಿ ಮಾಡ್ತಾರೆ, 2 ಗಂಟೆ ಹಾಡ್ತಾರೆ, ಬಂದ ದುಡ್ಡನ್ನ ಆ ಫೌಂಡೇಶನ್ಗೆ ಹಾಕ್ತಾರೆ. ₹1 ಅವರು ತಗೊಳ್ಳೋದಿಲ್ಲ. ಸ್ನೇಹಿತರೆ, 1300 ಜನ ಮಕ್ಕಳಿಗೆ ಇವತ್ತು ಹೃದಯ ಚಿಕಿತ್ಸೆಯನ್ನ ಮಾಡ್ತಾ ಪ್ರಾಣ ಕೊಟ್ಟಿರ್ತಕ್ಕಂತಹ ಫಲಕ್ ಮುಚ್ಚಲ್ ನಿಮ್ಗೆ ಗ್ರೇಟ್ ಅಂತ ಅನಿಸ್ತಾ ಇದೆ. ಈ ವರ್ಷದ ನಮ್ಮ ಸ್ಕೂಲ್ ಡೇಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಅನ್ನ ನಿಮಗೆ ರೆಕಮೆಂಡ್ ಮಾಡ್ತೇನೆ. ಸರ್ ಅವರನ್ನ ಕರೆಸ್ತಾರೆ. ಶಿ ಈಸ್ ಇನ್ ಬ್ಯಾಂಗ್ಳೂರ್.
ಸರ್ ಕರೆಸ್ಬೇಕು ಅಂತ ನಾನು ಆಸೆ ಪಡ್ತೇನೆ. ಆಕೆ ಹೆಸರು ಅರುಣಿಮಾ ಸಿನ್ಹಾ, ಬೆಂಗಳೂರಲ್ಲಿದ್ದಾರೆ. ಒಂದು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡ್ತಾರೆ, ಧೈರ್ಯ ತುಂಬಿಸುವ ಕೆಲಸಗಳನ್ನು ಮಾಡ್ತಾರೆ, ಯೂತ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. ಯಾರು ಅರುಣಿಮಾ ಸಿನ್ಹಾ ನಿಮ್ಗೆ ಹೇಳಬೇಕು? ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಅರುಣಿಮಾ ಸಿನ್ಹಾ ಯಾರು? ಪಂಜಾಬಲ್ಲಿ ಬಾಸ್ಕೆಟ್ಬಾಲ್ ಆಟಗಾರ್ತಿಯಾಗಿರ್ತಕ್ಕಂಥ ಪದವೀಧರ ಹುಡುಗಿ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಆಗಿತ್ತು, ಅವರಿಗೆ ಬ್ಲ್ಯಾಕ್ ಬೆಲ್ಟ್ ಆಗಿತ್ತು. ಜಾಬ್ ಮಾಡ್ಲಿಕ್ಕಂತ ಕಲ್ಕತ್ತಾಕ್ಕೆ ಹೋಗ್ತಾರೆ ಟ್ರೈನಲ್ಲಿ. ಮಧ್ಯರಾತ್ರಿ ಟ್ರೈನಲ್ಲಿ ಡಕಾಯಿತು ನುಗ್ತಾರೆ. 40 ಜನ ಡಕಾಯಿತರು ನುಗ್ಗಿದ್ದಾರೆ. ಎಲ್ಲರ ಕೈಯಲ್ಲಿ ವೆಪನ್ಸ್ಗಳಿದೆ. ಎಲ್ಲರ ಪರ್ಸ್ಗಳನ್ನ, ಎಲ್ಲರ ಮೊಬೈಲ್ಗಳನ್ನ, ಎಲ್ಲರ ಚಿನ್ನದ ಉಂಗುರಗಳನ್ನ ಸ್ನೇಹಿತರೆ ಸ್ನ್ಯಾಚ್ ಮಾಡ್ತಾ ಹೋಗ್ತಾರೆ. ಆದರೆ ಅರುಣಿಮಾ ಫೈಟ್ ಮಾಡ್ತಾರೆ. ಕರಾಟೆ ಕಲ್ತ ಹುಡುಗಿ ಒಬ್ಬಳೇ ಫೈಟ್ ಮಾಡ್ತಾ ಸೋಲ್ತಾಳೆ. ಸಿಟ್ಟು ಮಾಡ್ಕೊಂಡು ಡಕಾಯಿತರವಳನ್ನು ತೆಗೆದು ರೈಲ್ವೆ ಹಳಿಗಳ ಮೇಲೆ ಬಿಸಾಡ್ತಾರೆ. ಯಾವ ರೈಲ್ವೆ ಹಳಿಗಳು ಅಂತ ಹೇಳಿದ್ರೆ, ಒಂದು ರಾತ್ರಿ ಅವಧಿನಲ್ಲಿ 23 ಟ್ರೈನ್ಗಳು ಹೋಗುವಂತಹ, ರೈಲ್ಗಳು ಹೋಗುವಂತಹ ರೈಲ್ವೆ ಹಳಿಗಳ ಮೇಲೆ ಅವಳು ಬೀಳ್ತಾಳೆ. ಅವಳ ಬಲಗಾಲಿನ ಮೇಲೆ ಎಡಗಾಲಿನ ರೈಲು ಹರಿದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ ಆಗುವ ಮಾಂಸದ ಮುದ್ದೆ ಆಗ್ತಾಳೆ. ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಅರುಣಿಮಾ ಸಿನ್ಹಾನನ್ನ ಫಾರ್ಮರ್ಸ್ ತಕೊಂಡು ಬಂದು ಒಂದು ಡೆಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ದೇಹದ ಒಂದೊಂದೇ ಭಾಗವನ್ನು ಡಾಕ್ಟರ್ ಜೋಡಿಸ್ತಾ ಹೋಗ್ತಾರೆ. ಬಲಗಾಲು ಕಟ್ಟಾಯಿತು, ಎಡಗಾಲು ಫ್ರಾಕ್ಚರ್ ಆಗಿದೆ, ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆ, ತಲೆಬುರುಡೆ ಸೀಳಾಗಿದೆ. ದೇಹದಲ್ಲಿ 40ಕ್ಕಿಂತ ಜಾಸ್ತಿ ಬಾರಿ ಡಾಕ್ಟರ್ ಸರ್ಜರಿಗಳನ್ನ ಮಾಡ್ತಾರೆ. ಆಕೆ ಬದುಕಿದೆ ಬಹಳ ಗ್ರೇಟು. ಡಾಕ್ಟರ್ ಹೇಳ್ತಾರೆ, ಲೈಫ್ ಇಡೀ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಗ, ನೀನು ವೀಲ್ ಚೇರ್ ಮೇಲೆ ಓಡಾಡಬೇಕು ಡಾಕ್ಟರ್ ಹೇಳ್ತಾರೆ. ಬಟ್ ಈ ಹುಡುಗಿ ಮಲಗಿದಲ್ಲಿ ಕನಸು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನಾ ಪೇಪರ್ ಓದಿ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿವಸ ಪೇಪರ್ ಓದ್ತಾ ಇರುವಾಗ ಪೇಪರಲ್ಲಿ ಬಚೇಂದ್ರಿ ಪಾಲ್ ಬಗ್ಗೆ ಲೇಖನ ಬಂದಿತ್ತು. ಯಾರು ಬಚೇಂದ್ರಿ ಪಾಲ್ ಅಂತ ಹೇಳಿದ್ರೆ, ಮೌಂಟ್ ಎವರೆಸ್ಟ್ ಇರ್ತಕ್ಕಂಥ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ ಇದು ಲೇಖನ ಬಂದಿತ್ತು. ಕೆಳಗೆ ಅವಳ ಫೋನ್ ನಂಬರ್ ಇತ್ತು. ಅರುಣಿಮಾ ಸಿನ್ಹಾ ಬಚೇಂದ್ರಿ ಪಾಲಿಗೆ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನಮಗೆ ನಿಮ್ಮ ಹಾಗೆ ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಆಸೆ, ಸಪೋರ್ಟ್ ಮಾಡ್ತೀರಾ? ಬಲಗಾಲು ಕಟ್ಟಾಗಿದೆ, ಎಡಗಾಲು ಫ್ರಾಕ್ಚರ್ ಆಗಿದೆ, ಬೆನ್ನು ಮೂಳೆ ಸೀಳಾಗಿದೆ, ತಲೆಬುರುಡೆ ಸೀಳಾಗಿದೆ, ಮೈಡೀ ಫ್ರಾಕ್ಚರ್ಸ್ಗಳಾಗಿದೆ. ಕ್ಯಾನ್ ಐ ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಲೈಕ್ ಯು? ನಂಗೆ ಎಲ್ಲಿ ಸಾಧ್ಯ ಆಗತ್ತಾ ಅಂತ ಕೇಳ್ತಾರೆ. ಆ ಕಡೆ ಬಚೇಂದ್ರಿ ಪಾಲ್ ಹೇಳ್ತಾರೆ, ಸಾಧ್ಯ ಇದೆ ಮಗ, ನಿಂಗೆ ತರಬೇತಿ ಕೊಡ್ತೇನೆ, ಸಾಧ್ಯ ಇದೆ. ಕಾಲಿಗೆ ಕೃತಕವಾಗಿರ್ತಕ್ಕ ಜೈಪುರ ಕಾಲನ್ನು ಫಿಟ್ ಮಾಡ್ತು. ಗೋಡೆ ಹಿಡಿದು ನಡಲಿಕ್ಕೆ ಸ್ನೇಹಿತರೆ 3 ತಿಂಗಳು ಬೇಕಾಯಿತು. ವೀಲ್ ಚೇರ್ ಮೇಲೆ ಪ್ರಾಕ್ಟೀಸ್ಗಳು ಸ್ಟಾರ್ಟ್ ಆಯ್ತು ಸ್ನೇಹಿತರೆ. 6 ತಿಂಗಳಾದ್ಮೇಲೆ ಅವಳು ಸ್ವಂತ ಕಾಲ ಮೇಲೆ ಮತ್ತೆ ನಿಂತ್ಕೋತಾಳೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ದೇಹ ಬ್ಯಾಲೆನ್ಸ್ ಆಗೋದಿಲ್ಲ, ಕುಸಿದು ಬೀಳ್ತಾಳೆ. 2 ವರ್ಷ ತರಬೇತಿ ಪಡ್ಕೊಳ್ಬೇಕು ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತಾದ್ರೆ. ಅವಳ ತರಬೇತಿ ಪೂರ್ತಿ ಖರ್ಚನ್ನ ಯುವರಾಜ್ ಸಿಂಗ್ ಭರಿಸ್ತಾರೆ. ಶೆರ್ಪಾಗಳು ತರಬೇತಿ ಕೊಡ್ತಾರೆ. ಒಂದೊಂದು ಇಂಚ್ ಮೇಲೆ ಹೋಗ್ಲಿ ಬಹಳ ಕಷ್ಟ ಇದೆ, ಯಾಕಂದ್ರೆ ಕೃತಕವಾದ ಕಾಲು, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವಳಿಗೆ. ಬಲಗಾಲಲ್ಲಿ ಪವರ್ ಇಲ್ಲ, ಬಲ ಕೈಯಲ್ಲಿ ಪವರ್ ಇಲ್ಲ, ಎಡಗೈಯಲ್ಲಿ ಕ್ಲಿಫ್ ಹ್ಯಾಂಗರ್ ಹಿಡ್ಕೊಳ್ಬೇಕು. ಮೌಂಟ್ ಎವರೆಸ್ಟ್ ಏರುವಂತ ಪ್ರಯತ್ನವನ್ನ ಮಾಡಬೇಕು. 2014 ಇಸ್ವಿ ಡಿಸೆಂಬರ್ 13ನೇ ತಾರೀಕು ಅವಳ ಪ್ರಯತ್ನ ಸ್ಟಾರ್ಟ್ ಆಗಿದೆ. ಎಕ್ಸ್ಪೆಡಿಷನ್ ಸ್ಟಾರ್ಟ್ಸ್. ಏನಾಯ್ತು? ಶೆರ್ಪಾಗಳು ಹಿಂದಿದ್ದಾರೆ, ದಾರಿ ತೋರಿಸ್ತಾ ಇದ್ದಾರೆ. ಮೌಂಟ್ ಎವರೆಸ್ಟ್ ಏರುವಂತ ಪ್ರಯತ್ನವನ್ನು ಆಕೆ ಮಾಡ್ತಾ ಹಿಮ ಶಿಖರದ ತುದಿ ತಲುಪುವಂತ ಪ್ರಯತ್ನವನ್ನ ಮಾಡ್ತಾರೆ. 100 ಮೀಟರ್ ಮಾತ್ರ ಬಾಕಿ ಇದೆ. ಅಷ್ಟೊತ್ತಿಗೆ ಒಂದು ದುರಂತ ಆಯ್ತು. ಯಾವ ದುರಂತ ಆಯ್ತು ಅಂತ ಹೇಳಿದ್ರೆ, ಅವಳ ಸಿಲಿಂಡರ್ ಖಾಲಿ ಆಯ್ತು. ಸಪ್ಲೈ ಆಗ್ತಾ ಇಲ್ಲ ಆಕ್ಸಿಜನ್. ಉಸಿರಾಟ ಮಾಡಿ ಬಹಳ ಕಷ್ಟ ಆಗ್ತಾ ಇದೆ, ಸಫೋಕೇಟ್ ಆಗ್ತಾ ಇದೆ. ಶೆರ್ಪಾಗಳು ಹೇಳ್ತಾರೆ, ಮೇಡಮ್ ಹಿಂದಕ್ಕೆ ಹೋಗೋಣ, ಬದುಕಲಿಕ್ಕೆ ಆಗೋದಿಲ್ಲ, ನಿಮ್ಮ ಸಿಲಿಂಡರ್ ಖಾಲಿ ಆಗಿದೆ. ಅವಳು ಹೇಳ್ತಾಳೆ, ನಾನು ಬದುಕಿದ್ರು ಇಲ್ಲೇ ಬದುಕ್ತೇನೆ, ಸತ್ರು ಕೂಡ ಇಲ್ಲೇ ಸಾಯ್ತೇನೆ, ಹಿಂದಕ್ಕೆ ಹೋಗೋದಿಲ್ಲ. ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥನೆ ಮಾಡ್ಕೋತಾಳೆ. ಯಾವ ದೇವರ ಗೊತ್ತಿಲ್ಲ ನನಗೆ. ಇದು ನನಗೆ ಅರುಣಿಮಾ ಸಿನ್ಹಾ ಹೇಳಿದ ಮಾತು, ನನ್ನ ಟಿವಿದಕ್ಕೆ ಬಂದ ಕಾರ್ಯಕ್ರಮದಿಂದ ಹೇಳಿರ್ತಕ್ಕಂಥ ಮಾತು. ಅವ್ರು ಹೇಳಿರ್ತಕ್ಕಂಥ ಮಾತು ನಿಮ್ಗೆ ಹೇಳ್ತೇನೆ. ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದೆ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದೆ. ಮಿರಾಕಲ್ ಆಯ್ತು ಸರ್. ಏನು ಮಿರಾಕಲ್ ಆಯ್ತು ಅಂತ ಹೇಳಿದ್ರೆ, ಯಾರೋ ಮೌಂಟ್ ಎವರೆಸ್ಟ್ ಹಿಂದೆ ಏರಿರ್ತಕ್ಕಂಥವರು ಅರ್ಧ ಸಿಲಿಂಡರ್ ಅವರದ್ದು ಹಾಗೆ ಉಳಿದಿತ್ತು, ಟಾಪಲ್ಲಿ ಇಟ್ಟು ಬಂದಿದ್ರಂತೆ. ಪ್ರಾರ್ಥನೆಯ ಪವರ್ ನೋಡಿ, ಆ ಸಿಲಿಂಡರ್ ರೋಲ್ ಆಗ್ತಾ ಅರುಣಿಮಾ ಸಿನ್ಹಾ ಅವರ ಕಾಲ ಬುಡಕ್ಕೆ ಬರ್ತದೆ. ಆ ಸಿಲಿಂಡರ್ ಅನ್ನ ಅವಳು ಬೆನ್ನಿ ಕಟ್ಕೋತಾಳೆ, ತನ್ನ ಎಕ್ಸ್ಪೆಡಿಷನ್ ಪೂರ್ತಿ ಮಾಡ್ಕೊಳ್ತಾಳೆ. 2014 ಇಸ್ವಿ ಡಿಸೆಂಬರ್ 14ನೇ ತಾರೀಕು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರದಲ್ಲಿ ನಿಂತುಕೊಂಡು ಟ್ರೈ ಕಲರ್ ಫರ್ಲ್ ಮಾಡ್ತಾ ಅರುಣಿಮಾ ಸಿನ್ಹಾ ಜಗತ್ತಿಗೆ ಹೇಳ್ತಾರೆ,
ಟ್ರೈಕಲರ್ ಫರ್ಲ್ ಮಾಡ್ತಾ ಅರುಣಿಮಸನ ಜಗತ್ತಿಗೆ ಹೇಳ್ತಾರೆ, ಪ್ರೇಯರ್ಸ್ ಅಲ್ಲಿ ಬಲ ಇದೆ, ಪ್ರೇಯರ್ಸ್ ಅಲ್ಲಿ ಪವರ್ ಇದೆ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾರೆ, ಅವರಿಗೆ ಅಭಿನಂದನೆ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಗ್ರೇಟ್ ಆದ ಅರುಣಿಮಸಿನ ನಿಮ್ಮ ಕ್ರಿಯೇಟಿವ್ ಕಾಲೇಜಿನ ವೇದಿಕೆ ಬರಬೇಕು ಅಂತ ನಂಗೆ ಆಸೆ ಇದೆ. ಸರ್ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಅವರನ್ನ ಕರೆಸ್ತಾರೆ, ಕರಿಬೇಕು ಅಂತ ನಂಗೆ ಆಸೆ ಇದೆ. ಅವರ ಮಾತು ನೀವು ಕೇಳಬೇಕು ಅಂತ ಆಸೆ ಇದೆ. ಟೈಮ್ ಮುಗಿತಾ ಬಂತು ನಂದು, ಬಟ್ ನಾನು ಹೇಳಬೇಕಾದ ಮಾತು ತುಂಬಾ ಇದೆ. ತುಂಬಾ ಅದ್ಭುತ ಎಕ್ಸಾಂಪಲ್ ಬಾಕಿ. 2 ವರ್ಷಗಳ ಹಿಂದೆ ನನ್ನ ಮಾತೆಲ್ಲ ಕೇಳಿಸ್ತಾ ಇದೆಯಾ? 2 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಅಮೆರಿಕಕ್ಕೆ ಹೋಗಿದ್ರು. ಹೌಡಿ ಅಮೆರಿಕ ಅಂತ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಒಬ್ಬ ಹುಡುಗ, ಅಮೆರಿಕಾದ ಹುಡುಗ, ಇಂಡಿಯನ್ ಬೇಸ್ಡ್ ಹುಡುಗ ಬಂದು ಪ್ರೇಯರ್ ಅನ್ನು ಹಾಡ್ತಾನೆ, ಜನಗಣ ಮನವನ್ನು ಹಾಡ್ತಾನೆ. ಇಡೀ ಸಭಾಂಗಣ ಮೆಸ್ಮರೈಸ್ ಆಗಿ ಅವನ ವಾಯ್ಸನ್ನು ಕೇಳಿ ಸ್ಟಾರ್ಟ್ ಮಾಡ್ತದೆ. ಅವನ ಭುಜದ ಮೇಲೆ ಕೈ ಇಟ್ಕೊಂಡು ನರೇಂದ್ರ ಮೋದಿ ಹೇಳ್ತಾರೆ, ಭಾರತಕ್ಕೆ ಬರ್ತೀಯ ಪುಣ್ಯಾತ್ಮ, ಭಾರತಕ್ಕೆ ಬರ್ತೀಯ ಪುಣ್ಯಾತ್ಮ, ಬರ್ತೀಯ ಭಾರತಕ್ಕೆ. ಹುಡುಗ ಗುಜರಾತ್ ಮೂಲದವ, ಭಾರತಕ್ಕೆ ಬರ್ತಾನೆ, ಮೋದಿ ಅವರನ್ನ ಭೇಟಿ ಮಾಡಿ ಹೋಗ್ತಾನೆ. ಅಮಿತಾಬ್ ಬಚ್ಚನ್ನ ಕೌನ್ ಮನೆ ಕರೋಡ್ಪತಿ ಪ್ರೋಗ್ರಾಮ್ ಬಂದು ಸಂದೇಶವನ್ನು ಕೊಟ್ಟು ಹೋಗ್ತಾನೆ. ಸ್ನೇಹಿತರೆ, ಆ ಹುಡುಗನನ್ನ ನಾನು ಬಹಳ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅವನ ಬಗ್ಗೆ ನಿಮ್ಗೆ ಹೇಳ್ತೇನೆ, ಅವನ ಹೆಸರು ಕೊನೆಗೆ ಹೇಳ್ತೇನೆ. ಸ್ನೇಹಿತರೆ, ಹುಡುಗ ಯಾರು ಅಂತ ಹೇಳಿದ್ರೆ, ಗುಜರಾತ್ ಬೇಸ್ಡ್ ಆಗಿರ್ತಕ್ಕಂಥ ಒಬ್ಬ ಹುಡುಗ, ಅಮೆರಿಕಾದಲ್ಲಿರ್ತಕ್ಕಂಥ ಹುಡುಗ. ಹುಟ್ಟಿದ್ದು ಅಮೆರಿಕಾದಲ್ಲಿ, ಕಲ್ತದ್ದು ಅಮೆರಿಕಾದಲ್ಲಿ, ಮ್ಯೂಸಿಕ್ ಅನ್ನ ಕಲ್ತಿದ್ದಾನೆ. ಸಣ್ಣದಿರುವಾಗ ಒಂದು ಕಾಯಿಲೆ ಸ್ಟಾರ್ಟ್ ಆಯ್ತು ಅವನಿಗೆ, ಜೆನೆಟಿಕ್ ಕಾಯಿಲೆ. ಅದು ಎಲುಬುಗಳು ಲಟ 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 ಮುರಿಯುವಂತ ಕಾಯಿಲೆ. ಬಿದ್ದಾಗ, ನಿಂತಾಗ, ಹೊರಗಿದಾಗ ಅಥವಾ ಬಿದ್ದಾಗ, ಯಾವುದೇ ಕೆಲಸವನ್ನು ಮಾಡಿದಾಗ ಎಲುಬು ಲಟ 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 ಮುರಿತಾ ಹೋಗ್ತದೆ. ಅವನ ದೇಹದಲ್ಲಿ 30ಕ್ಕಿಂತ ಹೆಚ್ಚು ಬಾರಿ ಸರ್ಜರಿಗಳಾಗಿದೆ. ಡಾಕ್ಟ್ರು ಹೇಳ್ತಾರೆ, ವೀಲ್ ಚೇರ್ ಮೇಲೆ ಓಡಾಡಬೇಕು ಪುಣ್ಯಾತ್ಮ. ಅವನು ವೀಲ್ ಚೇರ್ ಮೇಲೆ ಓಡಾಡ್ತಾ ಇದ್ದಾನೆ. ಸೊ ಇವತ್ತಿಗೂ ಅವನು ವೀಲ್ ಚೇರ್ ಮೇಲೆ ಓಡಾಡ್ತಾ ಇದ್ದಾನೆ. ದೇಹದಲ್ಲಿ ತುಂಬಾ ನೋವು ಇದೆಯಲ್ಲ, ಆ ನೋವನ್ನು ಹೊರಗೆ ಹಾಕಬೇಕು. ಹೇಗೆ ಹಾಕ್ಬೇಕಂತ ಗೊತ್ತಿಲ್ಲ. ದೇಹದ ಒಳಗಿನ ನೋವನ್ನು ಹೊರಗೆ ಹಾಕ್ಲಿಕ್ಕೋಸ್ಕರ ಒಂದು ಮಾಧ್ಯಮವನ್ನು ಆರಿಸ್ಕೊಳ್ತಾನೆ, ಸಂಗೀತವನ್ನು ಅಭ್ಯಾಸ ಮಾಡ್ತಾನೆ, ಸಂಗೀತವನ್ನು ಕಂಪೋಸ್ ಮಾಡ್ತಾನೆ, ಸಂಗೀತವನ್ನು ಹಾಡ್ತಾನೆ, ಸಂಗೀತವನ್ನು ಕಂಪೋಸ್ ಮಾಡ್ತಾನೆ, ಸಂಗೀತವನ್ನು ಹಾಡ್ತಾನೆ. ಸ್ನೇಹಿತರೆ, ಇವತ್ತು ಆ ಹುಡುಗನಿಗೆ ಜಗತ್ತಿನಾದ್ಯಂತ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಒಂದು ವಿಡಿಯೋವನ್ನ ಯೂಟ್ಯೂಬಲ್ಲಿ ಇವತ್ತು ಹಾಕಿದಂತ ಸ್ನೇಹಿತರೆ, ಅವನ ವಿಡಿಯೋವನ್ನ ಲಕ್ಷಾಂತರ ಜನ ಕೇಳ್ತಾರೆ. ಆ ಹುಡುಗನನ್ನ ಸ್ಪರ್ಶಶಃ ಅಂತ ಕರೀತಾರೆ. ಅಮೆರಿಕಾದಲ್ಲಿದ್ದಾನೆ. ಆ ಹುಡುಗನನ್ನ ಸ್ಪರ್ಶಶಃ ಅಂತ ಕರೀತಾರೆ. ಸ್ನೇಹಿತರೆ, ಇವರ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಬೇಕು ಅಂತ ಆಸೆ ಇದೆ ನನಗೆ. ನೀವು ದಯವಿಟ್ಟು ಅದನ್ನ ಸ್ಟಡಿ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ಳುತ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ನನ್ನ ಕೊನೆಯ ಮಾತು, ಲಾಸ್ಟ್ ಮಾತು, ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಗಳಿದೆ, ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯಗಳಿದೆ, ಅದ್ಭುತವಾಗಿರ್ತಕ್ಕಂಥ ಮೌಲ್ಯಗಳಿದೆ. ಅದನ್ನು ಚಂದ ಬಳಸ್ಕೊಳ್ಳಿ ಅಂತ ವಿನಂತಿ ನನಗೆ. ಲೈಫಲ್ಲಿ ಒಮ್ಮೆ ನಾನು ಅಬ್ದುಲ್ ಕಲಾಂ ಅವರನ್ನ ಭೇಟಿ ಮಾಡಿದ್ದೆ, ಒಂದೇ ಸಲ ಭೇಟಿ ಮಾಡಿರ್ತಕ್ಕಂಥದ್ದು. ನನ್ನ ಲೈಫ್ ಚೇಂಜ್ ಆಗಲಿ ಸ್ಟಾರ್ಟ್ ಆಯಿತು. ಅಬ್ದುಲ್ ಕಲಾಂ ಅವರ ಮಾತುಗಳನ್ನು ಕೇಳ್ತಾ ನನ್ನ ಲೈಫ್ ಸ್ನೇಹಿತರೆ ಚೇಂಜ್ ಆಗ್ತಾ ಹೋಯಿತು. ಒಂದು ಘಟನೆ ನೆನಪು ಮಾಡ್ಕೊಳ್ತೇನೆ. ಅಬ್ದುಲ್ ಕಲಾಂ ಅವರು ಬೆಂಗಳೂರಿಗೆ ಬಂದಿದ್ರು. 1300 ಜನ ಮಕ್ಕಳು ಅವರ ಮುಂದೆ ಕೂತಿರೋ, ಎಲ್ಲ ಹೈಸ್ಕೂಲ್ನ ಮಕ್ಕಳು. ಆ ದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಹೇಳ್ತಾರೆ, ನಾನು ಇವತ್ತು ಭಾಷಣ ಮಾಡೋದಿಲ್ಲ, ಯು ಆಸ್ಕ್ ಮೀ ಕ್ವಶನ್ಸ್. ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ತಾರೆ. ಪ್ರಶ್ನೆಗಳನ್ನ ಕೇಳಿ. 9th ಒಬ್ಬಳು ಚಲ್ಟ್ ಹುಡುಗಿ ಎದ್ದು ನಿಂತು ಹೇಳ್ತಾಳೆ, ಸರ್ ನಿಮ್ಗೆ ತುಂಬಾ ಖುಷಿ ಕೊಟ್ಟ ಘಟನೆ ಯಾವುದು ಹೇಳ್ತೀರಾ? ರಾಷ್ಟ್ರಪತಿಗಳಾಗಿದ್ದೀರಿ, ಆನಂದ ಬಾಷ್ಪವನ್ನು ಕೊಟ್ಟ ಘಟನೆಯನ್ನು ನೆನಪು ಮಾಡ್ಕೋತೀರಾ ಅಂತ ಕೇಳಿದಾಗ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಯಾವ್ದನ್ನ ಹೇಳೋದಿಲ್ಲ, ಕ್ಷಿಪಣಿ ಹಾರಿಸಿದ್ದನ್ನು ಹೇಳೋದಿಲ್ಲ, ಭಾರತ ರತ್ನ ಪಡ್ಕೊಂಡದನ್ನು ಹೇಳೋದಿಲ್ಲ, ಇಸ್ರೋದಲ್ಲಿ ಕೆಲಸ ಮಾಡಿದ್ದನ್ನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಲೈಫಲ್ಲಿ ಒಂದು ಮಿರಾಕಲ್ ನಡೆದು ಹೋಯ್ತಮ್ಮ, ನಿನಗೆ ಹೇಳ್ತೇನೆ. ರಾಷ್ಟ್ರಪತಿಯಾಗಿದ್ದಾಗ ಹೈದರಾಬಾದಿಗೆ ಹೋಗಿದ್ದೆ. ಹೈದರಾಬಾದಲ್ಲಿ ಒಂದು ಆಸ್ಪತ್ರೆಯ ಕಾರಿಡಾರ್ ನಡ್ಕೊಂಡು ಹೋಗ್ತಿದ್ದೆ. ಒಂದು ಪೋಲಿಯೋಗ್ರಸ್ತವಾಗಿರ್ತಕ್ಕಂಥ ಹುಡುಗಿಯನ್ನು ನೋಡಿದೆ. 2 ಕಾಲುಗಳಿಗೆ ಕೂಡ ಪೋಲಿಯೋ ಆಗಿತ್ತು. ಅವಳು 2 ಕ್ಲಿಪ್ಪರ್ ಹಿಡ್ಕೊಂಡು ಭಾರವಾದ ಕ್ಯಾಲಿಪರ್ಸನ್ನ ಕಾಲಿಫಿಟ್ ಮಾಡಿಕೊಂಡು ಕಾಲನ್ನು ಎಳೆದುಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು. ದುಃಖ ಆಯ್ತು ನನಗೆ. ನಾನೊಬ್ಬ ಸೈಂಟಿಸ್ಟು, ಪರಿಹಾರ ಹುಡುಕ್ಬೇಕು ಅಂತ ಆಯ್ತು. ಮನೆಗೆ ಬಂದೆ. 72 ಗಂಟೆ ಊಟ ತಿಂಡಿ ಮರ್ತು ಹೋಯ್ತು. ನಿದ್ರೆ ಮಾಡಿಲ್ಲ, ನಿದ್ರೆ ಬರೋದಿಲ್ಲ. ಹುಡುಗಿ ಪರಿಹಾರ ಕೊಡಬೇಕು, ಹುಡುಗಿ ನೋವಿಗೆ ಪರಿಹಾರ ಕೊಡಬೇಕು. ತಲೆಯಲ್ಲಿ ಕೀಟ ಕೊರಲಿ ಸ್ಟಾರ್ಟ್ ಆಯ್ತು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ನಾನು 72 ಗಂಟೆಗಳ ಕಾಲ ಮಲಗಲಿಲ್ಲ, ನನಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿತ್ತು.
ಹಗುರವಾದ ಮೆಟಲ್ ಟೆಸ್ಟ್ ಮಾಡ್ತಾ ಹೋದೆ. ಭಾರವಾದ ಕ್ಯಾಲಿಪರ್ಸು 5 kg ತೂಕ ಇತ್ತು. ಅದನ್ನು ನಾನು ಹಗುರ ಮೆಟಲ್ಸ್ ಹಾಕ್ಕೊಂಡು ಅರ್ಧ kg ತಗೊಂಬಂದೆ. ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆ ಹುಡುಗಿ ಮನೆಗೆ ಹೋದೆ. ಹುಡುಗಿ ಮನೆಗೆ ಹೋಗಿ ಹುಡುಗಿ ಮನೆ ಬಾಗಿಲು ತಟ್ಟಿದೆ. ತುಂಬ ಬಡವರ ಮನೆ ಅದು, ಗುಡಿಸಲ ಮನೆ ಅದು. ಅವಳಿಂದ ರಾಷ್ಟ್ರಪತಿ ಅಂತ ಗೊತ್ತಿರಲಿಲ್ಲ. ಬಾಗಿಲು ತೆಗೆದು ಎದುರು ಬಂದ್ಲು. ನಾನು ಅವಳ ಭಾರವಾದ ಕ್ಯಾಲಿಪರ್ಸನ್ನ ಕಳಚಿದೆ, ಹಗುರವಾದ ಕ್ಯಾಲಿಪರ್ಸನ್ನ ಫಿಟ್ ಮಾಡಿದೆ. ನಡೆದು ತೋರಿಸಮ್ಮ ಅಂತ ಹೇಳಿದೆ. ಹುಡುಗಿ ಜಿಂಕೆ ಮರಿ ತರ ಓಡ್ತಾ ಓಡ್ತಾ ಮನೆ ಒಳಗೆ ಹೋದ್ಲು. ಅಜ್ಜಿಗೆ ತೋರಿಸಿದ್ಲು, ಅಜ್ಜನಿಗೆ ತೋರಿಸಿದ್ಲು, ಎಲ್ರಿಗೂ ತೋರಿಸ್ತಾ ಮತ್ತೆ ಬಾಗಿಲ ಬಳಿ ಬಂದ್ಲು. ಬಗ್ಗಿ ಅಂಕಲ್ ಅಂತ ಹೇಳಿದ್ದು. ನಾನು ಬಗ್ಗಿದೆ. ನನ್ನ ಭುಜದ ಮೇಲೆ ಕೈ ಇಟ್ಟ ಪುಟ್ಟ ಹುಡುಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿದ್ಲು. ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಯಾವಾಗ ಹುಡುಗಿ ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿದ್ಲು, ಅದು ಭಾರತ ರತ್ನಕ್ಕಿಂತ ಗ್ರೇಟ್ ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಕರೆಕ್ಟ್ ಅಲ್ಲ? ಸರಿಯಲ್ಲ ಸರ್? ಗ್ರೇಟ್ ಅಲ್ಲ ಸರ್? ಅಬ್ದುಲ್ ಕಲಾಂ ಅವರ 2 ಪುಸ್ತಕ ನಿಮ್ಗೆ ರೆಕಮೆಂಡ್ ಮಾಡ್ತೇನೆ. ಫ್ರೀ ಇದ್ದಾಗ ಓದಿಸ್ತೇನೆ ಖಂಡಿತವಾಗಿ. ಪುಸ್ತಕದ ಮನೇಲಿ ಆ ಪುಸ್ತಕ ಇದೆ, ದಯವಿಟ್ಟು ಓದಿ. ಒಂದು ಅಗ್ನಿಯ ರೆಕ್ಕೆಗಳು, ಇಂಗ್ಲಿಷ್ ಬೇಕಾದ್ರೆ ವಿಂಗ್ಸ್ ಆಫ್ ಫೈರ್ ಅಂತಿದೆ, ದಯವಿಟ್ಟು ಓದಿ. ಎರಡನೇ ಪುಸ್ತಕ ಪ್ರಜ್ವಲಿಸುವ ಮನಸ್ಸುಗಳು ಅಂತಿದೆ, ಇಗ್ನೈಟೆಡ್ ಮೈಂಡ್ಸು, ಅಬ್ದುಲ್ ಕಲಾಂ ಬರೆದ 2ನೇ ಪುಸ್ತಕ, ದಯವಿಟ್ಟು ಓದಿ. ಲತಾ ಮಂಗೇಶ್ಕರ್ ಅವರ ಬದುಕಿನ ಕಥೆ ಇರ್ತಕ್ಕಂಥ ಪುಸ್ತಕ ಹಾಡು ಹಕ್ಕಿಯ ಕಥೆ ನೀವು ಓದಬೇಕು. ರಿಕ್ವೆಸ್ಟ್ ಮಾಡ್ಕೋತೇನೆ, ಓದಬೇಕು. ಟೈಮ್ ತಗೊಳ್ಳಿ, ಇವತ್ತೇ ಓದಬೇಕು ಅಂತಿಲ್ಲ, ದಯವಿಟ್ಟು ಓದಿ. ಧೀರುಭಾಯ್ ಅಂಬಾನಿಯವರ ಅದ್ಭುತವಾದ ಬದುಕಿನ ಪುಸ್ತಕ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಪುಸ್ತಕದ ಮನೆಯಲ್ಲಿದೆ. ಧೀರುಭಾಯಿಸಂ, ಆ ಪುಸ್ತಕ ನೀವು ಓದಬೇಕು. ಧೀರುಭಾಯಿಸಂ. ಭಾರತದ ಮೊದಲ ಮಹಿಳಾ IPS ಆಫೀಸರ್ ಕಿರಣ್ ಬೇಡಿಯವರ ಆತ್ಮಚರಿತ್ರೆ ಪುಸ್ತಕ ನಿಮ್ಮ ಪುಸ್ತಕದ ಮನೆಯಲ್ಲಿದೆ. ಆ ಪುಸ್ತಕ ನೀವು ಓದಬೇಕು ಅಂತ ನಂಗೆ ಆಸೆ ಇದೆ. ಆ ಪುಸ್ತಕ ಓದಿ. ಡೇರ್ ಟು ಬಿ ಗ್ರೇಟ್. 5 ಪುಸ್ತಕಗಳನ್ನ 2 ವರ್ಷ ಟೈಮ್ ತಗೊಳ್ಳಿ, ಇವತ್ತೇ ಓದಬೇಕು ಅಂತಿಲ್ಲ. ಬಟ್ ಕಾರ್ಕಳ ಬಿಟ್ಟು ನೀವು ಮತ್ತೆ ವಾಪಸ್ ಹೋಗುವಾಗ ಈ 5 ಪುಸ್ತಕವನ್ನ ಆಸೆ ಪಡ್ತೇನೆ. ಪ್ರತಿ ಒಂದು ಪುಸ್ತಕ ನಮ್ಮನ್ನ ಮೌಲ್ಡ್ ಮಾಡ್ತದೆ, ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ತದೆ, ನಮ್ಮ ಲೈಫಿಗೆ ಹೊಸ ದಾರಿಯನ್ನು ತೋರಿಸ್ಕೊಡ್ತದೆ. ನಿಮ್ಮ ಪ್ರಾಯದ ವಿದ್ಯಾರ್ಥಿಯಾಗಿದ್ದಾಗ ಓದಿ ಸ್ಟಾರ್ಟ್ ಮಾಡಿದೆ ನಾನು. ಸೈನ್ಸ್ನ ವಿದ್ಯಾರ್ಥಿ, ನಿಮ್ಮ ಹಾಗೆ ಸೈನ್ಸ್ನ ವಿದ್ಯಾರ್ಥಿ ಓದಿ ಸ್ಟಾರ್ಟ್ ಮಾಡಿದೆ. ತುಂಬಾ ಓದ್ತಾ ಹೋದೆ. ಡಿಗ್ರಿ ಮುಗಿಸುವಾಗ ನಂದು ಕನಿಷ್ಠ ಪಕ್ಷ ಸ್ನೇಹಿತರ 100 ಕಾದಂಬರಿಗಳು ಓದಿ ಆಗಿತ್ತು. 100 ಕಾದಂಬರಿ ಓದಿ ಮುಗಿಸಿದೆ. ಸೊ ಈವರೆಗೆ ನಾನು ಓದಿರ್ತಕ್ಕಂಥ ಆತ್ಮಚರಿತ್ರೆ ಬುಕ್ಸ್ಗಳ ಸಂಖ್ಯೆ ಸ್ನೇಹಿತರ 3000ಕ್ಕಿಂತ ಜಾಸ್ತಿ ಇದೆ. ಓದಿ ಮುಗಿಸಿದ್ದೇನೆ. ಪುಸ್ತಕದ ಮನೆ ನಿಮಗೆ ಲಭ್ಯ ಇದೆ, ಅದರ ಪ್ರಯೋಜನ ಪಡ್ಕೊಳ್ಳಿ ಸ್ನೇಹಿತರೆ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಿಮ್ಗೆ ಖಂಡಿತ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂಡ್ ಲಾಸ್ಟ್ ಅಂಡ್ ದ ಪೆನಾಲ್ಟಿಮೇಟ್ ಮಾತು, ಕೊನೆಯ ಮಾತನ್ನು ಮತ್ತೆ ಮಾತಾಡೋದಿಲ್ಲ ಸ್ನೇಹಿತರೆ. ಹೈಸ್ಕೂಲಲ್ಲಿ ತುಂಬಾ ಜನ ಇವತ್ತು 90% ಅಬೋವ್ ಸ್ಕೋರ್ ಪಡ್ಕೊಂಡವರು ಇದ್ದಾರೆ. 620, 622, 625 ಮಾರ್ಕ್ಸ್ ಪಡ್ಕೊಂಡ ಮಕ್ಕಳು ಕೂಡ ಈ ಗ್ರೂಪಲ್ಲಿ ಇದ್ದಾರೆ. ನಾನು ನಿಮ್ಗೆ ಅಭಿನಂದನೆ ಹೇಳ್ತೇನೆ ಸ್ನೇಹಿತರೆ, ಕಂಗ್ರಾಜುಲೇಟ್ ಹೇಳ್ತೇನೆ. ನನಗೆ ಅಷ್ಟು ಮಾರ್ಕು ಯಾವತ್ತೂ ಬಂದಿರಲಿಲ್ಲ. ನನಗೆ ಹೊಟ್ಟೆ ಕಿಚ್ಚಿಲ್ಲ, ಅಷ್ಟು ಮಾರ್ಕ್ ನಂಗೆ ಯಾವತ್ತೂ ಬಂದಿರಲಿಲ್ಲ. ಬಟ್ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಸ್ನೇಹಿತರೆ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ತಗೊಂಡ ನಿರ್ಧಾರ ತುಂಬಾ ಕರೆಕ್ಟ್ ಆಗಿದೆ. ನಿಮ್ಮನ್ನ ಕ್ರಿಯೇಟಿವ್ ಕಾಲೇಜಿಗೆ ಸೇರಿಸಿರ್ತಕ್ಕಂಥದ್ದು ಅತ್ಯುತ್ತಮ ನಿರ್ಧಾರ ಅಂತ ನಂಗೆ ಅನಿಸ್ತಾ ಇದೆ. ಎಷ್ಟೋ ಕಾಲೇಜಲ್ಲಿ ಇವತ್ತು ಟೀಚಿಂಗ್ ಚೆನ್ನಾಗಿದೆ, ಕೋಚಿಂಗ್ ಚೆನ್ನಾಗಿರ್ತಕ್ಕಂಥದ್ದು. ಬಟ್ ಟೀಚಿಂಗ್ ಮತ್ತು ಕೋಚಿಂಗ್ ಕೂಡ ಸ್ನೇಹಿತರೆ 2 ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಒಂದೇ ಕಾಲೇಜ್ ಇದೆ ಕರ್ನಾಟಕದಲ್ಲಿ, ಅದು ಕ್ರಿಯೇಟಿವ್ ಕಾಲೇಜ್ ಅಂತ ನಂಗೆ ಅನಿಸ್ತಾ ಇದೆ. ಕಾಲೇಜ್ ಸ್ಟಾರ್ಟ್ ಆಗಿ ಸ್ನೇಹಿತರೆ 3 ವರ್ಷ ಆಗಿರ್ತಕ್ಕಂಥದ್ದು. 3 ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ CET ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ರ್ಯಾಂಕ್ಸ್ ಪಡೆದಿರ್ತಕ್ಕಂಥ ಒಂದು ಕಾಲೇಜು ಕ್ರಿಯೇಟಿವ್ ಕಾಲೇಜು. ಚಪ್ಪಾಳೆಗಳು ಬರಲಿ. ಕಾಲೇಜ್ ಸ್ಟಾರ್ಟ್ ಆಗಿ ಸ್ನೇಹಿತರೆ 3ನೇ ವರ್ಷ ಆಗುವಾಗ ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಸ್ನೇಹಿತರೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಅನ್ನು ಪಡೆದಿರ್ತಕ್ಕಂಥ ಕಾಲೇಜು ಒಂದೇ ಇದೆ, ಅದು ಕ್ರಿಯೇಟಿವ್ ಕಾಲೇಜು.
ಸ್ನೇಹಿತರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಲಿ, ನೀಟ್ ಇರಲಿ, ಸ್ನೇಹಿತರೆ CT ಎಕ್ಸಾಮ್ ಆಗಿರಲಿ, ಲಾಂಗ್ ಟರ್ಮ್ ನೀಟ್ ಆಗಿರೋ ಸ್ನೇಹಿತರೆ, ಎಲ್ಲ ಕಡೆ ಸ್ನೇಹಿತರೆ ಕಾಲೇಜಿನ ಒಳಗಡೆ ಕೋಚಿಂಗ್ ಕೊಡುವ ಸಿಸ್ಟಮ್ ಇರತಕ್ಕಂಥ ಒಂದೇ ಕಾಲೇಜು ಕ್ರಿಯೇಟಿವ್ ಕಾಲೇಜು. ಬೇರೆ ಎಷ್ಟೋ ಕಾಲೇಜಲ್ಲಿ ಸ್ನೇಹಿತರೆ ಹೊರಗಿಂದ ಬಂದು ಸ್ಟಾಫ್ನವರು ಕೋಚಿಂಗ್ ಕೊಡ್ತಾರೆ, ಬಟ್ ಇಲ್ಲಿರ್ತಕ್ಕಂಥ ಟೀಚರ್ಸ್ನವರೇ ಕೋಚಿಂಗ್ ಕೊಡ್ತಾರೆ. ಇದು ನಿಮ್ಮ ಸ್ಟ್ರೆಂಗ್ತು. ಯಾಕೆ ನಿಮ್ಗೆ ಎಲ್ಲ ಟೀಚರ್ಸ್ಗಳು ಸ್ನೇಹಿತರೆ 24 ಗಂಟೆ ಸಿಗ್ತಾರೆ, ಬೇರೆ ಎಲ್ಲೂ ಸಿಗೋದಿಲ್ಲ. ಕ್ಲಾಸ್ ರೂಮ್ ಟೀಚಿಂಗ್ನ ಒಟ್ಟಿಗೆ ಸ್ನೇಹಿತರೆ ನಿಮಗೆ ಕೋಚಿಂಗ್ ಸಿಸ್ಟಮ್ ಅನ್ನ ಸಮಾನಾಂತರವಾಗಿ ಮಾಡಿರ್ತಕ್ಕಂತಹ ಸ್ನೇಹಿತರೆ ಒಂದೇ ಕಾಲೇಜ್, ಅದು ಕ್ರಿಯೇಟಿವ್ ಕಾಲೇಜ್. ನಿಮಗೆ ಒಳ್ಳೇದಾಗತ್ತೆ, ಖಂಡಿತವಾಗಿ ಇದನ್ನು ಚಂದ ಬಳಸ್ಕೊಳ್ಳಿ, ಇದನ್ನ ಚಂದವಾಗಿ ಬಳಸ್ಕೊಳ್ಳಿ. ಇನ್ನು ಒಂದು ನಾನು ಘಟನೆ ಹೇಳಿದ ಮಾತನ್ನ ಮುಗಿಸ್ತೇನೆ ಸರ್, ಲೇಟ್ ಆಯ್ತು, ಬಟ್ ಇದು ನನಗೆ ಹೇಳಬೇಕು ಅಂತ ಇದನ್ನು ಹೇಳಿದ್ರೆ ಮುಂದಕ್ಕೆ ಹೋಗ್ಲಿ ಸಾಧ್ಯ ಆಗೋದು. ನಾನು ಪ್ರತಿ ವರ್ಷ ಕೂಡ ಶಿವಮೊಗ್ಗ ಒಂದು ಹೈಸ್ಕೂಲಿಗೆ ಹೋಗ್ತೇನೆ, ರಾಮಕೃಷ್ಣ ಆಶ್ರಮ ಶಾಲೆ. ಅಲ್ಲಿನ ವಿದ್ಯಾರ್ಥಿಗಳು ಇದ್ದೀರಿ ಯಾರಾದರೂ ಇಲ್ಲಿ? ಇದರ ಕೈ ಎತ್ತಿ ನಿಮ್ಮನ್ನ ಕಾಂಪ್ಲಿಮೆಂಟ್ ಮಾಡ್ತೇನೆ. ಶಿವಮೊಗ್ಗದಲ್ಲಿ ರಾಮಕೃಷ್ಣ ಆಶ್ರಮ ಶಾಲೆ ಅಂತಿದೆ, ಒಂದು ಅದ್ಭುತವಾದ ಶಾಲೆ. ಇದ್ದೀರಾ? ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತೇನೆ ನಾನು, ಥ್ಯಾಂಕ್ ಯು ವೆರಿ ಮಚ್. ಬಟ್ ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಪ್ರತಿ ವರ್ಷ ಕೂಡ ಹೈಸ್ಕೂಲ್ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗುವಂಥ ಕಾಲೇಜ್ ಅದು. ಪ್ರತಿ ವರ್ಷ ಹೋಗ್ತೇನೆ. 2 ವರ್ಷಗಳ ಹಿಂದೆ ಹೋಗುವಾಗ ಲಂಚ್ ಬ್ರೇಕಲ್ಲಿ ಒಂದು ಹುಡುಗಿ ಹೊರಗೆ ಬಂದು ನಿಂತ್ಕೊಂಡು ಹೊರಗೆ ಹಾಕಿದ ಫ್ಲೆಕ್ಸ್ ನೋಡ್ತಾ ಇದ್ಲು. ನಾನು ಕರೆದು ಕೇಳಿದೆ, ಯಾಕಮ್ಮ ಫ್ಲೆಕ್ಸ್ ನೋಡ್ತಾ ಇದ್ದಿ, ಯಾಕೆ ಫ್ಲೆಕ್ಸ್ ನೋಡ್ತಿ? ಅವಳು ಹೇಳ್ತಾಳೆ, ಸರ್ ನಮ್ಮ ಕಾಲೇಜಿನ ಫ್ಲೆಕ್ಸಲ್ಲಿ SSLCಯಲ್ಲಿ 625 ಮಾರ್ಕ್ಸಲ್ಲಿ 625 ಮಾರ್ಕ್ಸ್ ತಗೊಂಡವರ ಫೋಟೋಸ್ ಮಾತ್ರ ಹಾಕ್ತಾಳೆ ಸರ್. ಬರೋ ವರ್ಷ ನನ್ನ ಫೋಟೋ ಅಲ್ಲಿರಬೇಕು, ಏನು ಮಾಡಬೇಕು ಅಂತ ಹೇಳಿ. ಬರೋ ವರ್ಷ ನನ್ನ ಫೋಟೋ ಅಲ್ಲಿರಬೇಕು ಸರ್, ಏನು ಮಾಡಬೇಕು ಹೇಳಿ, ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ, ನಂಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ನಂಬರ್ ತಗೊಂಡ್ಲು ಸರ್. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತನಕ ಪ್ರತಿ ವಾರಕ್ಕೆ 2 ಸಲ ನನಗೆ ಹುಡುಗಿ ಫೋನ್ ಮಾಡ್ತಾ ಇದ್ಲು. ಅವಳ ನಂಬರ್ ಸ್ಟೋರ್ ಮಾಡ್ಕೊಂಡಿದ್ದೆ. ಬಹಳ ಪ್ರೀತಿಯಿಂದ ಮ್ಯಾಥ್ಸ್ ಬಗ್ಗೆ, ಸೈನ್ಸಿನ ಬಗ್ಗೆ ಮಾತಾಡ್ತಾ ಇದ್ಲು, ಬಹಳ ಚಂದ ಮಾತಾಡ್ತಾ ಇದ್ಲು. ಡಿಸೆಂಬರ್ ನಂತರ ನನಗೆ ಅವಳ ಕಾಲ್ ಬರಲಿಲ್ಲ. ನಾನು ಫೋನ್ ಮಾಡಿದ ರೆಸ್ಪಾನ್ಸ್ ಇಲ್ಲ. ಡಿಸೆಂಬರ್ ನಂತರ ಅವಳ ಮೊಬೈಲ್ ಸ್ವಿಚ್ ಆಫ್ ಬರಲಿ ಸ್ಟಾರ್ಟ್ ಆಯಿತು. ಯಾಕಂತ ನಂಗೆ ಗೊತ್ತಿಲ್ಲ. ಆದರೆ SSLC ರಿಸಲ್ಟ್ ಬಂದಾಗ ನಾನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಅದೇ ಹುಡುಗಿಯ ಫೋಟೋ ಎಲ್ಲ ಪತ್ರಿಕೆಯ ಫ್ರಂಟ್ ಪೇಜಲ್ಲಿದೆ. ಅವಳ ಕಾಲೇಜಿನ ಹೆಸರಿದೆ ರಾಮಕೃಷ್ಣ ಆಶ್ರಮ ಶಾಲೆ ಶಿವಮೊಗ್ಗ, 625ಕ್ಕೆ 625. ನಾನು ಅದರ 2ನೇ ಭಾಗ ಕೇಳಿ, ಇಂಟ್ರೆಸ್ಟಿಂಗ್ ಇದೆ ಅದು. ಅವಳ ಹೆಡ್ ಮಾಸ್ಟ್ರಿಗೆ ಫೋನ್ ಮಾಡಿ ಕೇಳಿದೆ, ಯಾಕೆ ಸರ್ ನಿಮಗೆ ಡಿಸೆಂಬರ್ ನಂತರ ಕಾಲ್ ಮಾಡಿಲ್ಲ? ಅವಳು ಡಿಸೆಂಬರ್ ತನಕ ಕಾಲ್ ಮಾಡ್ತಾ ಇದ್ಲು, ಮತ್ತೆ ಯಾಕೆ ಕಾಲ್ ಮಾಡಿಲ್ಲ ಅಂತ ಕೇಳಿ ಸ್ಟಾರ್ಟ್ ಮಾಡಿದೆ. ಅವಳ ಹೆಡ್ ಮಾಸ್ಟರ್ ಹೇಳ್ತಾರೆ, ಕೇಳಿ, ಭಾಳ ಗಮ್ಮತ್ತಿದೆ ಕೇಳಿ, ತುಂಬ ದುಃಖ ಇದೆ ಕೇಳಿ ಸ್ಟಾರ್ಟ್ ಮಾಡಿ. ಸರ್ ಡಿಸೆಂಬರ್ ಆಗೋ ಒಂದು ಘಟನೆ ನಡೀತು ಸರ್, ದುಃಖದ ಘಟನೆ ಅದು, ತುಂಬ ದುರಂತ ಘಟನೆ ಅದು. ಅವಳ ತಂದೆ, ಆ ಹುಡುಗಿ ತಂದೆ ಭಾಳ ಫೇಮಸ್ ಸರ್ಜನ್ ಶಿವಮೊಗ್ಗದಲ್ಲಿ, ಭಾಳ ಫೇಮಸ್ ಸರ್ಜನ್ ಅವರು. ದುಡ್ಡಿನ ಆಸ್ತಿ ಆಸೆಗೋಸ್ಕರ ಅವರ ಹೆಂಡತಿಯನ್ನ ಕೊಲೆ ಮಾಡಿದ್ದಾರೆ. ಅಂದರೆ ಈ ಹುಡುಗಿ ಅಮ್ಮನನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದು ಮಾತ್ರ ಅಲ್ಲ, ಕಾರ್ನ ಡಿಕ್ಕಿಯಲ್ಲಿ ಹೆಂಡತಿ ಹೆಣವನ್ನು ಹಾಕಿದ್ದಾರೆ. ಹಾಸ್ಟೆಲ್ನ ಬಾಗಿಲು ಬಂದು ಬಡಿದಿದ್ದಾರೆ. ತನ್ನ ಮಗಳನ್ನ ಕಾರಲ್ಲಿ ಕೂರಿಸಿಕೊಂಡು ಇಡೀ ರಾತ್ರಿ ಶಿವಮೊಗ್ಗ ಸುತ್ತಾಡಿಸಿದ್ದಾರೆ. ಏನೆಲ್ಲ ಬೇಕು ಮಗಳಿಗೆ ಎಲ್ಲವನ್ನು ತೆಗೆಸಿಕೊಟ್ಟಿದ್ದಾರೆ. ಕಾರ್ನ ಡಿಕ್ಕಿಯಲ್ಲಿ ಅಮ್ಮನ ಹೆಣ ಇದೆ, ಮಗಳಿಗೆ ಗೊತ್ತಿಲ್ಲ. ಕಾರ್ನ ಡಿಕ್ಕಿಯಲ್ಲಿ ಅಮ್ಮನ ಹೆಣ ಇದೆ, ಮಗಳಿಗೆ ಗೊತ್ತಿಲ್ಲ. ಇಡೀ ರಾತ್ರಿ ಶಿವಮೊಗ್ಗದಲ್ಲಿ ಸುತ್ತಾಡಿಸ್ಕೊಂಡು ಬೆಳಿಗ್ಗೆ ಮನೆಗೆ ಪೊಲೀಸ್ ಬಂದು ಅಪ್ಪನನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗಿದ್ದಾರೆ. FIR ಆಗಿದೆ. ಅಪ್ಪ ಈಗ ಜೈಲಲ್ಲಿ ಇದ್ದಾರೆ. ಹುಡುಗಿಯನ್ನು ನೋಡ್ಕೊಳ್ಳಿಕ್ಕೆ ಯಾರಿಲ್ಲ. ಅಮ್ಮನ ಕೊಲೆ ಆಗಿದೆ. ಡಿಸೆಂಬರ್ ಆಗುವಾಗ ಹುಡುಗಿ ಡಿಪ್ರೆಸ್ ಆಗಿದ್ಲು. 3 ದಿವಸ ಊಟ ತಿಂಡಿ ಕೂಡ ಮಾಡಲಿಲ್ಲ. 3 ದಿವಸ ಅವಳಿಗೆ ಊಟ ತಿಂಡಿ ಕೂಡ ಮಾಡಲಿಕ್ಕಾಗಿಲ್ಲ, ಓದಲಿಕ್ಕೆ ಸಾಧ್ಯ ಆಗಿಲ್ಲ ಸರ್. ಹುಡುಗಿ ಇಡೀ ದಿನ ಅಳ್ತಾ ಇದ್ಲು. ಬಟ್ 4th ಡೇ ಏನು ಮಾಡ್ಕೊಂಡ್ಲು ಅಂತ ಹೇಳಿದ್ರೆ, ಅಮ್ಮನ ಫೋಟೋವನ್ನು ತಗೊಂಡು ದೇವರ ಫೋಟೋ ಪಕ್ಕ ಇಟ್ಕೊಂಡ್ಲು. ದೇವರಿಗೆ ನಮಸ್ಕಾರ ಮಾಡಿದ್ಲು, ಅಮ್ಮನಿಗೆ ನಮಸ್ಕಾರ ಮಾಡಿದ್ಲು ಸರ್. ಓದಿ ಸ್ಟಾರ್ಟ್ ಮಾಡಿದ್ಲು. ಜನವರಿ 1ನೇ ತಾರೀಕು ಮತ್ತೆ ಓದಿ ಸ್ಟಾರ್ಟ್ ಮಾಡಿದ್ರು ಸರ್. ದಿವಸ ಅಮ್ಮನ ಫೋಟೋಕ್ಕೆ ನಮಸ್ಕಾರ ಮಾಡೋದು, ಓದಿ ಸ್ಟಾರ್ಟ್ ಮಾಡ್ತಾಳೆ. ಅಮ್ಮನ ಫೋಟೋ ನಮಸ್ಕಾರ, ಓದಿ ಸ್ಟಾರ್ಟ್ ಮಾಡ್ತಾಳೆ ಸರ್. 625 ಮಾರ್ಕ್ಸಲ್ಲಿ 625 ಮಾರ್ಕ್ಸ್ ಹುಡುಗಿ ತಗೊಳ್ತಾಳೆ.
ಮೊನ್ನೆ ಅವಳನ್ನ ಮಾತಾಡಿಸ್ಕೊಂಡು ಬಂದೆ. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಏನಾಗ್ತೀಯ ಮುಂದಕ್ಕೆ? ಸರ್ ಸೆಕೆಂಡ್ PUC ಓದ್ತಾ ಇದ್ದೇನೆ ಸರ್, ನಾನು ನೀಟ್ ಎಕ್ಸಾಮ್ ಬರೀತೇನೆ ಸರ್, ನನಗೆ ಸರ್ಜನ್ ಆಗಬೇಕು ಅಂತ ಆಸೆ ಇದೆ. ಯಾಕೆ ಸರ್ಜನ್ ಆಗಬೇಕು ಅಂತ ಆಸೆ ಪಡ್ತೀವಿ ಸರ್? ನಂಗೆ ಅಪ್ಪನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಸರ್, ನನಗೆ ಸರ್ಜನ್ ಆಗಬೇಕು ಅಂತ ಆಸೆ ಇದೆ. ಗ್ರೇಟ್ ಅಲ್ಲ? ಗ್ರೇಟಾ ಸರ್? ಮಾತನಾಡಲಿಕ್ಕಾಗದ ಹೈ ಸ್ಟಾಮರಿಂಗ್ ಇರ್ತಕ್ಕಂಥ 2 ಕಿವಿಗಳು ಕೇಳದ ಹುಡುಗಿಯನ್ನ ಭೇಟಿ ಮಾಡಿದೆ. ಹರ್ ನೇಮ್ ಇಸ್ ಸಂಜನಾ ನಾಯ್ಕ್. ಉಡುಪಿಯಲ್ಲಿ ಕಲಿತಾ ಇದ್ದಾಳ ಸರ್. SSLC 9ನೇ ರ್ಯಾಂಕು, ಸೆಕೆಂಡ್ PUC 2ನೇ ರ್ಯಾಂಕು ಸರ್. 2 ಕಿವಿಗಳು ಕೇಳೋದಿಲ್ಲ. ಗ್ರೇಟಾ? ಮೂಡುಬಿದ್ರೆ ಒಬ್ಬ ಹುಡುಗ ನನ್ನ TV ಪ್ರೋಗ್ರಾಮ್ ಬಂದಿದ್ದ. ಅವನಿಗೆ 2 ಕಣ್ಣುಗಳು ಕಾಣೋದಿಲ್ಲ. ಬ್ರೈಲ್ ಮೂಲಕ ಪರೀಕ್ಷೆ ಬರೆದ, ಬ್ರೈಲ್ ಮೂಲಕ ನೋಟ್ಸ್ ಅನ್ನ ಮಾಡ್ಕೊಂಡ ಸರ್. ರಾಜ್ಯಕ್ಕೆ 6ನೇ ರ್ಯಾಂಕ್ ಅನ್ನು ತಗೊಂಡ. ಮೊನ್ನೆ MCOM ಅನ್ನ ಪೂರ್ತಿ ಮಾಡ್ಕೋತಾನೆ. ಯೂನಿವರ್ಸಿಟಿಗೆ 2nd ರ್ಯಾಂಕ್ ತಗೊಳ್ತಾನೆ. 2 ಕಣ್ಣುಗಳು ಕಾಣೋದಿಲ್ಲ. ಗ್ರೇಟಾ? ಗ್ರೇಟ್ ಏನ್ರಿ? ಹಿಂಗೆ ಹೌದು ಅಂತ ಅನಿಸ್ತಾ ಇದೆಯಾ ಸರ್? ಇವರು ನಮಗೆ ನಿಜವಾದ ಪ್ರೇರಣೆ ಕೊಟ್ಟದವರು. ನಮ್ಮ ಲೈಫಿಗೆ ಒಂದು ಮಿರಾಕಲಸ್ ಆಗಿರ್ತಕ್ಕಂಥ ಚೇಂಜಸ್ ಸರ್. ಇಂತಹ ವಿದ್ಯಾರ್ಥಿಗಳು, ನಾನು ಅವರನ್ನು ಬಹಳ ಪ್ರೀತಿ ಮಾಡ್ತೇನೆ, ತುಂಬ ಪ್ರೀತಿ ಮಾಡ್ತೇನೆ. ಅವರಿಂದ ಪ್ರೇರಣೆ ತಗೊಳ್ತೇನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳ ಕೊನೆಯ ಮಾತು ನಾನು ಹೇಳುವಂಥ ಲಾಸ್ಟ್ ಸೆಂಟೆನ್ಸು, 10ನೇ ತರಗತಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ರೆಸ್ಪೆಕ್ಟ್ ಮಾಡ್ತೇನೆ ಮಾರ್ಕನ್ನು. ನಿಮ್ಮ ಪ್ರತಿಭೆಯನ್ನು ಗೌರವಿಸ್ತೇನೆ, ನಿಮ್ಮ ಪ್ರತಿಭೆಯನ್ನು ಗೌರವಿಸ್ತೇನೆ. 10ನೇ ತರಗತಿಯ ಮಾರ್ಕನ್ನು ಸಹಿತ ರೆಸ್ಪೆಕ್ಟ್ ಮಾಡ್ತೇನೆ. ಅದು ನಿಜವಾದ ಕೌಂಟೌನ್ ಸ್ಟಾರ್ಟ್ ಆಗುವಂಥದ್ದು ಫಸ್ಟ್ PUC ಇಂದ. 10ನೇ ತರಗತಿಯ ಮಾರ್ಕನ್ನು ಸ್ವಲ್ಪ ದಿವಸಗಳ ಮಟ್ಟಿಗೆ ಮರ್ತು ಬಿಡಿ ಸರ್. ಆ ಶ್ರಮ, ಆ ನಿದ್ದೆ ಬಿಟ್ಟದು, ಕಷ್ಟಪಟ್ಟದು ಸರ್ ಮರ್ತು ಬಿಟ್ಟು ಹೊಸದಾಗಿ ಸ್ಟಾರ್ಟ್ ಮಾಡಿ ಸರ್. ಫಸ್ಟ್ PUC ಇಂದ ನಿಜವಾದ ಕೌಂಟೌನ್ ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ PUC ರಿಸಲ್ಟ್ ಬಂದಾಗ ಮಿರಾಕಲ್ ರಿಸಲ್ಟ್ ತಗೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ. ನಿಮ್ಮ ಕನಸುಗಳ ಸ್ನೇಹಿತರು ಸಾಯ್ಲಿಕ್ಕೆ ಬಿಡಬೇಡಿ. ನಿಮ್ಮ ಡ್ರೀಮನ್ನು ಸ್ನೇಹಿತರು ಸಾಯ್ಲಿಕ್ಕೆ ಬಿಡಬೇಡಿ. ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸರ್. ನಿಮ್ಮ ಕನಸುಗಳನ್ನು ಜಾಗೃತ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಪವರ್ಗಳ ಸ್ನೇಹಿತರು ಜಾಗೃತ ಮಾಡ್ಕೊಳ್ಳಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವಿದ್ಯಾರ್ಥಿಗಳಿಗೆ ಕನಸುಗಳ ಬೆನ್ನೇರಿ ಸಾಗುವ ದಾರಿಯನ್ನು ತೋರಿದಿರಿ ಸರ್. ಒಂದು ವಿಶೇಷವಾದಂತಹ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂತಹ ಕನಸಿನ ಬೆನ್ನೇರಿ ಹೊರಟಂತಹ 7 ಮಂದಿ ಸಂಸ್ಥಾಪಕರಲ್ಲಿ 2 ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಒಬ್ಬರು ತಾನೂ ಬೆಳೆಯಬೇಕು, ತನ್ನವರು ಬೆಳೆಯಬೇಕನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿರುವಂತಹ ಅಮೃತ ಮನಸ್ಸಿನ ಅಮೃತ್ ರೈ. ಹಾಗೆ ಇನ್ನೋರ್ವರು ಕ್ರಿಯೇಟಿವ್ ಕಾಲೇಜಿನ ಪ್ರತಿಯೊಂದು ಕ್ರಿಯೇಟಿವ್ ಕಾರ್ಯಕ್ರಮಗಳ ಹಿಂದಿರುವ ಕ್ರಿಯೇಟಿವ್ ಮೈಂಡ್. ನಾವು ಯಾವತ್ತೂ ಅವರನ್ನು ಪ್ರೀತಿಯಿಂದ ಕರೀತೇವೆ ಸಮಾರಂಭಗಳ ಸರದಾರ ಅಂತ. ಇನ್ನು ಮುಂದೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶ್ರೀ ಅಶ್ವಥ್ ಸರ್ ಅವರು ಮಾತನಾಡಬೇಕು ಅಂತ ವಿನಂತಿ. ವೇದಿಕೆ ಮೇಲಿರ್ತಕ್ಕಂಥ ಆತ್ಮೀಯರಾದ ರಾಜೇಂದ್ರ ಭಟ್ರೆ, ಅಮೃತ್ ರೈ ಅವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ 1.5 ಗಂಟೆ ತಾವುಗಳು ಅತ್ಯಂತ ತನ್ಮಯತೆಯಿಂದ, ಅತ್ಯಂತ ಸಂಯಮದಿಂದ ಸರ್ ಎಲ್ಲ ಮಾತುಗಳನ್ನ ಕೇಳಿದ್ದೀರ. ನಿಜವಾಗಿ ಕೂಡ ಯಾರನ್ನೂ ಬಡಿದೆಬ್ಬಿಸುವಾಗಿತ್ತದು. ರಾಜೇಂದ್ರ ಭಟ್ಟರ ನಿರರ್ಗಳ ಮಾತಿಗೆ ಮಳೆಯೇ ಊರಾಚೆ ಹೋಗಿದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಷ್ಟೋ ಯಾವಾಗ ಓದಬೇಕು, ಯಾವಾಗ ಶುರು ಮಾಡಬೇಕು ಅಂತ ಇದ್ದಂಥ ಎಲ್ಲ ಮೋಡ ಕವಿದ ವಾತಾವರಣವು ದೂರ ಹೋಗಿ ಅತ್ಯಂತ ಪ್ರಕೃತಿಯ ರಶ್ಮಿ ಇವತ್ತು ಒಳ್ಳೆಯ ಬಿಸಿಲಿನ ಮುಖಾಂತರ ನಿಮಗೆ ಕಾಣಿಸ್ತಾ ಉಂಟು. ಹಾಗಾಗಿ ಅಂಥದ್ದೊಂದು ಹೊಸ ಜ್ವಾಲೆ, ಅಂಥ ಒಂದು ಚಿಕ್ಕ ಮನಸ್ಸಿನೊಳಗಿನ ಸ್ಪಾರ್ಕಲ್ ಇವತ್ತು ನಿಮ್ಮ ಮನಸ್ಸುಗಳಲ್ಲಿ ಆಗಿಂತ ನಾನು ಭಾವಿಸ್ಕೊಳ್ತೇನೆ. 100 ಕಥೆಗಳನ್ನ ಹೇಳಿದರು. ಆ ಪ್ರತಿ ಕಥೆಯಲ್ಲಿ ಕೂಡ ಇಲ್ಲಿ ಕುಳಿತಂಥ ಎಷ್ಟೋ ವಿದ್ಯಾರ್ಥಿಗಳ ವೈಯಕ್ತಿಕ ಭಾವನೆಗಳಿರ್ಬೋದು. ಆ ಕತೆ ನಿಮ್ಮದಲ್ಲದೆ ಇರ್ಬೋದು, ಆದರೆ ಅಂತಹ ಸಾಧನೆಗೆ ತಲುಪುವಂತಹ ಒಂದು ಸ್ಫೂರ್ತಿ, ಅಂತಹ ಒಂದು ಘಟನೆಯ ಒಂದು ಉದಾಹರಣೆ ನಿಮಗೆ ಬೇಕಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಅದು ಯಾರೋ ಒಂದು ಅಮಿತಾಬ್ ಬಚ್ಚನ್ ಅಂತ ರಿಜೆಕ್ಟ್ ಆದ ಫೇಸು ಇಡೀ ದೇಶವೇ, ರಾಷ್ಟ್ರವೇ, ಜಗತ್ತೇ ಮೆಚ್ಚುವಂಥ ಒಬ್ಬ ನಾಯಕನನ್ನು ಕೊಟ್ಟಂತಹ ಕತೆ ಇರಬಹುದು, ಸಚಿನ್ ಅಂತಹ ಕತೆ ಇರ್ಬೋದು. ಅದನ್ನೇ ಲೋಹಿತ್ ಸರ್ ಕೂಡ ಬ್ರೇಕ್ ಟೈಮಲ್ಲಿ ಹೇಳ್ತಾರೆ, ರಾಜೇಂದ್ರ ಸರ್ ಅವರ ಕತೆ ಹೇಳಿದಾಗ. ಜಗತ್ತಲ್ಲಿ ವಾಸಿಂ ಅಕ್ರಮಿಗೆ 12 ಸಿಕ್ಸ್ ಹೊಡೆದದ್ದು ಕೇವಲ 12 ಸಿಕ್ಸ್ ಮಾತ್ರ ಅಂತೆ. ವಾಸಿಂ ಅಕ್ರಮ್ ಬೌಲಿಗೆ ನಂಗೆ ಗೊತ್ತಿಲ್ಲ ಎಷ್ಟು ಮಕ್ಕಳಿಗೆ ವಾಸಿಂ ಅಕ್ರಮ್ ಹೆಸರು ಗೊತ್ತಿಲ್ಲ. ಪಾಕಿಸ್ತಾನದ ಅತ್ಯಂತ ವೇಗಿ ಬೌಲರ್ಗಳಲ್ಲಿ ವಾಸಿಂ ಅಕ್ರಮ್ ಮತ್ತು ಶೋಯಿಬ್ ಅಖ್ತರ್ ಇಬ್ಬರು. ನಮ್ಮ ಕಾಲಘಟ್ಟದ ಕ್ರಿಕೆಟ್ ನೋಡುವಾಗಿದ್ದಂಥ ಫೇಸ್ಗಳು 1995 ಅಥವಾ 2000-2005 ಆ ಕಾಲಘಟ್ಟದಲ್ಲಿ ವಾಸಿಂ ಅಕ್ರಮಿಗೆ 12 ಸಿಕ್ಸನ್ನು ಮಾತ್ರ ಹೊಡೆಸ್ಕೊಂಡು ಇಡೀ ಅವನ ಕ್ರಿಕೆಟ್ ಬದುಕಿನಲ್ಲಿ. ಅದರಲ್ಲಿ 9 ಸಿಕ್ಸ್ ಸಚಿನ್ ತೆಂಡೂಲ್ಕರ್ ಹೊಡೆದಂಥದ್ದು. 9-12ರಲ್ಲಿ 9 ಸಿಕ್ಸನ್ನು ಹೊಡೆದಂಥದ್ದು ಸಚಿನ್. ಹಾಗಾಗಿ ಅಂತಹ ಸಚಿನ್ ತೆಂಡೂಲ್ಕರ್ನ ಕತೆ ಇರಬಹುದು,
ಅಮಿತಾಬ್ ಬಚ್ಚನ್ ಕಥೆ ಇರ್ಬೋದು, ತುಂಬ ರೋಚಕವಾಗಿ ನಿಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ, ನೀವು ಅದರಿಂದ ಒಂದಷ್ಟು ಸ್ಫೂರ್ತಿ ಪಡೆದುಕೊಳ್ಳುವ ಹಾಗೆ ರಾಜೇಂದ್ರ ಭಟ್ರು ಮಾತನಾಡಿದರು. ಅವರು ಕೂಡ ಅಂತಹ ಸರದಾರಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲ. ಯಾಕೆಂತ ಹೇಳಿದರೆ MS ಸುಬ್ಬಲಕ್ಷ್ಮಿ ಕಥೆ ಹೇಳುವಾಗ ಅವರು 2 ಪ್ರೇಕ್ಷಕರಿಗೆ ಹಾಡನ್ನು ಹೇಳಿದರು ಅಂತ ಹೇಳಿದರು. ಸರ್, ಕಳೆದ ಡಿಸೆಂಬರ್ನಲ್ಲಿ ನನ್ನ ಊರಿನ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಹಳ್ಳಿ, ಕೊಪ್ಪ ತಾಲೂಕಿನ ಬಂಡಿಗಡೆ, ಮಲೆನಾಡಿನ ಒಂದು ಪುಟ್ಟ ಗ್ರಾಮ. ನಾನು ಓದಿದ ಶಾಲೆ, ನನ್ನ ಊರಿಗೆ ನನ್ನ ಹಿಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲ ಪಾಲಕರಿಗೆ ಆ ಮಾತುಗಳು ಸಿಗಬೇಕಂತ ಹೇಳಿ ಸರ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋದೆ. ನಾನು ಸಂಜೆ 1 ಗಂಟೆ ಹೀಗೆ ನಿರರ್ಗಳವಾಗಿ ಮಾತಾಡಿದರು. ಇಡೀ ಊರು ಕೊಂಡಾಡಿತು, ಎಲ್ಲರೂ ಮಂತ್ರಮುಗ್ಧರಾದರು. ಹಾಗೆ ಇಡೀ ದಿವಸ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದರು. ಸಂಜೆ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾತನಾಡಿದರು, ಭಾಳ ಚೆನ್ನಾಗಿತ್ತು. ನಮ್ಮ ಮನೆಗೆ ರಾತ್ರಿ ಊಟಕ್ಕಂತ ಕರ್ಕೊಂಡು ಹೋದೆ. ಆ್ಯಕ್ಚುಲಿ ಯಾರೇ ಒಬ್ಬ ಮಾತುಗಾರರಾಗಿರ್ಬೋದು ಅಥವಾ ಯಾರೇ ಕಾರ್ಯಕ್ರಮಕ್ಕೆ ಬಂದವರು ಮತ್ತೆ ರೆಸ್ಟ್ ಮಾಡೋದನ್ನು ಬಯಸ್ತಾರೆ ನಾರ್ಮಲಿ ಆ ಕಾರ್ಯಕ್ರಮ ಆದ ನಂತರ. ನಮ್ಮ ಮನೆಯಲ್ಲಿ ಊಟ ಮಾಡುವಾಗ ನನ್ನ ಅಕ್ಕನ ಮಗಳಿದ್ಲು, ಇದೇ ಕಾಲೇಜಿನಲ್ಲಿ, ಆಕೆ 2nd PUC ಓದ್ತಾ ಇದ್ಲು. ಅವಳು ಸ್ವಲ್ಪ ಡಿಪ್ರೆಸ್ ಆಗಿದ್ದ ಆ ಸಂದರ್ಭದಲ್ಲಿ, ಭಾಳ ಮಾನಸಿಕವಾಗಿ ಅವಳಿಗೂ ಈ ನೀಟ್ನ ಒತ್ತಡಗಳೆಲ್ಲ ಸೇರಿಕೊಂಡು ಆಕೆಯೂ ಕೂಡ ಒಂದು ಅರ್ಥದಲ್ಲಿ ತುಂಬ ಒತ್ತಡವೇ ಇತ್ತು, ತುಂಬ ಫ್ರಸ್ಟ್ರೇಷನ್ ಇತ್ತು. ಊಟ ಮಾಡ್ತಾ ಕೂತಾಗ ತಟ್ಟೆಯ ಮುಂದೆ ಅನ್ನವನ್ನು ಇಟ್ಟುಕೊಂಡ ರಾಜೇಂದ್ರ ಭಟ್ರು 1 ಗಂಟೆ ಅಲ್ಲಿ ಮಾತನಾಡಿ ಸಂಜೆ ಇಡೀ ದಿವಸ ದಣಿದು ಮತ್ತೆ 1.5 ಗಂಟೆ ಮಾತಾಡಿದರು. 9 ಗಂಟೆಯಿಂದ 10:30 ತನಕ ತಟ್ಟೆಯಲ್ಲಿ ಅನ್ನ ಹಾಗೆ ಇತ್ತು, ಸಾಂಬಾರು ಹಾಗೆ ಇತ್ತು, ನಾವುಗಳು ಕೂತ್ಕೊಂಡು ನಾವು ಹಾಗೆ ಇಟ್ಕೊಳ್ಬೇಕಾಯಿತು. 1.5 ಗಂಟೆ ಆಕೆಗೆ ಇಂಥ ಸುಮಾರು ಕಥೆಗಳನ್ನ ಹೇಳಿ ಮತ್ತೆ ಮನಸ್ಸನ್ನು ಒಂದು ಒಳ್ಳೆಯ ಚೇತನೋಹಾರಿಗೆ ಬರುವ ಹಾಗೆ ಆಕೆಯನ್ನು ತುಂಬ ಚೆನ್ನಾಗಿ ಮೌಲ್ಡ್ ಮಾಡಿದರು. ಹಾಗಾಗಿ ಇವರು ಕೂಡ ಯಾವ MS ಸುಬ್ಬಲಕ್ಷ್ಮಿ ಕಮ್ಮಿ ಇಲ್ಲ. ಅಲ್ಲಿ 2 ಪ್ರೇಕ್ಷಕರಿದ್ದರೂ ಕೂಡ ಆಕೆ ಹೇಗೆ ಮತ್ತೆ ಸಂಗೀತ ಕಚೇರಿ ನಡೆಸಿಕೊಟ್ರು, ಇವರು 1 ಪ್ರೇಕ್ಷಕರಿದ್ದರೂ ಕೂಡ ನಡೆಸ್ಕೊಡ್ತಾರೆ ಅಂತ ಹೇಳೋ ಮುಖಾಂತರ ಅವರಿಗೊಂದು ದೊಡ್ಡ ಚಪ್ಪಾಳೆ ಬರೋದು ನಾನು ಬಯಸ್ತೇನೆ. ಬದ್ಧತೆಯೇ ಹಾಗೆ. ಅಂದರೆ ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದನ್ನು ಪ್ರೀತಿಸಿ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಕಥೆ ಹೇಳುವಾಗ ಆ ಮಾತನ್ನು ಹೇಳಿದರು. ಯಾವ ಕೆಲಸವನ್ನು ಮಾಡ್ತೇವೆ ಅದನ್ನು ಪ್ರೀತಿಸಿ ಅಂತ. ನಾವು ಶಿಕ್ಷಕ ವೃತ್ತಿನ ಆಯ್ದುಕೊಂಡವರು ಅದೇ ಕೆಲಸ ಏನೋ ಮಾಡಬೇಕಂತ ಹೇಳಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಆಯಿತು, ಅದರಲ್ಲಿ ಏನೋ ಮಾಡಬೇಕಂತ ಹೇಳಿ ಪುಸ್ತಕ ಮನೆ ಆಯಿತು. ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದನ್ನು ಪ್ರೀತಿಸಬೇಕು. ಅದನ್ನು ಪ್ರೀತಿಸಿ ನಾವು ಕೆಲಸವನ್ನು ಮಾಡಿದರೆ ಹೆಸರು, ಹಣ ಎಲ್ಲವೂ ನಮ್ಮ ಹಿಂದೆ ಬರುತ್ತೆ ಅಂತ ಹೇಳುವ ರವಿ ಬೆಳಗೆರೆ ಮಾತನ್ನು ನೆನಪಿಸ್ಕೊಳ್ತಾ, ನೀವು ಇವತ್ತು ನಮ್ಮ ಕ್ಯಾಂಪಸ್ಸಿಗೆ ಬಂದಿರುವಂಥದ್ದು, PUCಗೆ ಬಂದಿರುವಂಥದ್ದು, ನಿಮ್ಮ ಅಪ್ಪ ಅಮ್ಮ ಇಟ್ಟುಕೊಂಡಂತಹ ಗುರಿಯನ್ನು ಅಥವಾ ಅವರು ಕಂಡಂತಹ ಕನಸುಗಳನ್ನು ಮತ್ತು ನಿಮ್ಮ ಗುರಿಯನ್ನು ಮುಟ್ಟುವ ಎಡೆಗೆ ಶ್ರಮಿಸಬೇಕು. ಆ ದಾರಿಯಲ್ಲಿ ಇವತ್ತು ರಾಜೇಂದ್ರ ಭಟ್ ಹೇಳಿರ್ತಕ್ಕಂಥ ಎಲ್ಲ ಕಥೆಗಳನ್ನು ಸಂಜೆ ಕಾಫಿ ಆದ ನಂತರ ಒಂದೊಂದೇ ನೆನಪಿಸ್ಕೊಳ್ತಾ ಹೋಗಿ, ನಾನು ಯಾವ ಕತೆಗೆ ಸ್ಯೂಟ್ ಆಗ್ತೇನೆ ಅಂತ. ಎಂಥದೇ ಕಷ್ಟ ಇದ್ದರೂ ಕೂಡ ಕಾಲುಗಳದೇ ಇಲ್ಲದಂಥವರು ಮೌಂಟ್ ಎವರೆಸ್ಟ್ ಏರ್ಬೋದು, ತಾಯಿಯನ್ನು ಕೊಲೆ ಮಾಡಿ ತಂದೆಯ ದ್ವೇಷವಿಟ್ಟುಕೊಂಡೇ 620 ಸ್ಕೋರ್ ಮಾಡ್ಬೋದು ಅಂತ ಕಥೆಗಳನ್ನು ಕೇಳಿದ ನಂತರ ನಿಮಗೆ ಖಂಡಿತವಾಗಿ ನಿಮ್ಮ ಯಾವ ಸಮಸ್ಯೆ ಅದಕ್ಕಿಂತ ಮಿಗಿಲಿಲ್ಲ. ಏನೋ ಚಿಕ್ಕಪುಟ್ಟಿರ್ತಕ್ಕಂಥ ಒತ್ತಡಗಳು, ಬೇಸರ, ಹತಾಶೆ ಇವುಗಳನ್ನ ತುಂಬ ದೂರಕ್ಕೆ ತಳ್ಳಿ ಒಂದು ಒಳ್ಳೆಯ ಸಾಧನೆ ಕಡೆಗೆ ನೀವೆಲ್ಲರೂ ಕೂಡ ಶ್ರಮಿಸಬೇಕಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಖಂಡಿತವಾಗಿ ನಿಮಗೆ ಸ್ಫೂರ್ತಿಯನ್ನು ನೀಡಿದೆ ಅಂತ ಭಾವಿಸ್ಕೊಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಾರಂಭದ ಸವಿನೆನಪಿಗಾಗಿ ಸೇರಿದ ಸರ್ವ ಸಹೃದಯಿಗಳ ಪರವಾಗಿ ಈ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕಾಲೇಜಿನ ಸಂಸ್ಥಾಪಕರಾದ ಶ್ರೀ ಅಮೃತ್ ರೈ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದ ಶ್ರೀ ರಾಜೇಂದ್ರ ಭಟ್ಕೆ ಅವರಿಗೆ ಈ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಅಮೃತ್ ರೈ ಅವರಲ್ಲಿ ವಿನಂತಿ. ಈ ವರ್ಷದ ವಿನೂತನ ಕಾರ್ಯಕ್ರಮ ಸ್ಫೂರ್ತಿ ಮಾತು, ಇದರ 2ನೇ ಕಂತಿನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಈ ದಿನದ ಅತಿಥಿಗಳಾದ ಶ್ರೀ ರಾಜೇಂದ್ರ ಭಟ್ಕೆ ಅವರಿಗೆ ಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.